ಭಾರತದ ರಾಷ್ಟ್ರಗೀತೆಯನ್ನು ಕುರಿತಂತೆ ಇವತ್ತಿನ ದಿನದ ಉಪನ್ಯಾಸವಿದೆ. ಈ ಉಪನ್ಯಾಸವನ್ನು ನೆರವೇರಿಸಿಕೊಡಲಿಕ್ಕೆ ಬಂದಿರುವಂತಹ ಕಾದಂಬರಿಕಾರರು ಮತ್ತು ಹಿರಿಯ ಸಂಶೋಧಕರೂ ಆದಂತಹ ಡಾಕ್ಟರ್ ಜಿ.ಬಿ. ಹರೀಶ್ ಅವರನ್ನು ವೇದಿಕೆಗೆ ಅತ್ಯಂತ ಗೌರವಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ. ಡಾಕ್ಟರ್ ಜಿ.ಬಿ. ಹರೀಶ್ ಕನ್ನಡ ನಾಡು ಕಂಡಂತಹ ಒಬ್ಬ ಅದ್ಭುತವಾದ ವಾಗ್ಮಿ, ಸಾಹಿತ್ಯ ಶ್ರೇಷ್ಠರು, ಕಾದಂಬರಿಕಾರರು ಮತ್ತು ವಿಶೇಷವಾಗಿ ಬಹುದೊಡ್ಡ ಸಂಶೋಧನೆಯನ್ನು ನಡೆಸ್ತಾ ಇರುವಂಥವರು. ಹಾಸನ, ತುಮಕೂರು ವಿಶ್ವವಿದ್ಯಾಲಯ ಸೇರಿದಂತೆ ಹಲವಾರು ವಿಶ್ವವಿದ್ಯಾನಿಲಯಗಳಲ್ಲಿ, ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಕನ್ನಡ ಅಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಕರ್ನಾಟಕ ಜ್ಞಾನ ಆಯೋಗದ ಕಣಜದ ಸಂಶೋಧನಾಧಿಕಾರಿಯಾಗಿ, ಪ್ರಜಾವಾಣಿಯ ಮುಖ್ಯ ಉಪಸಂಪಾದಕರಾಗಿ, ವಿಜಯವಾಣಿಯ ಸಂಪಾದಕೀಯ ಸಲಹೆಗಾರರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. 3 ವರ್ಷ ವಿಯೆಟ್ನಾಂನ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಕೇಂದ್ರದ ನಿರ್ದೇಶಕರ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಭಾರತೀಯ ರಾಜದೂತವಾಸದಲ್ಲಿ ತಮ್ಮ ವಿಶೇಷವಾದ ಸೇವಾನುಭವವನ್ನು ಈಗಷ್ಟೇ ನಿರ್ವಹಿಸಿ ಮುಕ್ತಾಯಗೊಳಿಸಿದ್ದಾರೆ. ವಂದೇ ಮಾತರಂ ಪಾಠಶಾಲೆ ಎಂಬ ವೇದಿಕೆಯನ್ನು ಸೃಷ್ಟಿಸಿ ಅದರ ಮೂಲಕ ವಿಶೇಷವಾಗಿ ತತ್ವಶಾಸ್ತ್ರ, ಭಾರತದ ಇತಿಹಾಸ, ಸಂಸ್ಕೃತ ಮತ್ತು ಕನ್ನಡದ ಕಾವ್ಯ ತರಗತಿಗಳನ್ನು ನಡೆಸ್ತಾ ಇದ್ದಾರೆ. ಅವರ PhD ಮಹಾಪ್ರಬಂಧವೇ ಜೈನ ಸಾಹಿತ್ಯವನ್ನು ಕುರಿತಂತೆ, ದೇವಚಂದ್ರನ ರಾಜಾವಳಿ ಕಥಾಸಾರವನ್ನು ಕುರಿತಂತೆ ಅವರು ನಡೆಸಿದ ಸಂಶೋಧನೆ ಇವತ್ತಿಗೂ ಕೂಡ ಅದ್ವಿತೀಯವಾದ ಸಂಶೋಧನಾ ಕೃತಿಯಾಗಿ ಬಂದಿದೆ. ಡಾಕ್ಟರ್ ಜಿ.ಬಿ. ಹರೀಶ್ ಅವರು ದಿ ಮೆಥಿಕ್ ಸೊಸೈಟಿಯಿಂದ ಕೊಡಮಾಡುವಂತಹ ಶತಮಾನದ ಕಿರಿಯ ಸಂಶೋಧಕ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಆನಂದ ಕುಮಾರಸ್ವಾಮಿ ಗ್ರಂಥಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪುಸ್ತಕ ಬಹುಮಾನವನ್ನು ಪಡೆದಿದ್ದಾರೆ. 2019ರಲ್ಲಿ ರಾಷ್ಟ್ರಾಧ್ಯಕ್ಷರು ಕೊಡಮಾಡುವಂತಹ ಬಾದರಾಯಣ ವ್ಯಾಸ ಸಮ್ಮಾನ್ ಅನ್ನುವಂತಹ ಪ್ರತಿಷ್ಠೆಗೆ ಮತ್ತು ಪ್ರಶಸ್ತಿಗೆ ಅವರು ಭಾಜನರಾಗಿದ್ದಾರೆ. ಹರೀಶ್ ಅವರು ಈವರೆಗೆ ರಚಿಸಿರುವ ಪುಸ್ತಕಗಳ ಸಂಖ್ಯೆ 100ನ್ನು ದಾಟಿದೆ ಅಂಥೇಳಿ ಹೇಳ್ಕೊಳ್ಳೋದಕ್ಕೆ ಬಹಳ ಹೆಮ್ಮೆ ಅಂಥೇಳಿ ಅನಿಸುತ್ತೆ. ವೀರ ಸಾವರ್ಕರ್ ಕುರಿತು, ಅಂತರಂಗದ ಆತ್ಮ, ಸೂಜಿ ಮನೆ, ಆಕಾಶಕ್ಕೆ ಆಶ್ಚರ್ಯ, ಸ್ವಾಮಿ ವಿವೇಕಾನಂದ, ಟಿ.ವಿ. ಕಪಾಲಿ ಶಾಸ್ತ್ರಿ, ದೇವಚಂದ್ರನ ಭಾಷೆ ಮತ್ತು ಸಂಸ್ಕೃತಿ, ವಿಶ್ವ ಸಂಸ್ಕೃತಿಯ ಹರಿಕಾರ ಆನಂದ ಕುಮಾರಸ್ವಾಮಿ, S.K. ರಾಮಚಂದ್ರ ರಾವ್, ಹೀಗೆ ಅವರ ಕೃತಿಗಳ ಪಟ್ಟಿ ಮುಂದುವರಿತಾ ಹೋಗುತ್ತೆ. ಸಭಾಂಗಣದ ಆರಂಭದಲ್ಲಿ ಒಂದಷ್ಟು ಕೃತಿಗಳನ್ನು ಇಟ್ಟಿದ್ದಾರೆ, ಆಸಕ್ತರು ಆ ನಂತರ ನೋಡಬಹುದು. ತುಂಬ ವಿಶೇಷ ಅಂಥೇಳಿ ಅಂದರೆ ಡಾಕ್ಟರ್ ಜಿ.ಬಿ. ಹರೀಶ್ ಅವರಿಗೆ ಇರುವಂತಹ ತತ್ವಶಾಸ್ತ್ರದ ಆಳವಾದ ಜ್ಞಾನ ಮತ್ತು ಸಂಸ್ಕೃತ ಕನ್ನಡದಲ್ಲಿರುವ ಭಾಷಾ ಪಾಂಡಿತ್ಯವನ್ನು ಅರಿತೆ ಡಾಕ್ಟರ್ ಶಂಕರ್ ಮುಕಾಶಿ ಪುಣೇಕರ್ ಹಾಗೂ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಇವರಿಬ್ಬರ ಸಮಗ್ರ ಕೃತಿಗಳನ್ನು ಸಂಪಾದಿಸಿದಂತಹ ಕೀರ್ತಿ ಡಾಕ್ಟರ್ ಜಿ.ಬಿ. ಹರೀಶ್ ಅವರದ್ದು. ಹರೀಶ್ ಅವರ ವಾಗ್ಮಿ, ಅವರು ಎಷ್ಟು ದೊಡ್ಡ ವಾಗ್ಮಿ ಅನ್ನೋದನ್ನು ಈಗಾಗಲೇ ತಾವೆಲ್ಲ ಯೂಟ್ಯೂಬ್ನಲ್ಲಿ ಗಮನಿಸಿದ್ದೀರಿ. ಎದ್ದೇಳು ಭಾರತೀಯ, ಭಗವಾನ್ ಬುದ್ಧನ ಕುರಿತಂತೆ ಧಮ್ಮಪದ, ಸ್ವಾಮಿ ವಿವೇಕಾನಂದ ಮತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ರನ್ನ ಕುರಿತಂತೆ ಬಹಳ ವಿಶೇಷವಾದ ಸಂಶೋಧನೆಯನ್ನು ಕೈಗೊಂಡಿದ್ದಾರೆ. ಅದನ್ನು ಕುರಿತ ಮಹಾಕಾಲ ಕಾದಂಬರಿ ಇವತ್ತಿನ ವಿಶೇಷ ಕೃತಿಯಾಗಿ ಮೂಡಿಬಂದಿದೆ. ಇನ್ನೊಂದು ಮುಖ್ಯವಾದ ಸಂಗತಿ, ಡಾಕ್ಟರ್ ಅಂಬೇಡ್ಕರನ್ನು ಕುರಿತಂತೆ ಅವರು ಬರೆದಿರುವಂತಹ ಕೃತಿ. ಡಾಕ್ಟರ್ ಅಂಬೇಡ್ಕರ್ ನಿಮಗೆ ತಿಳಿದಿರದ ಅದೆಷ್ಟೋ ಸಂಗತಿಗಳು ಅನ್ನುವುದು ಇವರ ಸಂಶೋಧನಾ ಕೃತಿ. ಅದು ಮರಾಠಿ ಮತ್ತು ತಮಿಳು ಭಾಷೆಗೂ ಕೂಡ ಅನುವಾದವಾಗಿದೆ. ಎಷ್ಟೆಲ್ಲ ಕೃತಿಕಾರರು, ಸಂಶೋಧಕರು ಆಗಿರುವಂಥ ಡಾಕ್ಟರ್ ಜಿ.ಬಿ. ಹರೀಶ್ ಅವರಿಗೆ ಮತ್ತೊಮ್ಮೆ ಪರಂಪರೆಯ ವೇದಿಕೆಗೆ ಸ್ವಾಗತವನ್ನು ಕೋರಿ ಇಂದಿನ ಉಪನ್ಯಾಸವನ್ನು ಆರಂಭಿಸಬೇಕು ಎಂದು ಪ್ರಾರ್ಥಿಸುತ್ತೇನೆ. ಓಂ ತತ್ಸತ್. ಸಭೆಗೆ ನಮಸ್ಕಾರ. ರಾಷ್ಟ್ರ ಮೊದಲಾಯಿತೋ, ರಾಷ್ಟ್ರಗೀತೆ ಮೊದಲಾಯಿತೋ? ಇದು ಪ್ರಶ್ನೆ. ಆರ್ ವಿ ಎ ನೇಷನ್ ಫಸ್ಟ್, ಆರ್ ಒನ್ಸ್ ದಿ ಸಾಂಗ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ವಿ ಬಿಕಮ್ ಎ ನೇಷನ್? ಹಾಗೆ ಹೇಳೋಕ್ಕಾಗಲ್ಲ. ನಾವು ನೇಷನ್ ಫಸ್ಟ್. ಯಾಕೆಂದ್ರೆ ಪಂಪನೆ ಇರ್ಬೋದು,
ಪೋತನನೇ ಇರ್ಬೋದು, ಕಾಳಿದಾಸನೇ ಇರ್ಬೋದು, ಜಾನಪದ ಕವಿಗಳೇ ಇರ್ಬೋದು, ಉಪನಿಷತ್ಕಾರರಿರ್ಬೋದು, ಬುದ್ಧ ಭಗವಂತ ಇರ್ಬೋದು, ಮಹಾವೀರ ಇರ್ಬೋದು, ಎಲ್ಲರೂ ಸಾವಿರಾರು ವರ್ಷಗಳಿಂದ ಈ ದೇಶದಲ್ಲಿ ಸಂಸ್ಕೃತಿಯನ್ನು, ನಾಗರಿಕತೆಯನ್ನು ಬೆಳೆಸ್ಕೊಂಡೇ ಬಂದಿದ್ದಾರೆ. ಮತ್ತು ಅಷ್ಟು ದೊಡ್ಡ ಸಂಸ್ಕೃತಿ ನಾಗರಿಕತೆ ಮಹಾಭಾರತ ಯುದ್ಧದ ನಂತರ ಆಗಿಲ್ಲ ಅಂದಿದ್ರೆ, ಮಹಾಭಾರತ ಯುದ್ಧದಿಂದ ಹಿಡಿದು ನಿಮಗೆ ಹೆಚ್ಚು ಕಡಿಮೆ ಅಲೆಕ್ಸಾಂಡರ್ ಬರೋ ತನಕ ಯಾವುದೇ ಪ್ರಮುಖವಾದ ದಾಳಿ ನಮ್ಮ ದೇಶದ ಮೇಲೆ ನಡೆದಿರೋದಕ್ಕೆ ದಾಖಲೆಗಳಿಲ್ಲ. ನಮಗೆ ಸುಭಿಕ್ಷವಾಗಿತ್ತು, ಸುಜಲಾಂ ಸುಫಲಾಂ ಅಂತ ಹೇಳ್ತಾರಲ್ಲ, ಆ ರೀತಿ ತುಂಬ ಸುಭಿಕ್ಷವಾಗಿರುವಂಥ ದೇಶ ಇದಾಗಿದ್ದರಿಂದ ಜಗತ್ತಿನಾದ್ಯಂತದ ಜನ ಇಲ್ಲಿ ಏನನ್ನಾದರೂ ಒಂದಷ್ಟು ದೋಚ್ಕೋಬಹುದು ಅಂತ ಬರೋದಕ್ಕೆ ಶುರು ಮಾಡಿದ್ರು. ಸುಭಿಕ್ಷವಾಗಿಲ್ಲದೆ ಇರೋ ದೇಶಕ್ಕೆ ಯಾರು ಬರ್ತಾರೆ? ಹಾಗಾಗಿ ದೇರ್ ವಾಸ್ ನೋ ಮೇಜರ್ ವಾರ್ ಬಿಟ್ವೀನ್ ಮಹಾಭಾರತ ಆ್ಯಂಡ್ ಅಲೆಕ್ಸಾಂಡರ್ಸ್ ಕಮಿಂಗ್. ಅದು ಇನ್ವೇಷನ್ ಅಂತ ಹೇಳಬಾರ್ದು, ಅದು ಬೇರೆ ಪುಸ್ತಕ ಬರಿತಾ ಇದ್ದೀನಿ. ಅವನು ಹೇಗೆ ಧೂಳಿಪಟ ಆದ, ಹೇಗೆ ಸೋತವನು ವಾಪಸ್ ಕಳಿಸಿದ್ರು ಅಂತ ಅದಕ್ಕೆ ಬ್ರಿಟಿಷ್ ಇತಿಹಾಸಕಾರರೇ ಹೊಸದಾಗಿ ಇವಾಗ ಸಂಶೋಧನೆ ಮಾಡಿದ್ದಾರೆ. ಅದು ಬೇರೆ ವಿಷಯ, ನಮ್ಮ ಇವತ್ತಿನ ಉಪನ್ಯಾಸ ಅಲ್ಲ. ಒಟ್ಟಿನಲ್ಲಿ ಏನೋ ಒಂದು ಸಂಸ್ಕೃತಿಯ ಒಂದು ಧಾರೆ ಅಂತೂ ಇಲ್ಲಿ ನಡ್ಕೊಂಡು ಬರ್ತಾಯಿತ್ತು ಅಲ್ವಾ? ಅಂದರೆ ಯಾವುದಲ್ಲಿ ಇಂಗ್ಲೆಂಡಲ್ಲಿ ಅವ್ರದ್ದು ಇವ್ರು ಬಂದರು, ಯಾವುದೋ ಜರ್ಮನ್ಸ್ ಬಂದ ಮೇಲೆ ಜರ್ಮನ್ರ ಜೊತೆ ಅಲ್ಲಿರ್ತಕ್ಕಂಥ ಆಂಗ್ಲೋ ಜನಗಳು ಸಂಘರ್ಷ ಮಾಡಿ, ಆಮೇಲೆ ಆಂಗ್ಲೋ ಸ್ಯಾಕ್ಸನ್ ಅನ್ನುವಂಥ ಒಂದು ಕಲ್ಚರ್ ಬಂದ ಮೇಲೆ, ಆಮೇಲೆ 15-16ನೇ ಶತಮಾನದಲ್ಲಿ ಅಲ್ಲಿ ರಾಜ್ಯ ಪ್ರಭುತ್ವ ಬಂತು ಇಂಗ್ಲೆಂಡಲ್ಲಿ. 16ನೇ ಶತಮಾನ ಅಥವಾ 14ನೇ ಶತಮಾನದ ಹೊತ್ತಿಗೆ ಜರ್ಮನಿಯಲ್ಲಿ ಬಂತು. ಅವರಲ್ಲೊಂದು ಮ್ಯಾಗ್ನಾ ಕಾರ್ಟಾ ಅಂತವನ್ನು ಅದನ್ನು ತೆಗೆದುಕೊಂಡ್ಮೇಲೆ ಅಲ್ಲೊಂದಷ್ಟು ರಾಜಕೀಯವಾದ, ಸಾಮಾಜಿಕವಾದ ಬದಲಾವಣೆಗಳು ಅವ್ರ ದೇಶದಲ್ಲಿ ನಡೀತು. ಭಾರತದಂಥ ಅನೇಕ ಉತ್ತಮವಾದ ನಾಗರಿಕತೆಯನ್ನು ಅನುಭವಿಸಿರುವ ದೇಶಗಳ ಚರಂಡಿ ವ್ಯವಸ್ಥೆ, ಸೀವೇಜು, ಪೈಪ್ಲೈನು, ಪ್ಲಂಬಿಂಗು, ಇದನ್ನೆಲ್ಲ ನೋಡಿ ಅವರು ನಾಗರಿಕರಾದರು ಅಂತ ಇವತ್ತು ಪುಸ್ತಕಗಳು ಬರ್ತಾ ಇದೆ. ಬಟ್ಟರ್ಲಿ ಹಿಸ್ಟ್ರಿ ಆಫ್ ಯುರೋಪ್ ಇಂಗ್ಲೆಂಡ್ ಅಂತ ಒಂದು ಪುಸ್ತಕ ಇದೆ, ನೀವು ನೋಡ್ಬೋದು. ಆ ಪುಸ್ತಕವನ್ನು ನೋಡ್ಬೋದು. ರಾಮೇಶ್ವರ ಮಿಶ್ರ ಪಂಕಜ್ ಅವರು ಅದನ್ನು ಕೋಟ್ ಮಾಡ್ತಾರೆ. ಅವರು ಮತ್ತು ಕುಸುಮಲತಾ ಕೇಡಿಯಾ ಅಂತ ಇಬ್ಬರು ಬಹಳ ದೊಡ್ಡ ಉಪನ್ಯಾಸಕಾರರು ಹಿಂದಿ ಭಾಷೆಯಲ್ಲಿ, ಅವ್ರು ಕೋಟ್ ಮಾಡ್ತಾರೆ ಅದನ್ನು. ಹಾಗಾಗಿ ನಾಗರಿಕತೆಯ ಒಂದು ಸುಗಂಧವನ್ನು ನಮ್ಮ ದೇಶ ಮಾತ್ರ ಅಲ್ಲ, ಪರ್ಷಿಯಾ ಇರಬಹುದು, ಚೀನಾ ಇರಬಹುದು, ಇನ್ನು ನಮಗೆ ಸಂಬಂಧಪಟ್ಟ ಸೋದರ ದೇಶಗಳೆಲ್ಲ ದೊಡ್ಡ ಮಟ್ಟದಲ್ಲಿ ಬೆಳೆಸ್ಕೊಂಡು ಹೋಗ್ತಾ ಇದ್ವು. ಹಾಗಾಗಿಯೇ ಯಾವುದೋ ಹರ್ಷವರ್ಧನ್ ಕಾಲದಲ್ಲೋ ಅಥವಾ ಇನ್ನೊಬ್ಬ ನಮ್ಮ ದಕ್ಷಿಣ ಭಾರತದ ರಾಜನ ಕಾಲದಲ್ಲಿಯೋ ಹುಯನ್ ಸಾಂಗ್ ಆಗಲಿ, ಇತ್ಸಿಂಗ್ ಆಗಲಿ, ಅವರೆಲ್ಲ ಹಿಮಾಲಯವನ್ನು ದಾಟಿ ಕಷ್ಟಪಟ್ಟು ಆ ಕಡೆಯಿಂದ ಅವರು ಅಫ್ಘಾನಿಸ್ತಾನ ಅಂತ ಕರೆಯೋ ಗಾಂಧಾರದ ಭಾಗದಿಂದ ಭಾರತಕ್ಕೆ ಬರ್ತಾಯಿದ್ರು. ಇಲ್ಲಿ ಇವರು ವಿದ್ಯಾಭ್ಯಾಸವನ್ನು ಪಡಿತಾಯಿದ್ರು. ಅಂದರೆ ಇತ್ತಲ್ಲ, ಯಾವ ದೇಶದ ವರ್ಣನೆಯನ್ನು ಟ್ಯಾಗೋರ್ ಮಾಡಿದ್ರು, ಯಾವ ದೇಶದ ವರ್ಣನೆಯನ್ನು ಬಂಕಿಮರು ಮಾಡಿದ್ರು, ಯಾವ ದೇಶದ ವರ್ಣನೆಯನ್ನು ಕುವೆಂಪು ಅವರು ಮಾಡಿದ್ರು ಅಥವಾ ಸುಬ್ರಹ್ಮಣ್ಯ ಭಾರತಿ ಅವರು ಮಾಡಿದ್ರು ಆ ಕಾಲಖಂಡದಲ್ಲಿ 1900ರಿಂದ ಹಿಡಿದು 1925-30 ತನಕ, ಅದು ಆ ಕಾಲದ ಭಾರತದ ಬಗ್ಗೆ ಮಾತಾಡ್ತಿಲ್ಲ. ಅಂದರೆ ಮ್ಯಾಂಚೆಸ್ಟರ್ನಿಂದ ಹೊಡೆತ ತಿಂದು, ಕೈಗಾರಿಕಾ ಕ್ರಾಂತಿಯ ಹೊಡೆತ ತಿಂದು ತನ್ನ ಕೈಗಾರಿಕೆಗಳನ್ನೆಲ್ಲ ಮುಚ್ಚುವ ಸ್ಥಿತಿಗೆ ಬಂದಿರುವಂಥ ಹೀನ ದೀನ ಬಡ ಗುಲಾಮಿ ಭಾರತ ಅಂತ ಹೇಳ್ತಾರಲ್ಲ ವಿದ್ಯಾನಂದ ಶೆಣೈಯವರು, ಆ ರೀತಿ ಭಾರತದ ಬಗ್ಗೆ ಅಲ್ಲ. ಅದಕ್ಕಿಂತ ಹಿಂದೆ ಇರುವಂಥ ಬಹಳ ಒಂದು ಸಮೃದ್ಧವಾಗಿರುವಂಥ ದೇಶದ ಕಲ್ಪನೆ ಈ ಎಲ್ಲ ಕವಿಗಳಿಗೂ ಇತ್ತು. ಆಯಾ ಭಾಷೆಗಳಲ್ಲಿ ಬರೆಯುತ್ತಿದ್ದಂತಹ ದೇಶಭಕ್ತ ಕವಿಗಳು, ಅಂದರೆ ಸ್ವಾತಂತ್ರ್ಯ ಹೋರಾಟ ಕಾಲದಲ್ಲಿ ಯಾರಿದ್ರೋ ಅವ್ರಿಗೆಲ್ಲ ಇದ್ರ ಕಲ್ಪನೆ ಇತ್ತು. ಅವ್ರ ಕಲ್ಪನೆ ಎಲ್ಲಿಂದ ಬಂತು? ಒಂದು ಪರಂಪರೆಯಿಂದ ಬಂತು. ಅಂದರೆ ಮನೆಗಳಲ್ಲಿ, ದೇವಾಲಯಗಳಲ್ಲಿ, ಹಳ್ಳಿಗಳಲ್ಲಿ ಯಾರು ಸಜ್ಜನರು, ಜ್ಞಾನಿಗಳು, ವಿದ್ಯಾವಂತರು ಮಾತನಾಡ್ಕೊಳ್ತಾ ಇದ್ರು, ಅದರಿಂದ ಬಂತು. ಪಕ್ಷಾತೀತವಾಗಿ ನಾನು ಹೇಳ್ತಾ ಇರೋದು, ಪಂಥಾತೀತವಾಗಿ, ಪಕ್ಷಾತೀತವಾಗಿ ಬಂತು. ಹಾಗಾಗಿ ಬ್ರಹ್ಮ ಸಮಾಜದವ್ರಿಗನ್ನಿಸ್ತು ಈ ದೇಶಕ್ಕೊಂದು ಭವ್ಯವಾಗಿರೋ ಪರಂಪರೆ ಇದೆ ಮತ್ತು ಮುಂದಿನ ಒಂದು ಭವಿಷ್ಯ ಇದೆ ಅಂತ. ಆರ್ಯ ಸಮಾಜದವ್ರಿಗೂ ಅನ್ನಿಸ್ತು ದಯಾನಂದ ಸರಸ್ವತಿಗಳ ಕಾಲದಲ್ಲಿ ಇದಕ್ಕೊಂದು ಭಾಳ ದೊಡ್ಡದಾಗಿರುವಂಥ ಹಿನ್ನೆಲೆ ಇದೆ ಮತ್ತು ಕೆಲವು ಸಾಮಾಜಿಕ ಸಮಸ್ಯೆಗಳ ಕಾರಣಕ್ಕೆ ಇದು ಕುಂಠಿತವಾಗಿದೆ, ಇದನ್ನು ಸರಿ ಮಾಡಬೇಕು ಅಂತ ಅವ್ರಿಗೂ ಅನ್ನಿಸ್ತು. ಅದೇ ಥರ ಆದಿ ಬ್ರಹ್ಮ ಸಮಾಜದವ್ರಿಗೆ ಅನ್ನಿಸ್ತು, ಸನಾತನ ಬ್ರಹ್ಮ ಸಮಾಜದವ್ರಿಗೆ ಅನ್ನಿಸ್ತು. ಜ್ಯೋತಿಬಾ ಫುಲೆ ಅವರು ಮಾಡಿದಂಥ ಸಂಸ್ಥೆ ಇದೆ, ಅಥವಾ ಮಹಾದೇವ ಗೋವಿಂದ ರಾನಡೆ ಅವರು ಮಾಡಿದ್ದು. ಕರ್ನಾಟಕದಲ್ಲಿ ರಾಜರ್ಷಿ ನಮ್ಮ ಮೈಸೂರಿನ ನಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಅನ್ನಿಸ್ತು, ಅಥವಾ ವಿಶ್ವೇಶ್ವರಯ್ಯನವ್ರಿಗೆ, ಮುಂದೆ ಬಂದಂಥ ದಿವಾನರುಗಳಿಗೆ ಅನ್ಸೋದಕ್ಕೊಂದು ಬೇಸ್ ಏನಾಯಿತು? ಬೇಸ್ ಇಲ್ಲದೆ ಬಂತ? ಕೇವಲ ಇಂಗ್ಲೆಂಡ್ ನೋಡ್ಕೊಂಡು ಬಂತ, ಕೇವಲ ಅಮೆರಿಕ ನೋಡ್ಕೊಂಡು ಬಂತ, ಕೇವಲ ಜರ್ಮನಿ ನೋಡ್ಕೊಂಡು ಬಂತ ಅಂತ ನಾವು ಪ್ರಶ್ನೆಯನ್ನು ಕೇಳ್ಕೋಬೇಕು. ಹಂಗೆ ಪ್ರಶ್ನೆ ಕೇಳ್ಕೊಂಡಾಗ ಇದಕ್ಕೊಂದು ರಾಷ್ಟ್ರದ ಅಧಿಷ್ಠಾನ ಮುಂಚೆಯಿಂದ ಇತ್ತು. ಭಾಳ ಮುಖ್ಯವಾಗಿ ನೋಡಬೇಕಾದ್ದು, ಬ್ರಿಟಿಷ್ನವ್ರು ಬಂದಮೇಲೆ ಇದು ರಾಷ್ಟ್ರ ಆಗಲಿಲ್ಲ. ಇನ್ನಷ್ಟು ಬೇರೆ ಬೇರೆ ವ್ಯವಸ್ಥೆಗಳು ಬಂದಿರ್ಬೋದು ಇಲ್ಲಿ, ಬ್ರಿಟಿಷರು ಬಂದಮೇಲೆ ಇಲ್ಲ ಅಂತ ಹೇಳಲ್ಲ. ಮತ್ತೆಲ್ಲವೂ ಇಲ್ಲಿರೋರ ಅನುಕೂಲಕ್ಕೆ ಮಾಡಿದರು ಅಂತೇನಿಲ್ಲ.
ಈಗ ಅದೊಂದು ವಾದ ಶುರುವಾಗಿದೆ ಮತ್ತೆ. ಬ್ರಿಟಿಷ್ನವರು ಅನುಕೂಲಕ್ಕೋಸ್ಕರ ಮಾಡಲಿಲ್ಲ, ನಮ್ಮ ಒಳ್ಳೆಯದಕ್ಕೋಸ್ಕರ ಮಾಡಿದ್ರು ಅಂತ ಮತ್ತೊಂದು ವಾದ ಶುರುವಾಗಿದೆ. ಆದರೆ ಅವ್ರು ಏನೇ ರೈಲ್ವೆ ಮಾಡಿದ್ರು, ಮತ್ತೊಂದು ಶಿಕ್ಷಣ ಮಾಡಿದ್ರು, ಅಥವಾ ಸ್ಟ್ಯಾಂಪ್ ಮಾಡಿದ್ರು, ಟೆಲಿಗ್ರಾಫು ಮತ್ತೊಂದು ಮಾಡಿದ್ರು, ಅದೆಲ್ಲವೂ ಕೂಡ ಅವರ ರಾಣಿಯ ಅಥವಾ ಅಲ್ಲಿಯ ಪಾರ್ಲಿಮೆಂಟಿಗೆ ವರದಿಯನ್ನು ಕೊಡಬೇಕು ಅನ್ನೋ ಕಾರಣಕ್ಕೆ ಮಾಡಿದರು ಅಂತ ಗೊತ್ತಾಗತ್ತೆ. ಮತ್ತು ಇದನ್ನು ಗಾಂಧೀಜಿಯವರವರ ಹಿಂದ್ ಸ್ವರಾಜ್ ಪುಸ್ತಕ 1908ರಲ್ಲಿ ಬಂತು ಗಾಂಧೀಜಿಯವರದು. ಟ್ಯಾಗೋರ್ ಬಗ್ಗೆ ಮಾತನಾಡುವಾಗ ಅದನ್ನು ನಾವು ನೆನಪಿಸ್ಕೊಳ್ಬೇಕು. 1909ರಲ್ಲಿ ಆ ಪುಸ್ತಕ ಇಂಗ್ಲೀಷಿಗೆ ಬಂತು. ಮುಂಚೆ ಗಾಂಧೀಜಿಯವರ ಪುಸ್ತಕ ಬರೆದಿದ್ದು ಗುಜರಾತಿನಲ್ಲಿ, ಅವರು ಆಫ್ರಿಕಾದಿಂದ ಬರಬೇಕಾದ್ರೆ. ಬಲಗೈ ನೋವಾದಾಗ ಎಡಗೈಯಿಂದಲೂ, ಎಡಗೈ ನೋವಾದಾಗಲ್ಲ ಬಲಗೈಯಿಂದಲೂ ಈ ಪುಸ್ತಕವನ್ನು ಬರೆದೆ ಅಂತ ಹೇಳ್ತಾರೆ ಗಾಂಧೀಜಿಯವರು. ಇವತ್ತೆಷ್ಟು ಎಡ ಬಲದ ಬಗ್ಗೆ ಚರ್ಚೆ ನಡೀತಾ ಇದೆ. ಗಾಂಧೀಜಿಯವರು ಎಡವೋ ಬಲವೋ ಎರಡೂ ಕೈಲೂ ಬರೆದಿದ್ರು ಗಾಂಧೀಜಿಯವರು. ವಿ ಡೋಂಟ್ ನೋ. ಹೇಗೆ ನಡೆದಿದೆ ನೋಡಿ. ಟ್ಯಾಗೋರ್ ಅವರು, ಇವರು ಗಾಂಧೀಜಿಯವರು ಬರೆದ ಬಹಳ ಮುಖ್ಯವಾದ ಪಠ್ಯ ಹಿಂದ್ ಸ್ವರಾಜ್. ಆ ಪಠ್ಯದಲ್ಲಿ, ಅಂದರೆ ಇವತ್ತು ನಾವು ಮಾತಾಡ್ತಿರೋದು ಇವತ್ತು ಕಾನ್ಸ್ಟಿಟ್ಯೂಷನ್ ಡೇ, ಆ ಪಠ್ಯದಲ್ಲಿ ಬ್ರಿಟನ್ನಿನ ಪಾರ್ಲಿಮೆಂಟಿನವರು ಜಗತ್ತಿನ ಪಾರ್ಲಿಮೆಂಟ್ಗಳ ವೇಶ್ಯೆ ಅಂತ ಕರೆದ್ರು ಗಾಂಧೀಜಿಯವರು. ಎಷ್ಟು ಕಠೋರವಾದ ಮಾತು. ಅವ್ರಿಗೆ ಲಾ ಓದಿದ್ರು, ಅವರೇನೆ ಬ್ಯಾರಿಸ್ಟರು. ಅವರು ಎಲ್ಲ ಫಾರಿನ್ಗೆ ಹೋಗಿ ಓದ್ಕೊಂಡ್ಬಂದಿದ್ರು, ಅಥವಾ ಬೇರೆ ಬೇರೆ ದೇಶಗಳನ್ನು ನೋಡಿದರು, ಆಫ್ರಿಕಾ ನೋಡಿದರು, ಆಮೇಲೆ ಇಂಗ್ಲೆಂಡ್ ನೋಡಿದ್ರು. ಏನು ಮಾತಾಡ್ತಿದ್ದಾರೆ ಇವರೆಲ್ಲ? ಇವ್ರು ಮಾತಾಡ್ತಾ ಇರೋದು ಬಂಧನಕ್ಕೆ ಬಂದಿರುವ ಒಂದು ದೇಶದ ಬಗ್ಗೆ ಅಲ್ಲ, ಬಂಧನಕ್ಕೆ ಪೂರ್ವದಲ್ಲಿದ್ದಂಥ ಒಂದು ನಾಗರಿಕತೆ ಬಗ್ಗೆ ಮಾತಾಡ್ತಿದ್ದಾರೆ. ಹಿಯರ್ ದೇರ್ ಇಸ್ ಎ ನೇಷನ್ ವಿಚ್ ಈಸ್ ಅಂಡರ್ ಬಾಂಡೇಜ್ ಆ್ಯಂಡ್ ದೇರ್ ಈಸ್ ಎ ವೆರಿ ಗ್ಲೋಯಿಂಗ್ ಕಲ್ಚರ್, ಗ್ಲೋರಿಯಸ್ ಕಲ್ಚರ್ ಆಫ್ ಅಟ್ಲೀಸ್ಟ್ 5,000 ಅಥವಾ ಅಕಾರ್ಡಿಂಗ್ ಟು ಸಮ್ ಹಿಸ್ಟಾರಿಯನ್ಸ್ 10,000 ವರ್ಷಗಳ ಒಂದು ನಾಗರಿಕತೆ ನಡ್ಕೊಂಡು ಬಂದು, ಅವಿಚ್ಛಿನ್ನವಾದ ನಾಗರಿಕತೆ ನಡ್ಕೊಂಡು ಬಂದಿದೆ, ಸತತವಾಗಿ ನಡ್ಕೊಂಡು ಬಂದಿದೆ. ಅದನ್ನು ಜೈನರು ಬೆಳೆಸಿದ್ದಾರೆ, ಬೌದ್ಧರು ಬೆಳೆಸಿದ್ದಾರೆ, ವೈದಿಕರು ಬೆಳೆಸಿದ್ದಾರೆ, ಜಾನಪದರು, ಹೊರಗಡೆಯಿಂದ ಬಂದಂಥ ಸಿಥಿಯನ್ನರು, ಪಾರ್ಥಿಯನ್ನರು, ಗ್ರೀಕರು, ಅಂದರೆ ಮಿಕ್ಸ್ ಆದರು. ಇಲ್ಲಿ ಬಂದು ಗ್ರೀಕರು ಸೇರ್ಕೊಂಡು ವೈಷ್ಣವರಾದರು ಅವರು. ಗ್ರೀಕರು ಅವರು ಎಲ್ಲರೂ ಕೂಡ ಕುಶಾನರು ಬೆಳೆಸಿದ್ದಾರೆ. ಎಲ್ಲರೂ ಸೇರಿಸ್ಕೊಂಡು ಮಾಡಿರುವಂಥ ಒಂದು ಇಲ್ಲಿ ಬಂದಿರುವಂಥ ಒಂದು ಶೈವವೋ, ಜೈನವೋ, ಬೌದ್ಧವೋ, ಶಾಕ್ತವೋ, ಗಾಣಪತ್ಯವೋ, ಆ ಪರಂಪರೆಗಳನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಇವರೆಲ್ಲ ಮಾತಾಡ್ತಾ ಇದ್ದಾರೆ. ಇವ್ರಿಗೊಬ್ಬರು ಗಾಂಧೀಜಿಯವರಾಗಿರ್ಬೋದು, ಒಬ್ಬರು ಟ್ಯಾಗೋರ್ ಅವರಾಗಿರ್ಬೋದು. ಯಾಕೆ ಈ ಪಾಯಿಂಟನ್ನು ಹೇಳ್ತಾ ಇದ್ದೀನಿ ಅಂದರೆ, ಇದೆಲ್ಲ ಈ ನಾಡಗೀತೆ, ಈ ರಾಷ್ಟ್ರಗೀತೆಯನ್ನು ಕೊಟ್ಟಂಥ ಟ್ಯಾಗೋರ್ ಬಗ್ಗೆ ಬಂಗಾಳದಲ್ಲಿರ್ತಕ್ಕಂಥ ಬಹಳ ಪ್ರಸಿದ್ಧವಾದ ಮಾರ್ಕ್ಸ್ವಾದಿ ವಿಮರ್ಶಕರು ಹೇಳೋದೇನೆಂದರೆ, ನ್ಯಾಷನಲಿಸಮನ್ನು ಕೊಟ್ಟಂಥ ಟ್ಯಾಗೋರ್ ಅವರೇ ಸ್ವತಃ ನ್ಯಾಷನಾಲಿಟಿಯನ್ನು ಅಥವಾ ನ್ಯಾಷನಲಿಸಮನ್ನು ವಿರೋಧ ಮಾಡಿದರು ಅಂತ. ಭಾಳ ಪ್ರಸಿದ್ಧವಾದ ಪುಸ್ತಕ ನ್ಯಾಷನಲಿಸಮ್ ಅಂತೇಳಿ ಟ್ಯಾಗೋರ್ ಪುಸ್ತಕ. ಅಂದರೆ ಟ್ಯಾಗೋರು ತುಂಬ ಕಾಂಪ್ಲಿಕೇಟೆಡ್ ಅಂತ ರೈಟರು. ಟೇಕ್ ಇಟ್ ಫ್ರಮ್ ಮೀ. ಕರ್ನಾಟಕಕ್ಕೆ ಬಂದಿದ್ದರು ಟ್ಯಾಗೋರು, ಕಾರವಾರಕ್ಕೆ ಬಂದಿದ್ದರು. ಕಾರವಾರದಲ್ಲಿ ಅವರ ಪ್ರೇಯಸಿ ಇದ್ದರು ಅಂತ ಹೇಳ್ತಾರೆ. ವೆರಿ ಇಂಟ್ರೆಸ್ಟಿಂಗ್. ಕಾರವಾರದಲ್ಲಿ ಒಂದು ಟ್ಯಾಗೋರ್ ಬೀಚ್ ಇದೆ ಒಂದು. ಯಾಕಿದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಅವ್ರದ್ದು ವ್ಯಕ್ತಿತ್ವ ಪ್ಯಾನ್ ಇಂಡಿಯನ್. ಅವರು ಚಿಕ್ಕ ವಯಸ್ಸಿನಲ್ಲಿ ಕವನಗಳನ್ನು ಬರೆದ್ರು, ಹಾಡುಗಳನ್ನು ಬರೆದ್ರು. ಒಂದು ಹಾಳೆನಲ್ಲಿ ಹಾಡು ಬರ್ಕೊಂಡು ಅವರೇ ಅದಕ್ಕೆ ಟ್ಯೂನ್ ಹಾಕ್ತಾಯಿದ್ರಂತೆ. ಲಿಪಿ, ಸ್ವರಲಿಪಿ ಅಂತ ಕರೀತಾರಲ್ಲಿ, ನೊಟೇಷನ್ ಹಾಕ್ತಾಯಿದ್ರಂತೆ. ಹಾಕುವಾಗ ಜೂನಿಯರ್ಸ್ ಅವ್ರ ಮನೆಯಲ್ಲಿ ದೊಡ್ಡ ಅವಿಭಕ್ತ ಕುಟುಂಬ, ಅವರೆಲ್ಲರೂ ಕೂತ್ಕೊಂಡು ಗೀಚ್ಕೊಳ್ಳೋದು. ಈ ಎಲ್ಲ ಚೋಟ ಮೋಟೋ ಹುಡುಗರು ಇರ್ತಾರಲ್ಲ, ಅವರೆಲ್ಲರಿಗೂ ಸಂಗೀತದ ಸ್ವಲ್ಪ ಪಾಠ ಆಗಿದೆ, ಅವರೆಲ್ಲ ಈ ನೊಟೇಷನ್ನೆಲ್ಲ ಬರ್ಕೊಳ್ಳೋದು. ಹೀಗಿರ್ತಿತ್ತು ಟ್ಯಾಗೋರ್ ಕುಟುಂಬ ಅಂತ ಅವರ ಜೀವನ ಚರಿತ್ರೆ ನೋಡಿದಾಗ ಗೊತ್ತಾಗುತ್ತೆ. ಟ್ಯಾಗೋರಿಂದ ಎಷ್ಟು ಪ್ರಭಾವಿತರಾದರು ಅಂದರೆ, ಮಾಸ್ತಿ ಅಂತ ತುಂಬ ಬ್ಯಾಲೆನ್ಸ್ಡ್ ಮೈಂಡು ಟ್ಯಾಗೋರ್ ಬಗ್ಗೆ 3 ಸಂಪುಟದ ಪುಸ್ತಕ ಎಡಿಟ್ ಮಾಡ್ತಾರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಅದು ಟ್ಯಾಗೋರ್ ಪ್ರಭಾವ. ಅಂದರೆ ಇದೆಲ್ಲ ನಾವು ಕರ್ನಾಟಕದಲ್ಲಿ ನೆನಪಿಸ್ಕೊಳ್ಬೇಕು. ಅವಾಗ ಮಾತ್ರ ಟ್ಯಾಗೋರ್ ಅವರು ಅಥವಾ ಭಾರತದ ರಾಷ್ಟ್ರಗೀತೆ ಅನ್ನೋದು ನಮಗೆ ಒಂದು ಜೀವಂತ ವಿಷಯವಾಗಿ ಕಾಣಿಸುತ್ತೆ. ಇಲ್ಲಾಂದರೆ ಕಾನ್ಸ್ಟಿಟ್ಯೂಷನಲ್ಲಿ ಇಷ್ಟನೇ ಒಂದು ಕಾಲಮ್ನಲ್ಲಿ ಹೇಳಿರುವಂಥ ಒಂದು ರೂಲ್ಸು ಅನ್ನೋ ರೀತಿ ಕಾಣಿಸುತ್ತೆ, ಅದಷ್ಟೇ. ಆಮೇಲೆ ಬೇಂದ್ರೆಯವರು, ಅವ್ರ ಜೊತೆ ಇದ್ದಂಥ ಕೆಲವರು ಜೊತೆಗಾರರನ್ನು, ದ.ರಾ ಬೇಂದ್ರೆಯವರು, ನೀವು ಬಂಗಾಳಕ್ಕೆ ಹೋಗಿ, ಶಾಂತಿನಿಕೇತನಕ್ಕೆ ಹೋಗಿ ಅಲ್ಲಿ ಕಲ್ತ್ಕೊಂಬನ್ನಿ ಅಂತ ಕಳಿಸಿದ್ರು. ದಟ್ ಈಸ್ ಟ್ಯಾಗೋರ್. ಅವಾಗ ಹೋಗಿ ಬಂದು ನಾಕಂಡ ಗೆಳೆಯರ ಗುಂಪು ಅಂಥೇಳಿ ಕುಲಕರ್ಣಿ, ಶಗೋ ಕುಲಕರ್ಣಿ ಅವ್ರ ಪುಸ್ತಕ ಬರೀತಾರೆ. ಅದರೊಳಗಡೆ ಪೂರ್ತಿ ಭಾಳ ವಿವರವಾಗಿ ಟ್ಯಾಗೋರ್ ಅವ್ರನ್ನ ಹೇಗೆ ಭೇಟಿ ಮಾಡಿದೆ, ಏನು ವಿಷಯಗಳು ಅಂತ ಬರೀತಾರೆ. ಟ್ಯಾಗೋರ್ ಅವರು ಮತ್ತು ಅವನೀಂದ್ರನಾಥ್ ಟ್ಯಾಗೋರ್ ಅವರಿಂದ ಪ್ರಭಾವಿತರಾದಂಥ ನಮ್ಮ ಕಲಾವಿದ ವೆಂಕಟಪ್ಪನವರು, ಅವರು ವೀಣೆ ಇದು ಮಾಡ್ತಿದ್ದವರು, ವೀಣಾವಾದಕರು, ಪ್ರಸಿದ್ಧ ವೀಣಾವಾದಕರು. ಅವರು ನಾನು ಪೇಂಟಿಂಗ್ ಕಲಿತೀನಿ ಅಂತ ಹೋಗ್ಬಿಡ್ತಾರೆ. ಆಮೇಲೆ ಏನಯ್ಯ ನೀನು ವೀಣೆ ಬಾರಿಸ್ತಾ ಇದೆಯಾ, ವೀಣೆ ಬಾರಿಸ್ತಿದ್ದೋ ನೀನು ಪೇಂಟಿಂಗನ್ನು ಮಾಡ್ತಾ ಇದೀಯ ಅಂದರೆ, ವೀಣೆಯ ಹುಚ್ಚು ಅಂತ ಪೇಂಟಿಂಗ್ ಬರೀತಾರೆ. ವೀಣೆಯ ಹುಚ್ಚು ಅಂತ ಪೇಂಟಿಂಗ್ ಬರೀತಾರೆ. ಹೇಗಿದೆ 2 ಕಲಾ ಪ್ರಕಾರಗಳು ಸಂಗಮ ಆಗೋದು. ಅದು ಬಿಡೋಕ್ಕಾಗ್ತಿಲ್ಲ, ಇದು ಬಿಡೋಕ್ಕಾಗ್ತಿಲ್ಲ ಕೆ ವೆಂಕಟಪ್ಪನವ್ರಿಗೆ. ದೊಡ್ಡ
ಅವನೀಂದ್ರನಾಥ್ ಟ್ಯಾಗೋರ್ ಅವರ ದೇಸಿ ಚಿತ್ರ ಪರಂಪರೆ, ಜೆಮಿನಿ ರಾಯ್, ಅವನೀಂದ್ರನಾಥ್ ಟ್ಯಾಗೋರ್, ನಂದಲಾಲ್ ಬೋಸ್, ಹ್ಯಾವೆಲ್, ಆ ಒಂದು ಪರಂಪರೆ ಬೆಳೀತು. ಅದು ಸ್ವದೇಶಿ ಪರಂಪರೆ. ಈ ಕಡೆಯಲ್ಲಿ ಜೆ ಸ್ಕೂಲ್ ಆಫ್ ಆರ್ಟ್ ಅಂತ ಬಾಂಬೆನಲ್ಲಿ ಬೆಳೀತು. ಅದು ವಿದೇಶೀಯ ಚಿತ್ರಕಲೆಯ ಪ್ರಧಾನವಾಗಿ ಅದನ್ನು ಇಟ್ಕೊಂಡು ಬೆಳೆಯುವಂಥ, ನಾ ಸರಿ ತಪ್ಪು ಬಗ್ಗೆ ಏನು ಹೇಳ್ತಿಲ್ಲ, ಹೀಗೀಗಾಯಿತು ಅಂತ ನೋಡ್ತೀವಿ. ಇದೆಲ್ಲ ಸ್ವದೇಶಿ ಆಂದೋಲನದ ಭಾಗವಾಗಿತ್ತು. ಟ್ಯಾಗೋರ್ ಲಿಟ್ರೇಚರ್ನ ಎಸೆನ್ಷಿಯಲಿ ನಾವು ನೋಡಬೇಕಾದ್ದು ಸ್ವದೇಶಿ ಹೋರಾಟದ ಭಾಗವಾಗಿ. ನನ್ನ ದೃಷ್ಟಿಕೋನ ಸ್ವದೇಶಿಯ ಬಗ್ಗೆ ಅವರು ಪುಸ್ತಕನೇ ಬರೀತಾರೆ. ಎಲ್ಲಿ ತನಕ ಹೋಗ್ತಾರೆ ಅಂದರೆ ಸ್ವದೇಶಿ ದೃಷ್ಟಿ, ಇದು ಅನೇಕರಿಗೆ ಬಹುಶಃ ಮೊದಲನೇ ಸತಿ ಕೇಳ್ತಾ ಇರ್ತೀರ ಈ ಪಾಯಿಂಟನ್ನು. ಸ್ವದೇಶಿ ದೃಷ್ಟಿಯಿಂದ ನಮ್ಮ ದೇಶದ ನಿಜವಾದ ಆದರ್ಶದ ರಾಜ ಯಾರಾಗಬೇಕು ಅಂತ ಒಂದು ದೊಡ್ಡ ಚರ್ಚೆ ನಮ್ಮ ದೇಶದಲ್ಲಿ 1901, 2, 3 ನಡೆಯುತ್ತೆ, 5 ನಡೆಯುತ್ತೆ. ಆಗ ಲೋಕಮಾನ್ಯ ತಿಲಕರು ಶಿವಾಜಿ ಮಹಾರಾಜ ಆಗಬೇಕು ಅಂತ ಹೇಳ್ತಾರೆ. ಶಿವಾಜಿಯ ಹೋರಾಟ, ಶಿವಾಜಿಯ ಒಂದು ಜಯಂತಿಯನ್ನು ಅವರು ಮಹಾರಾಷ್ಟ್ರದಲ್ಲಿ ಶುರು ಮಾಡ್ತಾರೆ. ಆಮೇಲೆ ಒಂದು ಕಾರಣಕ್ಕೋಸ್ಕರ ತಿಲಕ್ ಮಹಾರಾಜರು ಬಂಗಾಳಕ್ಕೆ ಬರ್ತಾರೆ. ಬಂಗಾಳದಲ್ಲಿ ಅವರು ಶಿವಾಜಿ ಬಗ್ಗೆ ಭಾಷಣ ಮಾಡ್ತಾರೆ. ಯಾವ ಭಾಷೆಯಲ್ಲಿ ಮಾತಾಡಿರಬೇಕು, ಅವ್ರಿಗೆ ಬಂಗಾಳಿ ಅಂತೂ ಬರಲ್ಲ, ಬಂಗಾಳಿಗಳಿಗೆ ಮರಾಠಿ ಅರ್ಥ ಆಗಲ್ಲ. ಒಟ್ಟಿನಲ್ಲಿ ಕಮ್ಯುನಿಕೇಟ್ ಆಯಿತು. ಅವರು ಮಾತನಾಡಿದ ಮೇಲೆ ಅದರಿಂದ ಪ್ರಭಾವಿತರಾಗಿರುವಂಥ ರವೀಂದ್ರನಾಥ್ ಟ್ಯಾಗೋರು ಶಿವಾಜಿ ಅಂಥೇಳಿ ದೊಡ್ಡದಾಗಿರೋ ಖಂಡಕಾವ್ಯ ಬರೀತಾರೆ. 5ನೇ ಜಾರ್ಜ್ ಮಹಾಶಯನಿಗ ಸ್ವಾಗತಕ್ಕೋಸ್ಕರ ರವೀಂದ್ರನಾಥ್ ಟ್ಯಾಗೋರ್ ಅವರು ರಾಷ್ಟ್ರಗೀತೆ ಅಂತ ಕರೆಸ್ಕೊಳ್ಳುವಂಥ ಜನಗಣಮನ ಬರೆದ್ರು ಅಂತ ಯಾರ್ಯಾರು ಹೇಳ್ಬೋದು ಈ ಸಭೆಯಲ್ಲಿ, ಅಥವಾ ಸಭೆ ಆಚೆಗೆ ಯಾರು ಹೇಳ್ಬೋದು. ಅವ್ರ ಗಮನಕ್ಕೆ ಈ ವಿಷಯಗಳನ್ನು ತರ್ತಾ ಇದ್ದೀನಿ. ಐ ಡೋಂಟ್ ಹ್ಯಾವ್ ಎನ್ ಹ್ಯಾಬಿಟ್ ಆಫ್ ಹೈಡಿಂಗ್ ಎನಿಥಿಂಗ್ ಫ್ರಮ್ ದಿ ಪಬ್ಲಿಕ್ ರಾದರ್ ದೆನ್ ಮೈ ಓನ್ ಸಾರೋಸ್ ಆರ್ ಎಗೊನೀಸ್. ಸ್ವಂತದ್ದು ಬಿಟ್ಟು ಮಿಕ್ಕಿದ್ದೆಲ್ಲ ಸಮಾಜದ ಜೊತೆ ನಾನು ಹೇಳ್ಕೊಂಡೇ ಬಂದಿದ್ದೀನಿ 25 ವರ್ಷದಿಂದ. ಏನು ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂದರೆ, ಡೋಂಟ್ ಟ್ರೈ ಟು ಟ್ರೀಟ್ ಟ್ಯಾಗೋರ್ ಆ್ಯಸ್ ಎ ನಾನ್ ದೇಶಭಕ್ತ. ದೇಶಭಕ್ತರಲ್ಲ ಟ್ಯಾಗೋರ್ ಅನ್ನುವ ಟೋನ್ನಲ್ಲಿ ನಾವು ಮಾತಾಡೋದು ಒಬ್ಬ ದೊಡ್ಡ ಕವಿಗೆ ಮಾಡುವ ದೊಡ್ಡ ಅವಮಾನ ಆಗುತ್ತೆ ಅನ್ನೋದು ನನ್ನ ಭಾಳ ಸ್ಪಷ್ಟವಾದ ಅಭಿಪ್ರಾಯ. ಇದರ ಅರ್ಥ ಒಂದೇ ಮಾತರಮ್ನ ಇವರು ರಾಷ್ಟ್ರಗೀತೆಯಾಗಿ ಯಾಕೆ ತೊಗೊಳ್ಳಿಲ್ಲ ಅನ್ನೋ ಪ್ರಶ್ನೆ ಬರುತ್ತಾ? ಆ ಪ್ರಶ್ನೆಯನ್ನು ನೋಡಬೇಕಾಗಿರೋ ರೀತಿಯೇ ಬೇರೆ. ಯಾರೋ ರಾಷ್ಟ್ರೀಯವಾದಿ ವಿಚಾರಗಳನ್ನು ಹೇಳ್ತಾ ಇದ್ದಾರೆ, ಅವರು ಒಂದೇ ಮಾತರಮ್ನ ಹೇಳುವ ಭರದಲ್ಲಿ ಜನಗಣಮನಕ್ಕೆ ಇರುವಂಥ ಸಹಜವಾದ ಸ್ವಾಧಿಷ್ಠಾನ ಇದೆಯಲ್ಲ, ಅದಕ್ಕಿರುವಂಥ ಸ್ವಂತ ಬಲ ಇದೆಯಲ್ಲ, ಅದನ್ನು ಕುಗ್ಗಿಸೋ ಪ್ರಯತ್ನವನ್ನು ಮಾಡಿದ್ದಾರೆ. ಹಿಂಗಾಗಬಾರ್ದಾಗಿತ್ತಿದು. ನಿನಗಡೆ ಎಡಗಡೆ ಕಣ್ಣು ಒಳ್ಳೇದಾ, ಬಲಗಡೆ ಕಣ್ಣು ಒಳ್ಳೇದಾ ಅಂತ ಕೇಳಬಾರ್ದಾಗಿತ್ತು. ನಿಂಗೆ ಸೂರ್ಯ ಇಷ್ಟನಾ, ಚಂದ್ರ ಇಷ್ಟನಾ ಅಂತ ಕೇಳಬಾರ್ದಾಗಿತ್ತು. ನಿನ್ಗೆ ಹಲಸಿನ ಹಣ್ಣು ಇಷ್ಟನಾ, ಮಾವಿನ ಹಣ್ಣು ಇಷ್ಟನಾ ಅಂತ ಕೇಳಬಾರ್ದಾಗಿತ್ತು. ನಿನ್ಗೆ ಹಿಂದೂಸ್ತಾನಿ ಇಷ್ಟನಾ, ಕರ್ನಾಟಕ ಸಂಗೀತ ಇಷ್ಟನಾ ಅಂತ ಕೇಳಬಾರ್ದಾಗಿತ್ತು. ನಿಂಗೆ ಯಕ್ಷಗಾನದಲ್ಲಿ ಮೂಡಲ್ಪಾಯ ಇಷ್ಟನಾ, ಪಡವಲ್ಪಾಯ ಇಷ್ಟನಾ ಕೇಳಬಾರ್ದಾಗಿತ್ತು. ಈ ಡಿವಿಷನ್ ಆಗಿದೆ ಇವತ್ತು. ಕಲೆಯಲ್ಲೂ ಆಗಿದೆ, ಸಮಾಜದಲ್ಲೂ ಆಗಿದೆ, ನಮ್ಮ ತಲೆನಲ್ಲೂ ಆಗಿದೆ. ನಮ್ಮ ಒಳಗಡೆ ಆಗಿರೋದಕ್ಕೆ ಸಮಾಜದಲ್ಲಾಗಿದೆ ಅಲ್ವಾ. ಎಷ್ಟು ಸ್ಕೀಸಮ್ ಅಂತಾರೆ ಇಂಗ್ಲೀಷ್ನಲ್ಲಿ ಇದಕ್ಕೆ. ಸ್ಪಷ್ಟವಾದ ಒಂದು ವ್ಯಂಗ್ಯದಿಂದ ಕೂಡಿದ ಒಂದು ವಿಭಜನೆ. ದೇಶ ವಿಭಜನೆ ಇರಲಿ, ಅದು ಮುಂದಿನ ವಿಷಯ. ನಮ್ಮ ಮನಸ್ಸಿನಲ್ಲೇ ವಿಭಜನೆ ಆಗಿದೆಯಲ್ಲ ಇವತ್ತು. ಕಾನ್ಸ್ಟಿಟ್ಯೂಷನ್ ಬಗ್ಗೆ ನಾವು ಹೇಳಬೇಕಾದ್ರೆ ಕಾನ್ಸ್ಟಿಟ್ಯೂಷನ್ನಿಗೆ ಅದು ಆಮೇಲೆ ಬಂದು ಸೇರಿಕೊಂಡಿದ್ದು ಜನಗಣಮನ. ಇಟ್ಸ್ ವೆಲ್ ಆ್ಯಂಡ್ ಗುಡ್. ನಾವು ಅದನ್ನು ಹಾಡ್ತಾ ಇದ್ದೀವಿ, ಪೂರ್ತಿ ಹಾಡ್ತಾ ಇಲ್ಲ. ಜನಗಣಮನೂ ಪೂರ್ತಿ ಹಾಡ್ತಿಲ್ಲ, ಒಂದೇ ಮಾತರಮ್ಮ ಪೂರ್ತಿ ಹಾಡ್ತಿಲ್ಲ. ಒಂದೇ ಮಾತರಮ್ಮನ ಪೂರ್ತಿ ಹಾಡ್ತಿಲ್ಲ ಅಂತ ಯಾರು ಹೇಳ್ತಾರೋ ಅವ್ರ ಗಮನಕ್ಕೆ ನಾನು ಹೇಳೋದು, ಜನಗಣಮನೂ ಪೂರ್ತಿ ಹಾಡ್ತಿಲ್ಲ. ಪೂರ್ತಿ ಹಾಡೋಕ್ಕೆ ಬೇಕಾದ ಸಮಗ್ರ ಒಂದು ಪೂರ್ಣ ದೃಷ್ಟಿ ಅಂತ ಕುವೆಂಪು ಹೇಳ್ತಾರಲ್ಲ, ಆ ಥರದ ಒಂದು ಸಮಗ್ರ ದೃಷ್ಟಿನೇ ಪಾಶ್ಚಾತ್ಯ ದೃಷ್ಟಿಕೋನ ನಮ್ಮಿಂದ ಕಿತ್ಕೊಂಡ್ಬಿಡ್ತು. ಅದು ವ್ಯಂಗ್ಯ ನೀವು ಒಂದೇ ಮಾತ್ರ ಹಾಡ್ತಿಲ್ವೋ, ಜನಗಣಮನ ಹಾಡ್ತಿಲ್ವೋ ಅಂತಲ್ಲ, ಯಾವುದನ್ನೂ ಪೂರ್ತಿ ಹೇಳ್ತಿಲ್ಲ. 1008 ಗಾಯತ್ರಿ ಮಾಡಬೇಕು ಅಂದರೆ 108 ಮಾಡಿದ್ರೆ ಸಾಕು ಅಂತಾಗಿದೆ ಇವಾಗ. ಆ ಅರ್ಥದಲ್ಲಿ ನಾನು ಹೇಳ್ತಾ ಇರೋದು ನಿಮಗೆ. ಎಲ್ಲನೂ ಕಟ್ ಶಾರ್ಟ್ ಮಾಡ್ಕೊಂಡು ಬರೋ ಅಂಥ ಕಾಲಕ್ಕೆ ನಾವು ಬಂದ್ವಲ್ಲ. ಇದಕ್ಕೆ ಕಾರಣ ಒಂದು ಆಧುನಿಕತೆಯ ಹೊರಡ್ತ, ಎರಡನೇದು ಪಾಶ್ಚಾತ್ಯರು ನಮ್ಮ ತಲೆಯನ್ನು ಕೆಡಿಸಿರೋ ರೀತಿ. ಯಾಕೆ ಅಂತ ಹೇಳ್ತೀನಿ. ಮನೆಗೆ ಹೋದ್ಮೇಲೆ ನೀವು ಒಂದು ಕೆಲಸ ಮಾಡಿ, ಒಂದು ಹೋಮ್ವರ್ಕ್ ಥರ. ಅಂದರೆ ನಾನು ನಿಮ್ಗೆ ಹೋಮ್ವರ್ಕ್ ಕೊಡೋಷ್ಟು ದೊಡ್ಡವನಲ್ಲ. ಹೋಮ್ವರ್ಕ್ ಅಂದರೆ ಮನೇಲಿ ಮಾಡೋ ಕೆಲಸ. ಇಂಗ್ಲೆಂಡಿನ ಹಾಡು ಎಷ್ಟು ಉದ್ದ ಇದೆ ಅಂತ ನೋಡಿ. ಇಂಗ್ಲೆಂಡಿನ ಹಾಡು ಓ ಗಾಡ್ ಸೇವ್ ದಿ ಕಿಂಗ್ ಅಂತ ಹಾಡೋರ್ದು, ಚಿಕ್ಕ ಹಾಡೋದು. ಬೇರೆ ದೇಶದ ಹಾಡು ನೋಡಿ, ಯುರೋಪಿಯನ್ ದೇಶಗಳದ್ದು ಚಿಕ್ಕ ಹಾಡಿದೆ, ಅವರ ನ್ಯಾಷನಲ್ ಆ್ಯಂಥಮ್ಸ್. ಭಾರತದಂಥ ಒಂದು ಕಂದು ಜನಗಳು ಇರುವಂಥ ದೇಶವನ್ನು ನಾವು ಆಳಿದ್ವಿ, ಈಗ ಅನಿವಾರ್ಯವಾಗಿ ಬಿಟ್ಟು ಹೋಗ್ತಾ ಇದ್ದೀವಿ. ಅವ್ರ ದೇಶಗಳು ನಮ್ಮ ದೇಶಕ್ಕೆ ಚಿಕ್ಕ ಹಾಡಿರಬೇಕಾದ್ರೆ ಭಾರತದಂಥ ಒಂದು ವಸಾಹತುಗೆ ಒಳಗಾದ ದೇಶಕ್ಕೆ ಉದ್ದ ಹಾಡಿರೋದು ಹೆಂಗೆ? ಇದು ಪೊಲಿಟಿಕ್ಸ್. ಇದು ಚುನಾವಣಾ ಪೊಲಿಟಿಕ್ಸ್ ಅಲ್ಲ, ಇದು ಕಲ್ಚರಲ್ ಪೊಲಿಟಿಕ್ಸು. ಹಂಗಾಗಿ ಇವ್ರ ಹಾಡನ್ನು ಇವ್ರಿಗೆ ತಲೆ ಮೇಲೆ ಹೊಡೆದು ಚಿಕ್ಕದಾಗಿ ಹೇಳಿದ್ರೆ ಸಾಕು ನೀವು. ಆಮೇಲೆ ಅದಕ್ಕೆ ಬೇರೆ ಬೇರೆ ಕಾರಣ ಕೊಡೋದು. ಇದು ಆ ಮ್ಯೂಸಿಕ್ಕಿಗೆ ಹೊಂದಲ್ಲ,
ಇದು ಆ ಮ್ಯೂಸಿಕ್ಕಿಗೆ ಹೊಂದಲ್ಲ, ಬೇರೆ ಮ್ಯೂಸಿಕ್ಕಿಗೆ ಹೊಂದಲ್ಲ ಅಂತೆಲ್ಲ ಹೇಳ್ತಾರೆ. ಅಂದರೆ ಒಂದೇ ಮಾತರಮ್ನ ನಾವು ಮಾತಾಡಬೇಕಾದ್ರೆ ನಮಗೆ ಇಡೀ ನಮ್ಮ ಸ್ವಾತಂತ್ರ್ಯ ಚಳುವಳಿ ನೆನಪಾಗಬೇಕು, ಅಥವಾ ಜನಗಣಮನ ಮಾತಾಡಬೇಕಾದ್ರೆ ಇಡೀ ನಮ್ಮ ಸ್ವಾತಂತ್ರ್ಯ ಚಳುವಳಿ ನೆನಪಾಗಬೇಕು. ನಮಗೆ ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರ ಜನಗಣಮನವನ್ನು ಪ್ರಖ್ಯಾತಿ ಮಾಡೋದ್ರಲ್ಲಿ ಏನಿದೆ ಅನ್ನೋದು ನೆನಪಾಗಬೇಕು. ಅದರ್ವೈಸ್ ಇಟ್ ಹ್ಯಾಸ್ ನೋ ಮೀನಿಂಗ್ ಡಿಸ್ಕಸ್ಸಿಂಗ್ ಫಾರ್ 1.5 hours. 1.5 ಗಂಟೆ ಮಾತನಾಡೋದೇನೂ ಇರಲ್ಲ. ಜನಗಣಮನ ಭಾಳ ಒಳ್ಳೆಯದು, ಒಪ್ಕೊಂಡಿದ್ದೀವಿ, ನಾವು ಅದನ್ನು ಹಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಅದನ್ನು ನಾವು ಒಂದು ಉಪನ್ಯಾಸದ ಭಾಗವಾಗಿ ಮಾಡೋದ್ರ ಅಗತ್ಯ ಏನು ಅಂದರೆ ಅದರ ಹಿಂದೆ ಅಡಗಿರುವಂಥ ಅನೇಕ ಸಾರ್ವಜನಿಕರನ್ನು ದಾರಿ ತಪ್ಪಿಸುವಂತೆ ಮಾಡಿರುವ ವಿಷಯಗಳನ್ನು ಸರಿಪಡಿಸುವುದು ನಮ್ಮಂಥವ್ರ ಕೆಲಸ. ಪಬ್ಲಿಕ್ಕಲ್ಲಿ ಯಾರೋ ಗುರುತಿಸ್ಕೊಂಡು ಕೆಲಸ ಮಾಡ್ತಾರೆ ಅಂಥವ್ರ ಕೆಲಸ ಅಂತ ನಾನು ಅಂದ್ಕೊಂಡು ಹೇಳ್ತಾ ಇದ್ದೀನಿ. ಈಗ ಈ ಜನಗಣಮನವನ್ನು ಬರೆದಂಥ ಇವರಿದ್ದಾರಲ್ಲ ರವೀಂದ್ರನಾಥ್ ಟ್ಯಾಗೋರು, ಇವರು ಜನಗಣಮನ ಒಂದೇ ಬರೆದ್ರ ಈ ರೀತಿಯ ಒಂದು ಪವರ್ಫುಲ್ ಹಾಡಾಗಿ 100 ಹಾಡು ಬರೆದಿದ್ದಾರೆ, 10 ನಾಟಕ ಬರೆದಿದ್ದಾರೆ, ಹಲವಾರು ಕಾದಂಬರಿ ಬರೆದಿದ್ದಾರೆ. ಅವರ ಚೋಕರ್ ಬಾಲಿ ಸಿನಿಮಾ ಆಯಿತು, ಐಶ್ವರ್ಯ ರಾಯ್ ನಟನೆ ಮಾಡಿದ್ರು ಸಿನಿಮಾದಲ್ಲಿ. ನೌಕಾಘಾತ ಎಚ್ ವಿ ಸಾವಿತ್ರಮ್ಮನವ್ರು ಕನ್ನಡಕ್ಕೆ ಮಾಡಿದ್ರು, ಅವ್ರದ್ದು ರೆಕಾರ್ಡ್ ಶಿಪ್ ಅಂತ ಬಂತು. ಆಮೇಲೆ ಘರೋ ಸಂಸಾರ ಅಂಥೇಳಿ ಮನೆ ಮತ್ತು ಸಂಸಾರ, ಮನೆ ಮತ್ತು ಜಗತ್ತು ಅನ್ನೋದು ಕಾದಂಬರಿ, ಬಹಳ ಪ್ರಸಿದ್ಧವಾದ ಕಾದಂಬರಿ ಅದು ಟ್ಯಾಗೋರ್ ಅವ್ರದ್ದು. ಇನ್ನೂ ಭೈರಪ್ಪನವರ ಧರ್ಮಶ್ರೀಗೋ ಅಥವಾ ಬೇರೆ ವಂಶವೃಕ್ಷಕ್ಕೋ ಮೂಲವಾಗಿರುವಂಥ ಗೋರ ಕಾದಂಬರಿ ಬಹಳ ಪ್ರಸಿದ್ಧವಾದ್ದು. ಅಂದರೆ ಕಾದಂಬರಿ ಕ್ಷೇತ್ರದಲ್ಲಿ ಅವರು ಸ್ವ ಅನ್ನುವ, ಸ್ವಂತಿಕೆ ಅನ್ನುವ, ಸ್ವದೇಶಿ ಅನ್ನುವ ವಿಚಾರವನ್ನು ಬಲವಾಗಿ ಹೇಳ್ತಾ ಇದ್ದರು ಪಾಪ ಟ್ಯಾಗೋರ್ ಅವರು. ಅದನ್ನು ಕಾದಂಬರಿ ಮೂಲಕ ಹೇಳಿ ನೋಡಿದ್ರು. ಆಮೇಲೆ ಚಿರಕುಮಾರಿ ಸಭಾ ಅನ್ನೋ ಒಂದು ಸಂಗೀತಮಯ ಕಾದಂಬರಿಯನ್ನು ಬರೆದ್ರು ಅವರು. ಸಂಗೀತ ನಾಟಕದ ರೀತಿಯ ಆಪೇರಾ ಅಂತಿರಲ್ಲ, ಆ ರೀತಿಯ ಒಂದು ನಾಟಕವಾದ ರೀತಿಯ ಕಾದಂಬರಿಯನ್ನು ಬರೆದ್ರು. ಕನ್ನಡದ ಬಹಳ ಬಲಿಷ್ಠ ಕಾದಂಬರಿಕಾರರಾದ ಬಿ ಪುಟ್ಟಸ್ವಾಮಯ್ಯನವರು ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ರು. ಪ್ರಜಾವಾಣಿಯ ಮೊದಲನೇ ಎಡಿಟರ್ ಅವರು. ಕ್ರಾಂತಿ ಕಲ್ಯಾಣ ಕಾದಂಬರಿಯ 5 ಸಂಪುಟಗಳನ್ನು ಬರೆದವರು, ಬಸವಣ್ಣ ಮತ್ತು ಅವನ ಸಮಕಾಲೀನರ ಬಗ್ಗೆ. ಹೀಗೆ ಕಾದಂಬರಿಯ ಮೂಲಕ ಅವರು ಯಾವುದು, ನನ್ನತನ ಯಾವುದು, ನಾನು ವಿದೇಶಿಯನ, ನಾನು ಸ್ವದೇಶಿಯನ, ನನ್ನ ನೆಲೆ ಯಾವುದು ಅಂತ ಗೋರ ಕಾದಂಬರಿಯಲ್ಲಿ ಕೇಳ್ಕೊಳ್ತಾನೆ. ಅಂದರೆ ಹುಡುಕಾಟ, ಸ್ವತ್ವದ ಹುಡುಕಾಟ ಟ್ಯಾಗೋರ್ ಅವರ ಕಾದಂಬರಿಗಳಲ್ಲಿ ನಡೆಯಿತು. 1905ನೇ ಇಸ್ವಿ ಬಂತು. 5ನೇ ಇಸ್ವಿ ಬರೋ ಹೊತ್ತಿಗಾಗಲೇ ಬಂಕಿಮರ ಜಗದ್ವಿಖ್ಯಾತರಾಗಿದ್ದರು. ಶರತ್ಚಂದ್ರ ಹೆಸರು ಬರ್ತಾ ಇತ್ತು. ಇನ್ನೂ ಕೆಲವು ಬಂಗಾಳಿ ಲೇಖಕರು ಬರ್ತಾಯಿದ್ರು ಆ ಕಾಲದಲ್ಲಿ. ಆಗ ಯಾವಾಗ ಲಾರ್ಡ್ ಕರ್ಜನ್ ಬಂಗಾಳವನ್ನು 2 ಭಾಗ ಮಾಡಿದ 1905ನೇ ಇಸ್ವಿನಲ್ಲಿ, ಅಂದರೆ ಜನಸಂಖ್ಯೆಯ ಆಧಾರದ ಮೇಲೆ ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳ, ಹಿಂದೂ ಮತ್ತು ಮುಸ್ಲಿಂ, ಅದನ್ನು ಜನಸಂಖ್ಯೆಯ ಆಧಾರದ ಮೇಲೆ 2 ಭಾಗ ಮಾಡಬೇಕು ಅಂತ ಕರ್ಜನ್ ಮಾಡ್ದ. ಆಗ ಇಡೀ ಬಂಗಾಳ ಒಂದು ವ್ಯಕ್ತಿಯಂತೆ ಎದ್ದು ನಿಂತಿತು. 45ರಲ್ಲಿ ಎದ್ದು ನಿಲ್ಲಿಲ್ಲ, 1947ರಲ್ಲಿ ಎದ್ದು ನಿಲ್ಲಿಲ್ಲ, ಆದರೆ 5ನೇ ಇಸ್ವಿಲಿ ಎದ್ದು ನಿಂತಿತ್ತು. ಅಂದರೆ ಈಗಿಂತ ಸುಮಾರು 120 ವರ್ಷ ಸುಮಾರು ಹಿಂದೆ ಬಂಗಾಳ ಒಂದು ವ್ಯಕ್ತಿಯಂತೆ, ಒಂದು ವ್ಯಕ್ತಿತ್ವದಂತೆ ಎದ್ದು ನಿಂತ್ಕೊಂತು ಬಂಗಾಳ. ಆಗೇನಾಯಿತು, ಜನ ಹಬ್ಬ ನಡಿಬೇಕಾದ್ರೆ ಸಂಕ್ರಾಂತಿ ಇದರಲ್ಲಿ ಗಂಗಾ ನದಿನಲ್ಲಿ ಸ್ನಾನ ಮಾಡಿ ಕಲ್ಕತ್ತಾದಲ್ಲಿ ರವೀಂದ್ರನಾಥ್ ಟ್ಯಾಗೋರು ಕೈನಲ್ಲಿ ಇಷ್ಟಿಷ್ಟು ರಾಕಿ ಹಿಡ್ಕೊಂಡು ನಿಂತಿದ್ರು. ಟ್ಯಾಗೋರ್ನ ಯಾವಾಗಲೂ ಮನೆಯಲ್ಲಿರುವಂಥ ಒಬ್ಬ ದೊಡ್ಡ ಜಮೀನ್ದಾರ ಅಂತಲೇ ನಮಗೆ ಕಲ್ಪನೆ ಕೊಟ್ಟಿದ್ದಾರೆ, ಬಹುಶಃ ಟಾಲ್ಸ್ಟಾಯ್ ಥರ. ಹಂಗಲ್ಲ ಅಂತ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಹಿ ವಾಸ್ ಕ್ವೈಟ್ ಆ್ಯಕ್ಟಿವ್. ಸಾಕಷ್ಟು ಸಮಾಜದಲ್ಲಿ ಅವರು ಓಡಾಡ್ತಾ ಇದ್ದರು. ಸಾಮಾನ್ಯ ಜನಗಳ ಜೊತೆ, ಅವರು ದೊಡ್ಡ ಶ್ರೀಮಂತ ಕುಟುಂಬದಿಂದ ಬಂದವರಾದರೂ ಕೂಡ ಸಾಮಾನ್ಯ ಜನಗಳ ಜೊತೆ ಓಡಾಡುವ ಒಂದು ಜೀವನದ ಹಂತವೂ ಇತ್ತು ಟ್ಯಾಗೋರ್ ಜೀವನದಲ್ಲಿ. ಇದನ್ನು ನಮಗೆ ಅಲ್ಲಿರ್ತಕ್ಕಂಥ ಜನಗಳು ಮುಚ್ಚಿಟ್ರು. ಇಂಟಲೆಕ್ಚುವಲ್ಸ್ ಅಂತ ಯಾರನ್ನು ನಾವು ಹೇಳ್ತೀವಿ, ಮುಚ್ಚಿಟ್ರು. ಆವಾಗ ಎಲ್ಲರೂ ಕೈಗೆ ರಾಖಿಯನ್ನು ಕಟ್ಕೊಂಡು, ಅವರು ಹಿಂದೂಗಳಾಗಲಿ ಮುಸಲ್ಮಾನರಾಗಲಿ ಯಾರಾಗಲಿ, ಒಂದೇ ಕಂಠದಿಂದ ಟ್ಯಾಗೋರ್ ಅವ್ರು ಹೇಳ್ಕೊಟ್ಟಂತೆ ಒಂದೇ ಮಾತರಂ ಗೀತೆಯನ್ನು ಹಾಡಿದ್ರು. ಟ್ಯಾಗೋರ್ ಹೇಳ್ಕೊಟ್ಟಂತೆ ಒಂದೇ ಮಾತರಂ ಗೀತೆಯನ್ನು ಹಾಡಿದ್ರು. ನೀವು ಕೇಳ್ಬೋದು, ಏನು ಸಾರ್ ತುಂಬ ಚೆನ್ನಾಗಿದೆ, ಏನಾದ್ರು ಪ್ರೂಫ್ ಗಿಫ್ ಇದೆಯಾ ಅಥವಾ ನಿಮ್ಮ ಮಾತಿಗೆ? ಇದರಲ್ಲಿದೆ. ಶಿವರಾಮ್ ಅವರು ಬರೆದಿರೋ ಒಂದು ಕತೆ ಒಂದು ಒತೆ ಪುಸ್ತಕದಲ್ಲಿ ಟ್ಯಾಗೋರ್ ಅವರ ಪಾತ್ರ ಏನಿತ್ತು, ಬಂಗಾಳ ವಿಭಜನೆಯನ್ನು ತಡೆಯೋದ್ರಲ್ಲಿ. ವಿಭಜನೆ ಆಗಬಾರ್ದು ಅಂದರೆ ಹಿ ವಾಸ್ ಅಗೇನ್ಸ್ಟ್ ಪಾರ್ಟಿಷನ್ನ ಒಂದು ಪ್ರಯತ್ನ ಆಗಲೇ ಮಾಡಿದ್ರು. ಪಾರ್ಟಿಷನನ್ನು ಅವ್ರು ವಿರೋಧ ಮಾಡಿ ಜನಕ್ಕವರು ಒಂದೇ ಮಾತರಂನ ಹಾಡೋಕ್ಕೆ ಹೇಳಿಕೊಟ್ರು. ಒಂದೇ ಮಾತರಂ ಹಾಡಿಗೆ ಅವರೇ ರಾಗ ಸಂಯೋಜನೆ ಮಾಡಿದ್ರು. ನಾವು ಭಾರತೀಯರಾಗಿ ಹೆಂಗೆ ಒಂದೇ ಮಾತರಂನ ಮತ್ತು ಜನಗಣಮನವನ್ನು 2 ತಕ್ಕ ಡಿಲೀಟ್ ಮಾತಾಡ್ತಾ ಇದ್ದೀವಿ. ಈಗ ಆ ಕವಿನೇ ಆ ಕೆಲಸ ಮಾಡಿಲ್ಲ. ಹೊಕ್ಕಳಿ ಬಂಕಿಮ್ ಚಂದ್ರರಿಗೆ ಏನಿತ್ತು ಇವ್ರ ಬಗ್ಗೆ ಭಾವನೆ?
ಒಂದು ಪಾರ್ಟಿ ಅಂದರೆ ಸಂಜೆ ಒಂದು ಚಹಾಕೂಟ, ಮೇಜುವಾನಿ ಅಂತಿರಲ್ಲ, ಚಹಾಕೂಟ ನಡೀತಾ ಇರುತ್ತೆ. ಸಾಹಿತಿಗಳು, ಲೇಖಕರದ್ದೆಲ್ಲ ಇದನ್ನು ಎ ಆರ್ ಕೃಷ್ಣಶಾಸ್ತ್ರಿಗಳು ಬರೀತಾರೆ ಬಂಕಿಂಚಂದ್ರ ಪುಸ್ತಕದಲ್ಲಿ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಹುಮಾನ ಬಂದಿರೋ ಪುಸ್ತಕ. ಇಲ್ಲೇ ಪ್ರೊಫೆಸರ್ ಆಗಿದ್ದವರು, ಪ್ರಬುದ್ಧ ಕರ್ನಾಟಕ ಪತ್ರಿಕೆ ಆರಂಭ ಮಾಡಿದವರು ಎ ಆರ್ ಕೃಷ್ಣಶಾಸ್ತ್ರಿಯವರು, ಕನ್ನಡದ ಬಹಳ ದೊಡ್ಡ ಗದ್ಯ ಲೇಖಕರು. ಅವರು ಹೇಳ್ತಾರೆ, ರವೀಂದ್ರನಾಥ್ ಟ್ಯಾಗೋರು ಸ್ವಲ್ಪ ತಡವಾಗಿ, ಇನ್ನೂ ಕರ್ಲಿ ಹೇರ್, ನೋಡೋಕ್ಕೆ ಎಷ್ಟು ಸ್ಮಾರ್ಟ್ ಇದ್ರು, ಎಷ್ಟು ಹ್ಯಾಂಡ್ಸಮ್ ಅವರು ಅಲ್ಲ. ಅವ್ರು ನಡ್ಕೊಂಡು ಬರ್ತಾರೆ, ಇವ್ರಿಗೆಲ್ಲ ಸ್ವಲ್ಪ ಮಧ್ಯ ವಯಸ್ಸಾಗಿದೆ. ಅವಾಗ ಅವ್ರು ಹೇಳ್ತಾರೆ, ಅಗೋ ನೋಡಿ ವಂಗ ಸಾಹಿತ್ಯದ ರವಿ ಬರುತ್ತಿದ್ದಾನೆ, ಸೂರ್ಯ ಬರುತ್ತಿದ್ದಾನೆ. ಎಷ್ಟು ಆತ್ಮೀಯತೆ. ಅವ್ರನ್ನ ಸ್ವಾಗತ ಮಾಡಿದ್ರು. ಕೇವಲ ಅವತ್ತಿನ ಒಂದು ಚಹಾ ಗೋಷ್ಠಿಗೆ ಅವರು ಸ್ವಾಗತ ಮಾಡಲಿಲ್ಲ, ಬಂಗಾಳಿ ಸಾಹಿತ್ಯಕ್ಕೆ ಅವ್ರನ್ನ ಸ್ವಾಗತ ಮಾಡಿದ್ರು ಅಂತ ಬರೀತಾರೆ. ಇದು ರಿಲೇಷನ್ಶಿಪ್ ಅವರಿಬ್ಬರ ನಡುವೆ ಇದ್ದಿದ್ದು, ಬಂಕಿಂಚಂದ್ರರ ಬಗ್ಗೆ ಮತ್ತು ಇವ್ರ ಬಗ್ಗೆ. ಅವರು ದುರ್ಗಿಯನ್ನು ಆರಾಧನೆ ಮಾಡಿದ್ರು, ಕಾಳಿಯನ್ನು ಆರಾಧನೆ ಮಾಡಿದ್ರು, ಭಾರತ ಮಾತೆಯನ್ನು ಆರಾಧನೆ ಮಾಡಿದ್ರು. ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ, ಇವಾಗ ಹಾಡಿದ್ರಲ್ಲ, ಮಾತರಂ ಒಂದೇ ಮಾತರಂ ಅಂದರು. ಇವರೇನು ಮಾಡಿದ್ರು ನೋಡೋಣ. ಅವರೊಂದು ಹಾಡಲ್ಲಿ ಬರೀತಾರೆ ಟ್ಯಾಗೋರು, ಸಾರ್ಥಕ ಜನ್ಮ ಅಮರ ಜನ್ಮೇಚ್ಛಿ ಏ ದೇಶೇ, ಈ ದೇಶದಲ್ಲಿ ಹುಟ್ಟಿ ನನ್ನ ಜನ್ಮ ಸಾರ್ಥಕವಾಯಿತು ಅಂತ ಬರೀತಾರೆ. ಇದು ಯಾವುದನ್ನೂ ನಮ್ಮ ಸ್ಕೂಲಲ್ಲಿ ಹೇಳ್ಕೊಡ್ಲೇ ಇಲ್ಲ. ಸಮಸ್ಯೆ ಇರೋದು ಅದು. ಬ್ಲೆಸ್ಡ್ ಆಮ್ ಐ ದಟ್ ಐ ವಾಸ್ ಬಾರ್ನ್ ಇನ್ ದಿಸ್ ಲ್ಯಾಂಡ್ ಅಂತ ಹೇಳೋದು ಟ್ಯಾಗೋರ್ ಹೇಳ್ತಿರೋ ಮಾತಿದು. ಏಕ್ಲ ಚಲೋ ಭಾಳ ಪ್ರಸಿದ್ಧವಾದ ಹಾಡು. ಇತ್ತೀಚೆಗೆ ಶ್ರೇಯಾ ಘೋಷಾಲ್ ಕೂಡ ಅದನ್ನು ಹಾಡಿದ್ದಾರೆ, ಅನೇಕರು ಹಾಡಿದ್ದಾರೆ. ಅದನ್ನು ಗಾಂಧೀಜಿಯವರು ಏನು ಅಂದ್ಕೊಂಡ್ರು, ಅವರು ಅಹಿಂಸಾ ಸತ್ಯವೃತ್ತಕ್ಕೆ ಸಂಬಂಧಪಟ್ಟಿದ್ದು ಅಂದ್ಕೊಂಡ್ರು. ಹಾಗೆ ಬರೆದಿರಲಿಲ್ಲ ಅವರು. ನೀನು ಜನಗಳನ್ನು ಸಂಘಟನೆ ಮಾಡೋಕ್ಕೆ ಟ್ರೈ ಮಾಡಪ್ಪ, ಜನಗಳಿಗೆ ನೀನು ಎಷ್ಟೇ ಬುದ್ಧಿವಾದ ಹೇಳಿದ್ರು ನಿನ್ನ ಒಳ್ಳೆಯ ಕೆಲಸಕ್ಕೆ ಜನ ಬರದೇ ಹೋದರೆ, ಜನ ಬಂದಿಲ್ಲ ಅಂತ ನಿಲ್ಲಿಸ್ಬೇಡ ನಿನ್ನ ಕೆಲಸನ, ಅದು ಹಾಡಿನ ಅರ್ಥ. ಆಗ ನೀನು ಏಕ್ಲ ಚಲೋ ಅಂತ, ಆಗ ನೀನು ನಿನ್ನ ದಾರಿಯನ್ನು ಬಿಡದೆ ಒಬ್ಬನೇ ನಡ್ಕೊಂಡು ಹೋಗು. ಒಬ್ಬನೇ ಮೊದಲಿಂದ ನಡ್ಕೊಂಡು ಹೋಗಬೇಡ, ಜನಗಳನ್ನು ಸೇರಿಸ್ಕೊಳ್ಳೋಕೆ ಟ್ರೈ ಮಾಡು. ಜನ ಕೆಲವು ಸತಿ ಬರಲ್ಲ, ಏನು ಮಾಡೋಣ, ಆ ಕಾಲ ಪರಿಸ್ಥಿತಿ ಇನ್ನೂ ಪಕ್ವವಾಗಿರಲ್ಲ, ಜನಕ್ಕೆ ನೀನು ಹೇಳುವ ಒಂದು ವಿಷನ್, ದೂರದೃಷ್ಟಿ ಅರ್ಥ ಆಗಲ್ಲ. ಹಾಗಂತ ನೀನು ಒಬ್ಬನೇ ನಿಂತ್ಕೋಬೇಡ, ನಿನ್ನ ಪಾಡಿಗೆ ನೀನು ನಡ್ಕೊಂಡು ಹೋಗು ಅನ್ನೋದು ಆ ಮಾತಿನ ಅರ್ಥ. ಅಂಥ ಹಾಡನ್ನು ಬರೆದ್ರು. ಅಂದರೆ ಜನಗಳನ್ನು ಸಂಘಟನೆ ಮಾಡಬೇಕು ಅನ್ನೋ ಬಂತು. ಶಿವಾಜಿಯ ವಿಷಯ ಬಂತು. ಒಂದೇ ಮಾತರಮ್ಗೆ ಹಾಡನ್ನು ಕಂಪೋಸ್ ಮಾಡಿದ್ರು ಅಥವಾ ಮ್ಯೂಸಿಕ್ಕನ್ನು ಕಂಪೋಸ್ ಮಾಡಿದ್ರು ಅನ್ನೋ ವಿಷಯ ಬಂತು. ಬಂಕಿಮರು ಮತ್ತು ಇವರ ಸಂಬಂಧ ಏನಿತ್ತು ಅಂತ ಬಂತು. ಹೀಗೆ ಇವರ ಒಂದು ಜೀವನ ನಡೀತು. ಆಮೇಲೆ ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಹೇಳ್ತಾ ಇದ್ದಿದ್ದು, ಈಗಲೂ ಸಂಗೀತ ಪಾಠಶಾಲೆಗಳಲ್ಲಿ ಹೇಳ್ಕೊಡೋದು, ಮತ್ತು ಬಂಗಾಳದಲ್ಲಿ ಹೇಳ್ತಾರೆ, ಕರ್ನಾಟಕದಲ್ಲೂ ಹೇಳ್ತಾರೆ. ಭಾಳ ಪ್ರಸಿದ್ಧವಾದ ಹಾಡು ಟ್ಯಾಗೋರ್ದು ಯಾವುದು, ದೇವಿ ಭುವನ ಮನಮೋಹಿನಿ. ಎಷ್ಟು ಪ್ರಸಿದ್ಧವಾದ ಹಾಡು. ಇವಾಗ ಹಾಡಿದ್ರು ಅಂತ ಕಾಣುತ್ತೆ, ಅಥವಾ ಅವ್ರು ಹಾಡ್ಬೋದು ಆಮೇಲೆ ಅವ್ರಿಗೆ ಅದು ಬಂದರೆ ಲಿರಿಕ್ಸು. ಅದ್ಭುತವಾದ ಹಾಡು ದೇವಿ ಭುವನ ಮನಮೋಹಿನಿ. ಅಂದರೆ ಟ್ಯಾಗೋರ್ನ ದ್ವೀಪದ ಥರ ನೋಡಬಾರ್ದು ಅಂತ ನಾನು ಹೇಳ್ತಾ ಇರೋದು. ಟ್ಯಾಗೋರೇ ಒಂದು ದ್ವೀಪ, ಟ್ಯಾಗೋರ್ ಕೃತಿಗಳೆಲ್ಲ ಒಂದು ದ್ವೀಪ. ಅದರಲ್ಲೂ ಜನಗಣಮನನೇ ಒಂದೊಂದು ಸಪ್ರೇಟಾಗಿ ಒಂದು ಇಟ್ಕೊಂಡು ನೋಡಿದಾಗ ಸಹಜವಾಗಿ ಅದರ ಹಿಸ್ಟ್ರಿನೂ ಗೊತ್ತಾಗಲ್ಲ, ಅದ್ರ ಕಲ್ಚರು ಗೊತ್ತಾಗಲ್ಲ, ಅದ್ರ ಹಿಂದೆ ಇರುವಂಥ ಒಂದು ಶಕ್ತಿ, ಒಂದು ವೈಬ್ರೇಷನ್ ಅಂತೀವಲ್ಲ, ಒಂದು ಸ್ಪಂದನ, ಒಂದು ತರಂಗಾಂತರಗಳೇನು ಅಂತ ಗೊತ್ತಾಗಲ್ಲ ನಮಗೆ. ಶಕ್ತಿಯ ಉಪಾಸಕ ಕವಿ, ಬಂಗಾಳದ ವೈಷ್ಣವ ಶಾಕ್ತ ಪಂಥದ ಕವಿ ಅಂತ ಯಾರಾದರೂ ಇದ್ದರೆ 20ನೇ ಶತಮಾನದಲ್ಲಿ ಅದು ರವೀಂದ್ರನಾಥ್ ಟ್ಯಾಗೋರ್. ಬಂಗಾಳದ ಶಕ್ತಿ ಅಂದರೆ ಕೇವಲ ಕಾಳಿ ದುರ್ಗಾ ಆ ರೀತಿಯ ಶಾಕ್ತ ಕವಿ ಅಂತ ಯಾರು ಇದ್ದರೆ ಅದು ಬಂಕಿಂಚಂದ್ರ ಚಟರ್ಜಿ. ವೈಷ್ಣವ ಶಾಕ್ತೋ ಅಂತ ಕರಿಬೋದು ಇವ್ರನ್ನ. ವೈಷ್ಣವ ಶಾಕ್ತೋ ಅಂದರೆ ವೈಷ್ಣವರಲ್ಲಿ ಬರುವ ರಾಧೆ, ವೈಷ್ಣವರಲ್ಲಿ ಬರುವ ಲಕ್ಷ್ಮಿ, ಮಹಾಲಕ್ಷ್ಮಿ, ಇದರಲ್ಲಿ ಒಂದು ಶಕ್ತಿ ಸ್ವರೂಪಿಣಿಯನ್ನು ಕಂಡು ಆರಾಧನೆ ಮಾಡಿದಂಥ ಬಾವುಲ್ ಅಂತ ಒಂದು ಪಂಥ ಇದೆ. ಬಾವುಲ್, BAUL ಅಂತ ಹೇಳಬೇಕು ಇಂಗ್ಲೀಷ್ನಲ್ಲಿ ಹೇಳುವಾಗ. ಬಾವುಲ್. ಓಶೋ ರಜನೀಶ್ ಅದ್ರ ಬಗ್ಗೆ ಬೇಕಾದಷ್ಟು ಉಪನ್ಯಾಸಗಳು ಮಾಡಿದ್ದಾರೆ. ಅದ್ರ ಬಗ್ಗೆ, ಬಾವುಲ್ಗಳ ಬಗ್ಗೆ ಆನಂದ ಕುಮಾರಸ್ವಾಮಿಯವರು ಅವರ ಡ್ಯಾನ್ಸ್ ಆಫ್ ಶಿವಾದಲ್ಲಿ ಒಂದು ಲೇಖನವನ್ನೇ ಬರೀತಾರೆ, ಬಾವುಲ್ ಪೊಯಿಟ್ಸ್. ಬಾವುಲ್ಗಳು ಅಂದರೆ ಈ ನಮ್ಮಲ್ಲಿ ಪುರಂದರದಾಸರ ಚಿತ್ರ ನೋಡಿರ್ತೀರಲ್ವ, ಒಂದು ಹೆಗಲ ಮೇಲೆ ಒಂದೇ ಒಂದು ಒಂದು ಗೋಪಾಳ ಬುಟ್ಟಿ ಹಿಡಿಸಿದಳಯ್ಯ ಅಂತಿದೆಯಲ್ಲ, ಗೋಪಾಳ ಬುಟ್ಟಿ ಥರ, ಅಂದರೆ ಭಿಕ್ಷಾ ಪಾತ್ರೆ, ಒಂದು ಬಿದಿರಿಂದು ಆ ಥರದ್ದೊಂದು ನೇತಾಕೊಂಡು ಒಂದು ಏಕ್ತಾರಿ ಹಿಡ್ಕೊಂಡು ಹೋಗ್ತಾ ಇರ್ತಾರೆ ಊರಿಂದೂರಿಗೆ ಭಿಕ್ಷೆ ಬೇಡ್ಕೊಂಡು ಹಾಡು ಹೇಳ್ಕೊಂಡು. ಸೂಫಿಗಳ ಥರ, ಸೂಫಿ ಅಲ್ಲ, ಸೂಫಿಗಳ ಥರ ಇರೋ ವೈಷ್ಣವ ಕವಿಗಳನ್ನು ಬಾವುಲ್ಗಳು ಅಂತ ಕರೀತಾರೆ. ಆ ಬಾವುಲ್ ಸಂಪ್ರದಾಯವೇ ರವೀಂದ್ರನಾಥ್ ಟ್ಯಾಗೋರ್ ಅವರ ಕಾವ್ಯದ ಆತ್ಮ. ಸಂವಿಧಾನ ದಿನಾಚರಣೆ ದಿವಸ ಕಾವ್ಯದ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ ಇವರು, ಅಂದರೆ ಕಾವ್ಯವಿಲ್ಲದೆ ಸಂವಿಧಾನ ಎಲ್ಲಿರುತ್ತೆ? ಯಾಕೆಂದರೆ ಅದಕ್ಕೆ ಶಕ್ತಿ ಕೊಡ್ತಾ ಇರೋ ಒಂದೇ ಮಾತ್ರ ಮತ್ತು ಜನಗಣಮನ ಎರಡೂ ಬರೆದಿರೋದು ಇಬ್ಬರು ದೊಡ್ಡ ದಿಗ್ಗಜ ಕವಿಗಳು. ಕವಿತ್ವ ಇಲ್ಲದೆ ನೀವು ಸಂವಿಧಾನದ ಅರ್ಥ ಮಾಡ್ಕೊಳ್ಳೋದು ಹೆಂಗೆ?
ನಮ್ಮ ಥರ ಕಲೆ ಸಾಹಿತ್ಯ ತತ್ವಶಾಸ್ತ್ರದ ಹಿನ್ನೆಲೆಯಿಂದ ಬಂದವರು ಅದನ್ನು ನೋಡುವುದೇ ತತ್ವಾನುಸಂಧಾನದಿಂದ ಅಥವಾ ಕಾವ್ಯಾನುಸಂಧಾನದ ಅಥವಾ ಸಂಗೀತದ ಅನುಸಂಧಾನದ ದೃಷ್ಟಿಯಿಂದ. ಬಾವುಲ್ ಸಂಪ್ರದಾಯದಲ್ಲಿ ಇವರು ಬಂದರು. ಬಾವುಲ್ ಸಂಪ್ರದಾಯದಲ್ಲಿ ಬಂದಿದ್ದರಿಂದ ಇವರಿಗೆ ಕೇಂದ್ರದಲ್ಲಿರುವುದು ನಿರ್ಗುಣ ನಿರಾಕಾರದ ಉಪಾಸನೆಯ ದೇವರ ಕಲ್ಪನೆ. ಭಾರತ ಭಾಗ್ಯ ವಿಧಾತ ಯಾರದು ಅಂತ ಕೇಳ್ತಾನೆ ಇದ್ದಾರಲ್ವ. ನಿರ್ಗುಣ ನಿರಾಕಾರ ಉಪಾಸನೆ. ಅಲ್ಲಿ ಬರೋ ಬ್ರಹ್ಮ ಯಾರೋ, ಅಲ್ಲಿ ಬರೋ ದೇವಿ ಯಾರೋ, ಅದೆಲ್ಲರೂ ಮುಂದಕ್ಕೆ ಟ್ರಾನ್ಸೆಂಡ್ ಅಂದರೆ ಅದು ಪರಿವರ್ತನೆಗೊಂಡು, ಹೇಗೆ ನೀರು ಅದು ಆವಿಯಾದಾಗ ಅದು ನೀರನ್ನು ಕುದಿಸಿದಾಗ ಆವಿಯಾಗಿಬಿಡುತ್ತೋ, ಸಾಕಾರವಾಗಿರೋ ನೀರು ನಿರಾಕಾರವಾಗುತ್ತೋ, ಹಾಗೆ ಸಾಕಾರ ಬ್ರಹ್ಮ ಸಗುಣ ಬ್ರಹ್ಮಸ್ವರೂಪದಲ್ಲಿರುವ ಶಕ್ತಿ, ಕಾಳಿ, ವಿಷ್ಣು, ಗಣಪತಿ ಮತ್ತೊಂದೆಲ್ಲ ಈ ಬಾವುಲ್ ನಿರಾಕಾರ ಪಂಥದಲ್ಲಿ ನಿರಾಕಾರಕ್ಕೆ ತಿರುಕೊಂಡ್ಬಿಡುತ್ತೆ. ಹೆಚ್ಚು ಕಡಿಮೆ ಇದು ನಮ್ಮ ಕಬೀರ್ ದಾಸ್ ಥರ ಅಥವಾ ಶಂಕರಾಚಾರ್ಯರ ಥರ. ಆ ರೀತಿಯ ಒಂದು ಟ್ರೆಡಿಷನ್ಗೆ ಸೇರಿದಿರೋ ಕವಿ ಈ ಥರ ಕವನಗಳನ್ನು ಬರಿಬೇಕಾದ್ರೆ ಪಾಪ ಎಷ್ಟು ಕಷ್ಟಪಟ್ಟಿರಬೇಕು. ಸಗುಣ ಸಾಕಾರ ರೂಪದ ಕವನ ಬರಿಬೇಕಾದ್ರೆ ತುಂಬ ಅವರ ಕೆಳಕ್ಕೆ ಇಳಿದು ಬಂದಿದ್ದಾರೆ ಅವರ ಪ್ರಜ್ಞೆಯಿಂದ. ದೇವಿ ಭುವನ ಮನಮೋಹಿನಿಯನ್ನು ಅವ್ರಿಗೆ ಬರೆಯೋದಕ್ಕೆ ಕಷ್ಟ. ಬೇಂದ್ರೆಗಾದರೆ ಸುಲಭ. ಏನು ಬೇಂದ್ರೆ ಯಾವಾಗಲೂ ಇಲ್ಲೇ ಇರ್ತಾರೆ, ಅವರು ಇಲ್ಲೇ ಇದ್ದು ಅವರು ಭಾಳ ಎತ್ತರದ ಉಡ್ಡಯನಗಳನ್ನು ಮಾಡ್ತಿರ್ತಾರೆ. ಅವ್ರಿಗದು ಕಷ್ಟ ಆಗಲ್ಲ. ಯಾವರಾಕೆ ನೀ ಮಾಯ ಕಾರ್ತಿ ಅನ್ನೋ ಪದ್ಯ ಬರೆಯೋಕ್ಕೆ ಕಷ್ಟ ಆಗಲ್ಲ. ಟ್ಯಾಗೋರಿಗೆ ಕಷ್ಟ ಆಗುತ್ತೆ. ಸಗುಣ ಉಪಾಸನೆ ಅವ್ರಿಗೆ ಹೇಳಿ ಮಾಡಿಸಿದ್ದಲ್ಲ. ಅವ್ರಿಗೆ ಮೊದಲೇ ಕವಿ. ಅವ್ರ ಪೇಂಟಿಂಗ್ಸ್ ನೋಡಿ, ಅದರಲ್ಲಿ ತುಂಬ ಸ್ಪಷ್ಟ ಆಕೃತಿಯ ಯಾವ ಚಿತ್ರಗಳನ್ನು ಬರೆಯಲ್ಲ ಟ್ಯಾಗೋರು. ಆಮೇಲೆ ಅವರ ಜೀವನದ ಕೊನೆಯ ಹಂತದಲ್ಲಿ ಬಂದರು. ಅವ್ರು ರವೀಂದ್ರ ಸಂಗೀತ ತಗೊಳ್ಳಿ, ಅದಕ್ಕೆ ತುಂಬ ಮುಕ್ತವಾದ ಒಂದು ಸ್ವರೂಪ ಇದೆ ರವೀಂದ್ರ ಸಂಗೀತಕ್ಕೆ. ಅದನ್ನು ಬೇರೆ ಬೇರೆ ದ್ವಾರಗಳ ಮೂಲಕ ಪ್ರವೇಶ ಮಾಡ್ಬೋದು ರವೀಂದ್ರ ಸಂಗೀತಕ್ಕೆ. ನಮ್ಮ ಕ್ಲಾಸಿಕಲಲ್ಲಿ ಹಂಗೆ ಮಾಡೋಕ್ಕಾಗಲ್ಲ. ಅದಕ್ಕೊಂದು ನಿಶ್ಚಿತವಾದ ಒಂದು ಮಾರ್ಗ ಇದೆ. ಆ ಥರದ್ದಲ್ಲ ಇವ್ರದ್ದು. ಯಾಕೆ ಅಂದರೆ ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಪದ ಹೇಳ್ತಾರೆ, ಉಚ್ಛೃಂಖಲತೆ ಅಂತಾರೆ. ಉಚ್ಛೃಂಖಲತೆ ಬಂದಿರೋದು ಅಂದರೆ ಎಲ್ಲ ಬೇಡಿಗಳನ್ನು ದಾಟಿ ಕುಣಿತೀನಿ ಅನ್ನೋದು ಬಂದಿರೋದಿದೆ ಅಲ್ವಾ. ನಿರಾಕಾರ ಸ್ವರೂಪದ ಒಂದು ಮನೆತನ ಅಥವಾ ಆ ರೀತಿಯ ಒಂದು ಆರಾಧನೆಗೆ ಅವರು ತಮ್ಮನ್ನು ಒಳಪಡಿಸ್ಕೊಂಡಿದ್ರು. ಅದಕ್ಕೋಸ್ಕರ ಹಾಗೆ ಬಂತು. ಅವ್ರು ಚಿಕ್ಕಪ್ಪನಿಗೆ ಸಮಸ್ಯೆ ಇರಲಿಲ್ಲ. ಅಭಿನೀಂದ್ರನಾಥ್ ಟ್ಯಾಗೋರ್ಗೆ ಭಾರತ ಮಾತಾ ಅಂತ ಇವತ್ತು ನಾವು ಕರೆಯೋ ಚಿತ್ರಕ್ಕಿಂತ ಹಿಂದೆ ಒಂದು ಭಾರತ ಮಾತಾ ಚಿತ್ರ ಇತ್ತು ಫ್ರೀಡಮ್ ಮೂಮೆಂಟಲ್ಲಿ. ಆ ಭಾರತ ಮಾತಾ ಚಿತ್ರವನ್ನು ಪೇಂಟ್ ಮಾಡಿದ್ದೆ ಅಭಿನೀಂದ್ರನಾಥ್ ಟ್ಯಾಗೋರ್. ಇವರ ಫ್ಯಾಮಿಲಿಯವರು. ಅವ್ರಿಗೆ ಅದು ಸಮಸ್ಯೆ ಆಗ್ತಿರಲಿಲ್ಲ. ಇವ್ರಿಗೆ ಹಂಗೆ ಮಾಡೋಕ್ಕಾಗ್ತಿರ್ಲಿಲ್ಲ. ಇವ್ರು ನೋಡೋಕ್ಕಾಗ್ತಾ ಇದ್ದಿದ್ದು ಬಣ್ಣದಲ್ಲಲ್ಲ, ಕಾವ್ಯದಲ್ಲಿ, ಶಬ್ದಗಳಲ್ಲಿ. ಆ ಶಬ್ದಗಳಲ್ಲಿ ನೋಡಬೇಕಾದ್ರೆ ಒಂದು ಸಾರ್ಥಕ ಜನ್ಮ ಅಮರ ಜನ್ಮೇಚ್ಛಿ ಏಯ ದೇಶೆ ಅದನ್ನು ಹೇಳ್ತಾರೆ. ಇನ್ನೊಂದು ಏಕ್ಲ ಚಲೋ ಹೇಳ್ತಾರೆ. ಇನ್ನೊಂದು ದೇವಿ ಭುವನ ಮನಮೋಹಿನಿ ಹೇಳ್ತಾರೆ. ಸರಿ, 1905ಕ್ಕೆ ವಾಪಸ್ ಬರೋಣ. 5ನೇ ಇಸ್ವಿನಲ್ಲಿ ಗಂಗಾ ನದಿ ಹತ್ರ ಇದ್ವಿ ನಾವೀಗ. ಅವ್ರ ಕೈನಲ್ಲಿ ರಾಖಿ ಇಟ್ಕೊಂಡಿದ್ರು. ಒಂದೇ ಮಾತ್ರಮ್ನಿಗೆ ರಾಗ ಸಂಯೋಜನೆ ಮಾಡಿ ಎಲ್ಲರ ಕೈಲಿ ಹಾಡಿಸಿದ್ರು, ರಕ್ಷಾಬಂಧನ ಮಾಡಿಸಿದ್ರು. ಅಲ್ಲಿಗೆ ಸುಮ್ಮನಾಯ್ತಾ ಕವಿ ಜೀವ? ಜನಗಣಮನ ಆಗಕ್ಕೆ ಮುಂಚೆ ಏನೇನು ಆಯಿತು ಅವ್ರ ಜೀವನದಲ್ಲಿ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಜನಗಣಮನ ಹಾಡ್ತಾರೆ, ಆಮೇಲೆ ಉಪನ್ಯಾಸ ಕಂಟಿನ್ಯೂ ಮಾಡ್ತೀವಿ. 1905ನೇ ಇಸ್ವಿನಲ್ಲಿ ಮನೆಯಲ್ಲಿರುವಾಗ ಅವ್ರಿಗೆ ತಡ್ಕೊಳಕ್ಕಾಗ್ತಿಲ್ಲ. ಅವರ ಮನಸ್ಸಿನಲ್ಲಿ ಒಂದು ಹಾಡು ಬಂತು. ಆ ಹಾಡು ಯಾವುದು ಅಂತ ಹೇಳಿದ್ರೆ ಅಮರ್ ಸೋನಾರ್ ಬಾಂಗ್ಲಾ. ಕೇಳಿರ್ಬೋದು ನಿಮ್ಮಲ್ಲಿ ಅನೇಕರು. ಅಮರ್ ಸೋನಾರ್ ಬಾಂಗ್ಲಾ 1905ರಲ್ಲಿ ಈ ಒಂದು ಬಂಗಾಳ ವಿಭಜನೆಯನ್ನು ಪ್ರತಿಭಟಿಸಿ ಬರೆದಂಥ ಒಂದು ಕಾವ್ಯ ಅಥವಾ ಕವನ. ಅಮರ್ ಸೋನಾರ್ ಬಾಂಗ್ಲಾ, ನನ್ನ ಚಿನ್ನದ ಬಾಂಗ್ಲಾ. ಅಂದರೆ ಬಾಂಗ್ಲಾ ಅಂದರೆ ಇಡೀ ಪೂರ್ವ ಪಶ್ಚಿಮ ಬಂಗಾಳ ಸೇರಿರುವ ಅಖಂಡ ಬಂಗಾಳ, ಅದರ ಬಗ್ಗೆ ಬರೀತಾರೆ. ಬಂಗಾಳ ವಿಭಜನೆಯನ್ನು ವಿರೋಧ ಮಾಡಿ ಬರೀತಾರೆ. ಆ ಹಾಡಿಗೆ ಸಂಗೀತ ರಚನೆ ಮಾಡಬೇಕಾದ್ರೆ ಇವಾಗ ಹೇಳಿದಂಥ ಬಂಗಾಳದ ಬಾವುಲ್ ಸಂಗೀತದ ಪ್ರಭಾವ ಇದೆ. ಹೀಗೆ ದೇಸಿ ಸಂಗೀತವನ್ನೇ ಇಟ್ಕೊಂಡು ಬರೆದಿರೋ ಮನುಷ್ಯ ಬರೆದಿರೋ ಹಾಡು ಆಮೇಲೆ ಅದು ವಿದೇಶಿ ಸಂಗೀತಕ್ಕೆ ಅಳವಡ್ತು, ಜನಗಣಮನ, ಅದು ಬೇರೆ ವಿಷಯ. ಆದರೆ ಅವರು ದೇಸಿ ಸಂಗೀತವನ್ನೇ ಅಮರ್ ಸೋನಾರ್ ಬಾಂಗ್ಲಾ ಹೇಳಿದ್ರು. ಬಾವುಲ್ ಹಾಡುಗಾರ ಆ ಕಾಲದಲ್ಲಿ ಒಬ್ಬ ಇದ್ದ ಅವರ ರಾಜ್ಯದಲ್ಲಿ. ಅವನ ಹೆಸರು ಗಗನ್ ಹರ್ಕರ್. ಆ ಗಗನ್ ಹರ್ಕರು ಒಂದು ರಾಗದಲ್ಲಿ ಅಮಿ ಕೊಥೈ ಪಬೋ ತರೆ ಅನ್ನೋ ಹಾಡನ್ನು ಬರೆದಿದ್ದ. ಆ ಹಾಡಿನ ಒಂದು ನಾದ ಮಾಧುರ್ಯವನ್ನು ಇವರು ಬಳಸ್ಕೊಂಡು, ಟ್ಯೂನ್ ಅಂತಿರಲ್ಲ, ಟ್ಯೂನನ್ನು ಬಳಸ್ಕೊಂಡು ಅಮರ್ ಸೋನಾರ್ ಬಾಂಗ್ಲಾಗೆ ಅಳವಡಿಸಿದ್ರು. ಹಾಗಾಗಿ ಈ ಹಾಡಿನ ಮೂಲಕ ಆ ಪ್ರಸಿದ್ಧ ಕವಿ ಅವನು ಫೇಮಸ್ ಆದ. ಈ ಬಂಗಾಳ ವಿಭಜನೆ ಆಗಿದ್ದು ಜುಲೈ
1905ಕ್ಕೆ ಇವರು ತಕ್ಷಣ ತುರಂತವಾಗಿ ಈ ಹಾಡನ್ನು 1-2 ತಿಂಗಳಲ್ಲಿ ಬರೆದರು. ಈ ಹಾಡನ್ನು ಬರೆದ ಮೇಲೆ ಬಾಂಗೋ ದರ್ಶನ್ ಅನ್ನುವ ಒಂದು ಬಂಗಾಳಿ ಪತ್ರಿಕೆಯಲ್ಲಿ ಕೊಟ್ಟರು. ಅಲ್ಲಿ ಹಾಡು ಪ್ರಕಟ ಆಯಿತು, ಯಾವುದೋ ಅಮರ್ ಸೋನಾರ್ ಬಾಂಗ್ಲಾ. ಆಮೇಲೆ ಬಾವುಲ್ ಅಂತ ಒಂದು ಪತ್ರಿಕೆ ಇತ್ತು, ಬಾವುಲ್ ಪತ್ರಿಕೆಯಲ್ಲೂ ಇದು ಪ್ರಕಟ ಆಯಿತು. ಆಮೇಲೆ ಸುಮ್ಮನೆ ಬಿಡಲಿಲ್ಲ ಅವರು, ಅವ್ರಿಗೆ ಯಾಕೋ ಸಮಾಧಾನ ಆಗಲಿಲ್ಲ, ಇದಕ್ಕೆ ನೊಟೇಷನ್ಸ್ ಹಾಕಬೇಕು ಅನ್ನಿಸ್ತು. ಅದಕ್ಕೆ ಬಂಗಾಳಿ ಭಾಷೆಯಲ್ಲಿ ಸ್ವರಲಿಪಿ ಅಂತ ಕರೀತಾರೆ. ನೊಟೇಷನ್ ಹಾಕಬೇಕು ಅಂಥೇಳಿ ನೊಟೇಷನನ್ನು ತಾವೇ ಹಾಕಿದ್ರು. ಅದು ನೊಟೇಷನ್ ಸಂಗೀತದ ರಾಗ ಸಂಯೋಜನೆ, ಸ್ವರ ಸಂಯೋಜನೆಯ ಸಮೇತ ಸಂಗೀತ ವಿಜ್ಞಾನ ಪ್ರವೇಶಿಕ, ಅಥವಾ ಬಂಗಾಳಿ ಸ್ಟೈಲಲ್ಲಿ ಹೇಳೋದಾದರೆ ಸಂಗೀತೋ ವಿಜ್ಞಾನ ಪ್ರವೇಶಿಕ ಅನ್ನುವಂಥ ಒಂದು ಪತ್ರಿಕೆಯಲ್ಲಿ ಅದೇ ವರ್ಷ ಪ್ರಕಟ ಆಯಿತು. ಅಂದರೆ ಈ ಒಂದೊಂದು ಹಾಡನ್ನವರು ಎಷ್ಟು ಗಂಭೀರವಾಗಿ ತಗೊಂಡು ರಾಗ ಸಂಯೋಜನೆ ಮಾಡಿ ಜನಗಳಿಗೆ ತಲುಪಿಸ್ತಾ ಇದ್ರು ಅನ್ನೋದನ್ನು ನಾವು ನೋಡ್ಬೋದು. ಈ ಹಾಡನ್ನು ಅವರೇ ಗುನುಗ್ತಾ ಇದ್ರಂತೆ. ಅವರ ಸಹೋದರ ಸತ್ಯೇಂದ್ರನಾಥ್ ಬೋಸ್ ಅಲ್ಲ, ಸತ್ಯೇಂದ್ರನಾಥ್ ಟ್ಯಾಗೋರ್, ಅವರ ಮಗಳು ಇಂದಿರಾದೇವಿ ಆ ನೊಟೇಷನನ್ನು ಏನು ಅಂಕಲ್ ಚಿಕ್ಕಪ್ಪ ಏನು ಮಾಡ್ತಾಯಿದ್ರು ಅದನ್ನು ಆಕೆ ಬರೆದಿಟ್ಟು ಮುಂದೆ ಮನೆ ಮಕ್ಕಳೆಲ್ಲ ಅದನ್ನು ಹಾಡೋಕ್ಕೆ ಶುರು ಮಾಡಿದ್ರು. ಇಡೀ ಕಲ್ಕತ್ತಾದಲ್ಲಿ, ಮುಂದೆ ಇಡೀ ಬಂಗಾಳದಲ್ಲಿ ಹಾಡಿದ್ರು. ಇದನ್ನು ಹೀಗೆ ಹಾಡ್ತಾ 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 ಜನ ಕವಿ ಜೀವ ಬಿಟ್ಟರು, ಹಾಡನ್ನು ಜನ ಮರಿಲಿಲ್ಲ. ಸ್ವಾತಂತ್ರ್ಯ ಬಂತು, ಜನಗಣಮನವನ್ನು ನಾವು ರಾಷ್ಟ್ರಗೀತೆ ಮಾಡಿಕೊಂಡ್ವಿ, ದೇಶ ವಿಭಜನೆ ಆಯಿತು, ಪೂರ್ವ ಪಾಕಿಸ್ತಾನ್ ಪಶ್ಚಿಮ ಪಾಕಿಸ್ತಾನ ಆಯಿತು. 1971ನೇ ಇಸ್ವಿಗೆ ಮುಜಿಬುರ್ ರೆಹಮಾನ್ ಬಾಂಗ್ಲಾ ಮುಕ್ತಿವಾಹಿನಿ ಅಂತ ಮಾಡಿ, ಅವನು ಸುಭಾಷ್ ಚಂದ್ರ ಬೋಸ್ ಭಾಳ ದೊಡ್ಡ ಅಭಿಮಾನಿ. ಅವನು ಅವ್ರ ಸ್ಟೈಲಲ್ಲೇ ಡ್ರೆಸ್ ಮಾಡ್ತಿದ್ದ, ಅವ್ರ ಫೋಟೋ ಇಡ್ತಿದ್ದ, ಅವ್ರ ಸ್ಟೈಲ್ನಲ್ಲೇ ಕೈ ಬೀಸೋದು, ಭಾಷಣ ಮಾಡೋದು, ಜೈ ಹಿಂದ್ ಥರ ಜೈ ಬಾಂಗ್ಲಾ ಅಂತ ಹೇಳೋದು ಎಲ್ಲ ಮಾಡ್ತಿದ್ದ ಅವನು ಆ ಮುಕ್ತಿವಾಹಿನಿ ಅಂದರೆ ಪಾಕಿಸ್ತಾನದಲ್ಲಿ ಉರ್ದುವನ್ನು ಅವರು ಪ್ರಧಾನ ಮಾಡಿದ್ದಾರೆ. ಬಾಂಗ್ಲಾದೇಶದಲ್ಲಿ ನಾವು ಉರ್ದುನ ಪ್ರಧಾನ ಮಾಡೋಕ್ಕೆ ಬಿಡೋದಿಲ್ಲ. ಇದರಲ್ಲಿ ಪೂರ್ವ ಬಂಗಾಳದಲ್ಲಿ ನಾವಿಲ್ಲಿ ಬಾಂಗ್ಲಾ ಭಾಷೆ ಅಂದರೆ ಬಂಗಾಳಿ ಭಾಷೆಯನ್ನೇ ನಾವು ಇಟ್ಕೊಳ್ತೀವಿ ಅಂತ ಅವನು ಹೇಳಬೇಕಾದ್ರೆ, ಅಲ್ಲಿ ಹಿಂದೂಗಳು ಇದ್ದರು, ಮುಸ್ಲಿಮರು ಇದ್ದರು, ಅವನಿಗೆ ಆಧಾರ ಆಗಿದ್ದು ಭಾಷೆ. ಮತ್ತು ಅವನಿಗೆ ಆಧಾರವಾದ ಸಾಹಿತ್ಯ ಯಾವುದು ಅಂದರೆ ಅಮರ್ ಸೋನಾರ್ ಬಾಂಗ್ಲಾ. ಅಂದರೆ ಬಾಂಗ್ಲಾದೇಶದ ಸ್ವಾತಂತ್ರ್ಯ ಹೋರಾಟಕ್ಕೂ ಪಾಕಿಸ್ತಾನದಿಂದ ಪ್ರತ್ಯೇಕವಾಗಬೇಕಾದ್ರೆ ಅದಕ್ಕೂ ಆಧಾರವಾಗಿದ್ದು ರವೀಂದ್ರನಾಥ್ ಟ್ಯಾಗೋರ್ ಬರೆದಂಥ ಕವನ. ಮುಂದೆ ನಿಮಗೆ ಗೊತ್ತಿದೆ, ಇಂದಿರಾ ಗಾಂಧಿಯವರು ಸೈನ್ಯ ನುಗ್ಗಿಸಿದ್ರು, ಮಾಣಿಕ್ ಶಾ ಅವರು ನಮ್ಮ ಸೈನ್ಯದ ಮುಖ್ಯಸ್ಥರಾಗಿದ್ದರು, 90,000ಕ್ಕಿಂತ ಹೆಚ್ಚು ಜನ ಪಾಕಿಸ್ತಾನಿಗಳನ್ನು ಹಿಡಿದ್ರು, ಆಮೇಲೆ ಅವರನ್ನು ಬಿಟ್ಟರು. ಆಮೇಲೆ ಬಾಂಗ್ಲಾದೇಶದ ಘೋಷಣೆ ಆಯಿತು. ಘೋಷಣೆ ಆದಾಗ ಬಾಂಗ್ಲಾದೇಶದ ಪಾರ್ಲಿಮೆಂಟಲ್ಲಿ ರಾಷ್ಟ್ರಗೀತೆ ಅಂತ ಸ್ವೀಕಾರವಾಗಿದ್ದ ಹಾಡು 1905ನೇ ಇಸ್ವಿನಲ್ಲಿ ಬಂಗಾಳ ವಿಭಜನೆಯನ್ನು ವಿರೋಧ ಮಾಡಿ ರವೀಂದ್ರರು ಬರೆದಿದ್ದಂತಹ ಅಮರ್ ಸೋನಾರ್ ಬಾಂಗ್ಲಾ ಹಾಡು. ಕವಿಗೆ ಸರಹದ್ದುಗಳಿರೋದಿಲ್ಲ. ಒಂದು ಸತಿ ಕವನ ಬರೆದ ಅಂದರೆ ಅದು ಸಹೃದಯರ ಪಾಲಿಗೆ ಸೇರ್ಕೊಂಡ್ಬಿಡುತ್ತೆ. ಯಾಕೆಂದರೆ ಇದು ಭಾರತೀಯರ ಸ್ವಾತಂತ್ರ್ಯದ ಹೋರಾಟದ ಹಾಡಾಗಿತ್ತು ಬ್ರಿಟಿಷರ ವಿರುದ್ಧ. ಮುಂದೆ ಅದು ಪಾಕಿಸ್ತಾನದ ವಿರುದ್ಧ ಬಾಂಗ್ಲಾದೇಶದ ಜನಗಳ ಹಾಡಾಯಿತು. ಆದರೆ ಈಗ ಬಾಂಗ್ಲಾದೇಶದ ಪರಿಸ್ಥಿತಿ ಏನಾಗಿದೆ ನಿಮಗೆಲ್ಲ ಗೊತ್ತಿದೆ, ಅದರ ಕಥೆ ಬೇರೆ. ಅವರ ಪ್ರೆಸಿಡೆಂಟ್ ಫೋಟೋನೇ ವಿಗ್ರಹನೇ ಎಲ್ಲ ಕೆತ್ತಿ ಹೊಡೆದು ಬಿಸಾಕಿದ್ದಾರೆ ಮೊನ್ನೆ ಕೆಲವೇ ತಿಂಗಳುಗಳ ಹಿಂದೆ. ಅಮರ್ ಸೋನಾ ಬಾಂಗ್ಲಾ ಆಯಿತು. ಆಮೇಲೆ ಅಲ್ಲಿ ಸಂವಿಧಾನ ಸಭೆಯಲ್ಲಿ ಇದನ್ನು ಹೇಳಿ ಜನಗಣಮನಕ್ಕೆ ಬರ್ತೀನಿ ಎರಡನೇ ಪಾರ್ಟಿಗೆ. 1972ರಲ್ಲಿ ಬಾಂಗ್ಲಾದೇಶದ ಸಂವಿಧಾನ ರಚನಾ ಸಭೆಯಲ್ಲಿ 2 ಹಾಡುಗಳು ಮುಂದಿಟ್ಟರು. ನಮ್ಮಲ್ಲಿಟ್ಟರಲ್ಲ 2 ಹಾಡುಗಳು, ಹಾಗೆ ಅಲ್ಲೂ 2 ಹಾಡುಗಳನ್ನು ಮುಂದೆ ಇಟ್ಟರು. ಒಂದು ಅಮರ್ ಸೋನಾರ್ ಬಾಂಗ್ಲಾ, ಇನ್ನೊಂದು ಬಂಗಾಳಿಯ ಪ್ರಸಿದ್ಧ ಲೇಖಕ ದ್ವಿಜೇಂದ್ರ ಲಾಲ್ ರಾಯ್, ಭಾಳ ಪ್ರಸಿದ್ಧ, ಕನ್ನಡಕ್ಕೂ ಕೆಲವರು ಪುಸ್ತಕಗಳಾಗಿದೆ, ಅವರು ಬರೆದಂಥ ಧನ್ಯ ಧನ್ಯ ಪುಷ್ಪಭರ ಅನ್ನುವಂಥ ಹಾಡನ್ನಿಟ್ಟರು. ಅವೆರಡರ ನಡುವೆ ಅಮರ್ ಸೋನಾರ್ ಬಾಂಗ್ಲಾನೇ ಪಾರ್ಲಿಮೆಂಟು ಆಯ್ಕೆ ಮಾಡಿತು. ಅಮರ್ ಸೋನಾರ್ ಬಾಂಗ್ಲಾದಲ್ಲಿ ತಾಯಿ ನೀನು ಚಿನ್ನದಂತೆ ಇದೆಯಾ, ರತ್ನದಂತೆ ಇದೆಯಾ, ನೀನು ನಮ್ಮಮ್ಮ, ನೀನು ತಾಯಿ, ನೀನು ಭಾರತ್ ಮಾತೆ ಅಲ್ಲದೆ ಇದ್ದರೂ ಬಾಂಗ್ಲಾ ತಾಯಿ ಅಂತಿದೆ. ಅಲ್ಲಿರ್ತಕ್ಕಂಥ ಮೂಲಭೂತವಾದಿ ಇಸ್ಲಾಮಿಕ್ ಜನ ನಾವು ಇದನ್ನು ಹಾಡಲ್ಲ ಅಂತ ಹೇಳೋರು. ಈಗಲೂ ಹಾಡಲ್ಲ ಎಷ್ಟೊಂದು ಜನ, ಬಾಂಗ್ಲಾದೇಶದ ಜನನೂ ಹಾಡಲ್ಲ. ಅದೇನು ಒಂದೇ ಮಾತ್ರಮಲ್ಲ, ಅದು ಅಮರ್ ಸೋನಾರ್ ಬಾಂಗ್ಲಾ ಅದನ್ನೂ ಹಾಡಲ್ಲ. ಯಾಕೆ ಅಂದರೆ ಮಾತೃತ್ವದ ಸ್ತ್ರೀತ್ವದ ಕಲ್ಪನೆ ಇದೆ, ಸ್ತ್ರೀಯನ್ನು ಮಾತೃ ಸ್ವರೂಪದಲ್ಲಿ ನೋಡಲಾಗಿದೆ. ಅದು ಬಂದಾಗ ನಾವು ಸುಮ್ಮನೆ ಲಿಪ್ ಸಿಂಕ್ ಮಾಡ್ತೀವಿ, ಸುಮ್ಮನೆ ತುಟಿ ಅಲಗಿಸ್ತೀವಿ ಅನ್ನೋಂಥ ಒಂದು ಗುಂಪಿದೆ ಇವಾಗಲೂ ಕೂಡ. ಅಲ್ಲಿ ಅದು ಇದ್ಕೊಳ್ಳುತ್ತೆ, ಎಲ್ಲ ದೇಶದಲ್ಲೂ ಅದು ಇರ್ತಾರೆ. ಆದರೆ ಬಹುಪಾಲು ಜನ ಅದನ್ನು, ಇಷ್ಟೆಲ್ಲ ಮಂತ್ರಿಮಂಡಲದ ವ್ಯತ್ಯಾಸವಾದರೂ ಅಲ್ಲಿ ಬೇರೆ ಒಬ್ಬ ಪ್ರಧಾನಮಂತ್ರಿ ಇರುವಾಗ ಕೂಡ, ಹಸೀನಾ ಅವ್ರು ಹೋದ್ಮೇಲೆ, ಶ್ರೀಮತಿ ಶೇಖ್ ಹಸೀನಾ ಅವ್ರು ಹೋದ್ಮೇಲೆ ಕೂಡ ಈಗಲೂ ಕೂಡ ಟ್ಯಾಗೋರ್ ಅವ್ರು ಬರೆದಿರೋ ಹಾಡೇ ಅಲ್ಲಿ ರಾಷ್ಟ್ರಗೀತೆಯಾಗಿ ಇವತ್ತಿನ ಡೇಟ್ ತನಕ ಇದೆ.
ಇದು ಅಮರ್ ಸೋನಾರ್ ಬಂಗ್ಲಾದ ಕತೆ. ಇದು ಆದಮೇಲೆ ನಾವು ಈಗ ನಮ್ಮ ವಂದೇ ಮಾತರಂ ಇದಕ್ಕೆ ಜನಗಣಮನಕ್ಕೆ ಬರೋಣಂತೆ. ಜನಗಣಮನದ ಗೀತೆಯನ್ನು ಇವಾಗ ನಮ್ಮ ಗಾಯಕರು ಹಾಡ್ತಾರೆ. ಹಾಡೋದಕ್ಕೆ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ, ಅವ್ರು ಇವಾಗ ಹಾಡಲಿ. ಅದು ಬನ್ನಿ, ಅದನ್ನು ಹಾಡುವಾಗ ನೀವು ಗಮನಿಸಿ, ಐದು ಚರಣಗಳಿದೆ ಇದರಲ್ಲಿ. ಐ ಥಿಂಕ್ ಇವಾಗೇನು ಎದ್ದು ನಿಂತ್ಕೊಳ್ಳೋದು ಬೇಡ ಈ ಹಾಡು ಕೇಳಿಸ್ಕೊಂಡ ತಕ್ಷಣ, ಯಾಕೆಂದ್ರೆ ನಾವು ರಾಷ್ಟ್ರಗೀತೆಯ ಒಪ್ಪಿತ ಸ್ವರೂಪವನ್ನು ಹಾಡ್ತಾ ಇಲ್ಲ. ಈಗ ರಾಷ್ಟ್ರಗೀತೆಯ ವಿಸ್ತೃತ ಸ್ವರೂಪ ಕೊನೆಯಲ್ಲಿ, ಕಾರ್ಯಕ್ರಮದ ಕೊನೆಯಲ್ಲಿ ಯಾವುದನ್ನು ಪಾರ್ಲಿಮೆಂಟಲ್ಲಿ ಒಪ್ಕೊಂಡಿದ್ದಾರೋ ಅದನ್ನು ಅವರು ಹಾಡ್ತಾರೆ. ಅದನ್ನು ಇಟ್ಕೊಂಡು ನಾವು ಈ ಅಮರ್ ಸೋನಾರ್ ಬಾಂಗ್ಲಾ, ದೇವಿ ಭುವನ ಮನಮೋಹಿನಿ, ಎಕ್ಲ ಚಲೋ, ಇನ್ನೂ ಬೇರೆ ಬೇರೆ ಹಾಡುಗಳ ಬ್ಯಾಕ್ಗ್ರೌಂಡನ್ನು ಇಟ್ಕೊಂಡು ನಾವು ಜನಗಣಮನ ಹಾಡು, ಭಾರತದ ರಾಷ್ಟ್ರಗೀತೆ ಹೇಗಾಯಿತು, ಈ ಸಾಲುಗಳನ್ನೇ ಯಾಕೆ ಅವರು ಆಯ್ಕೆ ಮಾಡಿಕೊಂಡ್ರು ಪಾರ್ಲಿಮೆಂಟಲ್ಲಿ ಅಥವಾ ಸಂವಿಧಾನ ರಚನಾ ಸಭೆಯಲ್ಲಿ, ಮತ್ತು ಮಿಕ್ಕ ಹಾಡುಗಳು, ಮಿಕ್ಕ ಭಾಗಗಳು ಏನನ್ನು ಹೇಳ್ತಾ ಇದೆ ಅನ್ನುವುದರ ವಿಶ್ಲೇಷಣೆಯನ್ನು ಮಾಡೋಣ. अहरह तव आह्वान प्रचारित सुनि तव उदार वाणी, हिंदू बौद्ध सिख जैन पारसिक मुसलमान क्रिस्तानी, पूरव पश्चिम आसे तव सिंहासन पासे, प्रेम हार हय गाथा जनगण ऐक्य विधायक, जय हे भारत भाग्य विधाता, जय हे जय हे जय हे जय 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 हे, पतन अभ्युदय बंधुर पंथ, युग युग धावित यात्री, तुम चिर सारथि तव रथ चक्रे, मुखरित पथ दिन रात्रि, दारुण विप्लव माझे तव शंख ध्वनि भाजे, संकट दुख त्राता जनगण पथ परिचारक, जय हे भारत भाग्य विधाता, जय हे जय हे जय हे जय 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 हे, घोर तिमिर घन निबिड़ निशीते, पीडित मूर्छित देशे, जागृत चिल तव अविचल मंगल नटनयने अनिमेषे, दुस्वप्ने आतंके रक्षा करिले अंके, स्नेहमयी तुमि माता जनगण दुःखत्रायक, जय हे भारत भाग्य विधाता, जय हे जय हे जय हे जय 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 हे, रात्र प्रभातिल उदिल रवि छवि पूर्व उदय गिरि भाले, गाहे विहंगम पुण्य समीरण नव जीवन रस ढाले, तव करुणारुण रागे निद्रित भारत जागे, तव चरणे नट माता, जय हे जय हे जय 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 हे भारत भाग्य विधाता, जय हे जय हे जय हे जय 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 हे. ಸುಶ್ರಾವ್ಯವಾಗಿ ರಾಷ್ಟ್ರಗೀತೆಯ ಪೂರ್ತಿ ಭಾಗವನ್ನು ಕೇಳಿದ್ರಿ. ಇದರೊಳಗಡೆ ಮೊದಲನೇ ಸಾಲಂತೂ ನಮಗೆ ಗೊತ್ತಿರೋವಂಥದ್ದೇ. ನಮ್ಮ ರಾಷ್ಟ್ರಗೀತೆಯಲ್ಲಿ ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಅದು ವಿಧಾತ ಅಂತಿದೆ, ಬಿ ಇದೆ. ನಾವು ಹೇಳಬೇಕಾದ್ರೆ ವಿಧಾತ ಅಂತ ಸಹಜವಾಗಿ ಬಕಾರ ವಕಾರ ಆಗತ್ತೆ. ಪಂಜಾಬ, ಸಿಂಧ, ಗುಜರಾತ್, ಮರಾಠ, ದ್ರಾವಿಡ್ರೋ ಅಥವಾ ದ್ರಾವಿಡ್ರೋ, ಉತ್ಕಲ, ಬಂಗೋ ಅಂದರೆ ದ್ರಾವಿಡ, ಉತ್ಕಲ, ವಂಗ ಅಂತ ಸ್ವಲ್ಪ ಅದನ್ನು ಸಂಸ್ಕೃತ ಥರ ಮಾಡ್ಕೊಂಡಿದ್ದಾರೆ. ದ್ರಾವಿಡೋ ಅನ್ನೋದು ದ್ರಾವಿಡ, ಉತ್ಕಲೋ ಉತ್ಕಲ ಅಂತ ಪರಿವರ್ತನೆ ಮಾಡಿಕೊಂಡು ಹೇಳಬೇಕು ಅಂತಲೇ ಪಾರ್ಲಿಮೆಂಟಲ್ಲಿ ಡಿಸೈಡ್ ಆಯಿತು. ಸಂವಿಧಾನ ರಚನಾ ಸಭೆಯಲ್ಲಿ ಅದು ಡಿಸೈಡ್ ಆಯಿತು. ರಾಜೇಂದ್ರ ಪ್ರಸಾದ್ ಅವರು ಅದನ್ನು ಹೇಳಿದ್ರು ಸಭೆಯಲ್ಲಿ. ಅದು ಪಾರ್ಲಿಮೆಂಟ್
ಡಿಬೇಟ್ಸಲ್ಲಿ ಬಂದಿದೆ, ಅದನ್ನು ನೀವು ನೋಡಬಹುದು. ಮತ್ತೇನು ಚರ್ಚೆ ಆಗಲಿಲ್ಲ, ಭಾಳ ಏನು ಉಳಿದ ಅನೇಕ ವಿಷಯಗಳ ಮೇಲೆ ದಿನಗಟ್ಟಲೆ ಪ್ರಶ್ನೋತ್ತರ, ಜಗಳ, ಚರ್ಚೆಗಳೆಲ್ಲ ನಡೀತಲ್ಲ, ಆ ಥರದ್ದೇನು ನಡೆದಿರಲಿಲ್ಲ. ಯಾಕೆ ಅಂದರೆ ಸ್ವಾತಂತ್ರ್ಯ ಚಳುವಳಿನಲ್ಲಿ ಜನಗಣಮನವನ್ನು ಕೂಡ ಸ್ವಾತಂತ್ರ್ಯ ಆಂದೋಲನದ ಸಂದರ್ಭದಲ್ಲಿ, ಸ್ವಾತಂತ್ರ್ಯದ ಆಂದೋಲನದ ಸಮಯದಲ್ಲಿ ಜನ ಬಳಸ್ತಾ ಇದ್ರು ಅನ್ನೋದನ್ನು ನಮಗೆ ದಾಖಲೆಗಳು ಹೇಳುತ್ತೆ. ಏನು ಹೇಳುತ್ತೆ ಅಂತ ನೋಡೋಣ. ಯಾರು ಇಲ್ಲಿ ಅಂದರೆ ಅಧಿನಾಯಕ ಯಾವುದು ಅಂತ ಇಡೋಣ ಪಕ್ಕಕ್ಕೆ. ಅಧಿನಾಯಕ ಯಾವುದು ಅಂತ ಮುಂದಕ್ಕೆ ಬರುತ್ತೆ. ಜಯವಾಗಲಿ ಭಾರತಕ್ಕೆ, ಭಾರತದ ಭಾಗ್ಯವನ್ನು ಬರೆಯುವಂಥ ವ್ಯಕ್ತಿಗೆ ಜಯವಾಗಲಿ. ಪಂಜಾಬು, ಸಿಂಧು, ಗುಜರಾತು, ಮರಾಠ, ದ್ರಾವಿಡ ಅಂದರೆ ದಕ್ಷಿಣ ದೇಶ, ಉತ್ಕಲ ಅಂದರೆ ಒರಿಸ್ಸಾ, ಬಂಗಾಳ, ವಿಂಧ್ಯ, ಹಿಮಾಚಲ, ಯಮುನಾ ಮತ್ತು ಗಂಗಾ ನದಿ, ಇಲ್ಲೆಲ್ಲ ಕಡೆ ಬರ್ತಿರುವಂಥ ಒಂದು ಧ್ವನಿ ಏನಿದೆ ಅದೆಲ್ಲವೂ ಕೂಡ ಒಂದೇ ಇದೆ. ಅದೇನಾಗ್ತಾ ಇದೆ, ಆ ಎಲ್ಲ ಧ್ವನಿಗಳು ಹೋಗಿ ಸಮುದ್ರದ ಕಡೆಗೆ ಧಾವಿಸ್ತಾ ಇವೆ. ನದಿಗಳು ಸಮುದ್ರಕ್ಕೆ ಧಾವಿಸುವಂತೆ ಅದು ಸಮುದ್ರದ ಕಡೆ ಧಾವಿಸ್ತಾ ಇದೆ. ಯಾವುದನ್ನು ನಾವು ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತ ಪಾರ್ಲಿಮೆಂಟ್ ಆಫ್ ರಿಲಿಜಿಯನ್ಸಲ್ಲಿ ವಿವೇಕಾನಂದರು ಮಾತನಾಡ್ತಾರೋ ಅದರದ್ದೇ ಒಂದು ಧ್ವನಿ ಇವ್ರಿಗೆ ಗೊತ್ತಿಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಏಕೆಂದರೆ ಟ್ಯಾಗೋರ್ಗಿಂತ ಹಿಂದೆ ಇದ್ದಂಥ ಬಹಳ ದೊಡ್ಡ ವ್ಯಕ್ತಿತ್ವ ಅಂದರೆ ಆ ಕಾಲದ ಬಂಗಾಳದಲ್ಲಿ ವಿವೇಕಾನಂದರದ್ದು. ವಿವೇಕಾನಂದರಾದಮೇಲೆ ಇದ್ದ ಅತಿ ದೊಡ್ಡ ವ್ಯಕ್ತಿತ್ವ ಅಂದರೆ ರವೀಂದ್ರನಾಥ್ ಟ್ಯಾಗೋರ್ದು, ಇವ್ರದ್ದು ಅರವಿಂದರು ಹೊರಟೋದ್ರು. ಅರವಿಂದರು ಪಾಂಡಿಚೇರಿಗೆ ಹೋದರು. ಅವರು ಕ್ರಾಂತಿಕಾರಿಯಾಗಿದ್ದರು. ಭವಾನಿ ಮಂದಿರ ಅಂತ ಸಂಸ್ಥೆ ಮಾಡಿದ್ರು. ಆಮೇಲೆ ಅವರು ವಂದೇ ಮಾತರಂ ಅನ್ನೋ ಪತ್ರಿಕೆಯನ್ನೇ ನಡೆಸಿದ್ರು. ಆಮೇಲೆ ಅವರು ಆರ್ಯ ಅನ್ನುವಂಥ ಒಂದು ಆಧ್ಯಾತ್ಮಿಕವಾದ ಪತ್ರಿಕೆಯನ್ನು ಇಟ್ಕೊಂಡು ಸಾವಿತ್ರಿ ಮಹಾಕಾವ್ಯ ಮತ್ತೊಂದನ್ನು ಬರ್ಕೊಂಡು ಅವರು ಅಲ್ಲಿ ಹೊರಟೋದ್ರು ಅವರು. ಆದರೆ ಅವರಿಬ್ಬರು ಆದಮೇಲೆ ಬಂಗಾಳದಲ್ಲಿ ಬಂದಂಥ ಬಹಳ ದೊಡ್ಡ ಹೆಸರು ರವೀಂದ್ರನಾಥ್ ಟ್ಯಾಗೋರು. ರವೀಂದ್ರನಾಥ್ ಟ್ಯಾಗೋರ್ಗೆ ವಿವೇಕಾನಂದರ ಎಲ್ಲ ವಿಚಾರಗಳು ಗಮನದಲ್ಲಿ ಇದೆ. ಈ ಎಲ್ಲ ರಾಜ್ಯಗಳು ಅಥವಾ ಪ್ರಾಂತಗಳು ಸಮುದ್ರದ ಕಡೆಗೆ ಧಾವಿಸುವ ನದಿಗಳಂತೆ ಧಾವಿಸ್ತಾ ಇವೆ. ಅವುಗಳು ಫೇನಗಳನ್ನು ಅಂದರೆ ಅವು ನೊರೆಗಳನ್ನು ಅವು ಎಬ್ಬಿಸ್ತಾ ಇವೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಒಂದು ಸಮುದ್ರದ ಕಲ್ಪನೆಯನ್ನು ಕೊಡ್ತಾ ಇದ್ದಾರೆ. ವೇಕ್ ಅಪ್ ಲಿಸನಿಂಗ್ ಟು ಯುವರ್ ಆಸ್ಪೀಷಿಯಸ್ ನೇಮ್, ಆಸ್ಕ್ ಫಾರ್ ಯುವರ್ ಆಸ್ಪೀಷಿಯಸ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಸಿಂಗ್ ಟು ಯುವರ್ ಗ್ಲೋರಿಯಸ್ ವಿಕ್ಟ್ರಿ ಅನ್ನೋ ಮಾತನ್ನು ಅನುವಾದ ಮಾಡ್ತಾರೆ. ನಿನಗೆ ಒಳ್ಳೆಯದಾಗಲಿ, ನಿನ್ನ ಕೃಪೆ ನಮ್ಮೇಲಿರಲಿ, ನಿನ್ನ ಆಶೀರ್ವಾದ ನಮ್ಮೇಲಿರಲಿ ಅಂತ ಹೇಳ್ತಾರೆ. ಇನ್ನೊಂದಲ್ಲಿ ಹೇಳೋವಂಥದ್ದು ಮಾತೇನು ಅಂತ ಹೇಳಿದ್ರೆ, ಜನಗಳಿಗೆ ಅವರ ಭಾಗ್ಯವನ್ನು ಬರೆಯುವಂಥ ಮಂಗಳಕರವಾದಂಥ ವ್ಯಕ್ತಿ ನೀನು, ಅವರ ಭಾಗ್ಯವನ್ನು ಬರೆಯುವಂಥ ವ್ಯಕ್ತಿ ನೀನು ಅಂತ ಮಾತು ಹೇಳಿ ಜಯ ಹೇ ಜಯ ಹೇ ಜಯ ಹೇ ಅಂಥೇಳಿ ಮತ್ತೆ 3 ಸತಿ ಆ ಹಾಡನ್ನು ಮುಗಿಸ್ಬೇಕಾದ್ರೆ ಹೇಳ್ತಾರೆ ಜಯ 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 ಹೇ ಅಂತ ವಿಕ್ಟ್ರಿ 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 ಅಂತ ಹೇಳ್ತಾರೆ. ಇದು ಒಂದು ಭಾಗ. ಈ ಹಾಡು ಬಂದಾಗ ಏನು ಕತೆ ಆಯಿತು ಅಂದರೆ ಅದು ನಮಗೆ ಇತಿಹಾಸದಲ್ಲಿ ತುಂಬ ಏನು ಹೇಳ್ತೀರಾ ಇಂಟ್ರೆಸ್ಟಿಂಗ್ ಆಗಿರೋವಂಥ ಭಾಗ. ಈ ಹಾಡು ಬರೋ ಹೊತ್ತಿಗೆ ಆಗ ನಡೆದಿದ್ದಂಥ ಒಂದು ಸಂಗತಿ ಏನು ಅಂತ ಹೇಳಿದ್ರೆ, ಈ ಇಂಗ್ಲೆಂಡಿನ ರಾಜ ಜಾರ್ಜ್ ಇದ್ದಾನಲ್ಲ, ಜಾರ್ಜ್ ಬರ್ತಾ ಇದ್ದ ಭಾರತಕ್ಕೆ. ಇಂಗ್ಲೆಂಡಿನ ರಾಜ ಜಾರ್ಜ್ ಬರಬೇಕಾದ್ರೆ 1911ನೇ ಇಸ್ವಿನಲ್ಲಿ ಡಿಸೆಂಬರ್ 12ನೇ ತಾರೀಕು ದೆಲ್ಲಿಗೆ ಬಂದ ಅವನು. ಅಲ್ಲಿ ಅವನಿಗೊಂದು ಕಾರೋನೇಷನ್ ಆಯಿತು. ಅಂದರೆ ಅವನಿಗೊಂದು ಪಟ್ಟಾಭಿಷೇಕವನ್ನು ಜನಗಳ ಮುಂದೆ ಮಾಡಿಸಿದ್ರು ಜಾರ್ಜ್ಗೆ. ಅಲ್ಲಿದ್ಲು ರಾಣಿ, ಅವನ ತಾಯಿ ಅಲ್ಲಿದ್ಲು ವಿಕ್ಟೋರಿಯಾ. ಇಲ್ಲಿ ಅವನಿಗೋಸ್ಕರ ಮಾಡಿದ್ರು. ನಮ್ಮ ಹಾಸನದಲ್ಲಿರುವಂಥ ಸರ್ಕಾರಿ ಲೈಬ್ರರಿ ಇದೆಯಲ್ಲ, ಹಳೆ ಬಸ್ ಸ್ಟ್ಯಾಂಡ್ ಪಕ್ಕ, ಅಲ್ಲಿರುವಂಥ ಬಿಲ್ಡಿಂಗಿಗೂ ಕಾರೋನೇಷನ್ ಬಿಲ್ಡಿಂಗ್ ಅಂತಲೇ ಹೆಸರು. ಅದ್ರ ಹಿಂದಿನ ರಸ್ತೆಗೂ ಕೂಡ ಕಾರೋನೇಷನ್ ರೋಡ್ ಅಂತಲೇ ಹೆಸರು. ಅಂದರೆ ಅಷ್ಟು ಪ್ರಭಾವ ಒಂದು ಸಣ್ಣ ಜಿಲ್ಲಾ ಕೇಂದ್ರದ ಮೇಲೆ ಆಯಿತು ಅಂದಮೇಲೆ ಮೈಸೂರು ಮೇಲೂ ಆಗಿರುತ್ತೆ, ಬೆಂಗಳೂರು ಮೇಲೂ ಆಗಿರುತ್ತೆ, ಬರೋಡಾ ಮೇಲೂ ಆಗಿರುತ್ತೆ, ಕಲ್ಕತ್ತಾ ಮೇಲೂ ಆಗಿರುತ್ತೆ. ದೊಡ್ಡ ಪ್ರಭಾವ. ಅಷ್ಟೊತ್ತಿಗಾಗಲೇ ಏನಾಗಿದೆ, ಈ ಹಾಡು ಅವರು ಬರೆದುಬಿಟ್ಟಿದ್ದಾರೆ. ಆ್ಯಕ್ಚುಲಿ ಇವಾಗ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಾಯ್ತಲ್ಲ, ಈ ಜನಗಣಮನ ಹಾಡನ್ನು ಬರೆದಿದ್ದಾರೆ. ಆ ಹಾಡನ್ನು ಬರೆದಿರೋದ್ರಿಂದ ಆಗ ಜನ ಮಾತಾಡ್ಕೊಳ್ಳೋಕೆ ಶುರು ಮಾಡಿದ್ರು, ಇದು 5ನೇ ಜಾರ್ಜ್ ರಾಜನಿಗೋಸ್ಕರ ಬರೆದಿರೋದು, ಇಲ್ಲಿರುವ ಭಾಗ್ಯ ವಿಧಾತ, ನಮ್ಮ ಭಾಗ್ಯವನ್ನು ಬರೆಯುವ ವ್ಯಕ್ತಿ ಅಂತ ಹೇಳಿದ್ರೆ ಅವನು ಇಂಗ್ಲೆಂಡಿನ ರಾಜ. ಟ್ಯಾಗೋರ್ ಅವರು ಇಂಗ್ಲೆಂಡಿನ ರಾಜನ ಪರ ಇದ್ದಾರೆ ಅಂತ. ಈ ಪ್ರಶ್ನೆ ಯಾಕೆ ಬಂತಾಗಾದರೆ? ಟ್ಯಾಗೋರ್ದು ಏನಾದ್ರು ತಪ್ಪಿತ್ತಾ? ಇತಿಹಾಸದಲ್ಲಿ ನಾವು ನಿಷ್ಪಕ್ಷಪಾತವಾಗಿ ನೋಡಬೇಕು. ಆ್ಯಸ್ ಎ ರೈಟರು ಒಂದೊಂದು ವರ್ಷಗಳಲ್ಲಿ ಲೇಖಕರಿಗೆ ಒಂದೊಂದು ಮೂಡಿರುತ್ತೆ.
ಒಂದು ವರ್ಷ ಕಥೆ ಬರೆಯೋಣ ಅನಿಸುತ್ತೆ, ಒಂದು ವರ್ಷ ಕವನ ಬರೆಯೋಣ ಒಂದು ವರ್ಷ ಏನು ಬೇಡಪ್ಪ, ಒಂದು ಹಡಗಲ್ಲೋ ದೋಣಿಲೋ ಸುಮ್ಮನೆ ಹೋಗೋಣ, ಒಂದಷ್ಟು ಕಿಲೋಮೀಟ್ರ್ ಪ್ರಯಾಣ ಮಾಡೋಣ ಅನ್ಸುತ್ತೆ. ಅವರು ಸ್ವಲ್ಪ ಶ್ರೀಮಂತ ಪರಿವಾರದಿಂದ ಬಂದವರು, ಅಂದರೆ ಅನ್ನ ಬಟ್ಟೆಗೋಸ್ಕರ ಅವರು ಸಂಘರ್ಷ ಮಾಡುವಂಥ ಹಂತದಲ್ಲಿ ಇರಲಿಲ್ಲ. ಅವರು ಬಹಳ ದೊಡ್ಡ ವ್ಯಾಪಾರಿಗಳ ಒಂದು ವಂಶ ಅವ್ರದ್ದು. ಇನ್ಫ್ಯಾಕ್ಟ್ ಕಲ್ಕತ್ತಾ ನಗರವನ್ನು ಕಟ್ಟೋದ್ರಲ್ಲಿ ಅವರ ಮುತ್ತಜ್ಜನ ಪಾತ್ರ ಭಾಳ ದೊಡ್ಡದಿತ್ತು. ನಾನು ನನ್ನ ಈ ಮಹಾಕಾಲ ಪುಸ್ತಕದಲ್ಲಿ ಬರೆದಿದ್ದೀನಿ, ಅವರ ಇಡೀ ಟ್ಯಾಗೋರ್ ಫ್ಯಾಮಿಲಿ ಬಗ್ಗೆ ಬರೆದಿದ್ದೀನಿ. ಇದರಲ್ಲಿ 4 ತಲೆಮಾರ ಬಗ್ಗೆ ಬರೆದಿದ್ದೀನಿ, ಬೋಸ್ ಅವರ 5 ತಲೆಮಾರ ಬಗ್ಗೆ ಬರೆದಿದ್ದೀನಿ ಇದರಲ್ಲಿ. ಆವಾಗ ಅವರು ದೊಡ್ಡ ವ್ಯಾಪಾರದ ಜನ ಆಗಿದ್ದರಿಂದ ಈ ಇಂಗ್ಲೆಂಡಿನ ರಾಜನ್ನು ಮೆಚ್ಚಿಕೊಂಡು ಇವರು ಕವನ ಬರೆದಿದ್ದಾರೆ ಅಂತ ಗುಸುಗುಸು ಎಲ್ಲ ಶುರುವಾಯಿತು. ಇದು ಒಂದು ಪಾಯಿಂಟ್. ಅದು ಆದಮೇಲೆ ಅದೇ ವರ್ಷ ಕೆಲವೇ ದಿನಗಳಲ್ಲಿ 27 ಡಿಸೆಂಬರ್, ಇದು 12 ಡಿಸೆಂಬರು ಅವನ ಸಿಂಹಾಸನಾರೋಹಣ ಆಗಿದ್ದು ಡೆಲ್ಲಿಲಿ. 27ನೇ ಡಿಸೆಂಬರ್ನಲ್ಲಿ ಕಲ್ಕತ್ತಾ ನಗರದಲ್ಲಿ, ಮಹಾನಗರದಲ್ಲಿ ಕಾಂಗ್ರೆಸ್ನ ಅಧಿವೇಶನ ಆಯಿತು. ಇದು ನೀವು ಗಮನಿಸಬೇಕು. ಕಾಂಗ್ರೆಸ್ನ ಅಧಿವೇಶನವಾದಾಗ ಈ ರೆಕಾರ್ಡನ್ನು ನಮಗೆ ಕೃಷ್ಣಕುಮಾರ್ ಅವರು ಕಳಿಸ್ಕೊಟ್ರು, ಇಲ್ಲಿಯ ನಮ್ಮ ಪರಂಪರಾ ಸಂಸ್ಥೆಯ ಮುಖ್ಯಸ್ಥರಲ್ಲೊಬ್ಬರು. 27 ಡಿಸೆಂಬರ್ 1911ರಲ್ಲಿ ಕಲ್ಕತ್ತಾದಲ್ಲಿ ಕಾರ್ಯಕ್ರಮ ನಡೆದಾಗ ಕಾಂಗ್ರೆಸ್ನ ಅಧಿವೇಶನದಲ್ಲಿ ಅದರ ಉದ್ಘಾಟನಾ ಗೀತೆ, ಆರಂಭದ ಹಾಡಿದ್ದು ಯಾವುದು ಅಂತ ಹೇಳಿದ್ರೆ ಜನಗಣಮನನೇ ಹಾಡಿದ್ರು. ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಇದ್ದವ್ರು ಎಲ್ಲರೂ ಕಾಂಪ್ರಮೈಸ್ ಆಗಿದ್ರ ಕಿಂಗ್ ಜಾರ್ಜ್ ಜೊತೆಗೆ. ಇದು ಯಾವ ಕಾಲದ ಕಾಂಗ್ರೆಸ್ಸು ನೆನ್ಪಿಡಿ, ಇದು ಲೋಕಮಾನ್ಯ ತಿಲಕರ ಕಾಲದ ಕಾಂಗ್ರೆಸ್. ಇದು ಬಿ ವೆರಿ ಕೇರ್ಫುಲ್ ಇನ್ ಜಡ್ಜಿಂಗ್ ಟ್ಯಾಗೋರ್. 1911ರಲ್ಲಿ ಅವ್ರು ಬರೆಯೋ ಹೊತ್ತಿಗೆ ಶಿವಾಜಿಯ ಬಗ್ಗೆ ಅವರು ಕಾವ್ಯವನ್ನು ಬರೆದ್ಬಿಟ್ಟಿದ್ದಾರೆ. ತಿಲಕರಿಂದ ಪ್ರಭಾವಿತರಾಗಿದ್ದಾರೆ. ಇವರ ಕವನಗಳಿಂದ ಸಾವರ್ಕರ್ ಪ್ರಭಾವಿತರಾಗಿ ಅದ್ರ ಬಗ್ಗೆ ಉಪನ್ಯಾಸಗಳನ್ನು ಮಾಡಿದ್ದಾರೆ. ಇದು ಕಾಂಟೆಕ್ಸ್ಟು. ಕ್ರಾಂತಿಕಾರಿಗಳ ಹೋರಾಟದಲ್ಲಿ ಭಾಗವಹಿಸಲು ನನಗೆ ಆಗ್ತಾ ಇಲ್ವಲ್ಲ ಅನ್ನುವ ಒಂದು ತಹತಹ ಇದ್ದಂಥ ವ್ಯಕ್ತಿ ಟ್ಯಾಗೋರ್. ಅವಾಗ ನಿಧಾನಕ್ಕೆ ಸ್ವದೇಶಿ ಆಂದೋಲನಕ್ಕೆ ಅವ್ರು ಭಾಳ ನೇರವಾಗಿ ಧುಮುಕಿದ್ರು. ಸ್ವದೇಶಿ ವಸ್ತ್ರಗಳು ಅದನ್ನು ಬಳಸಬೇಕು, ಸ್ವದೇಶಿ ಕೈಗಾರಿಕೆಯನ್ನು ತರಬೇಕು, ಅದಕ್ಕೆಲ್ಲ ಅವರು ಬೇಕಾದಷ್ಟು ಬರವಣಿಗೆಗಳನ್ನು ಮಾಡೋಕ್ಕೆ ಶುರು ಮಾಡಿದರು. ಅವ್ರಿಗೆ ಇದ್ದಂಥ ವಿರೋಧ ಯಾವುದು ಅಂತ ಹೇಳಿದ್ರೆ ಯುರೋಪ್ನಲ್ಲಿ ಬಂದಿರುವಂತಹ ಈ ರಾಷ್ಟ್ರ ರಾಜ್ಯಗಳ ಕಲ್ಪನೆ ಇದೆಯಲ್ಲ, ನೇಷನ್ ಸ್ಟೇಟ್ ಅಂತ ಹೇಳ್ತಾರೆ. ಅದು ನಮ್ಮ ಈ ಸಂವಿಧಾನಕ್ಕೆ ಸಂಬಂಧಪಟ್ಟಿದ್ದ ವಿಷಯ. ನೇಷನ್ ಸ್ಟೇಟ್ ಅಂತ ಹೇಳಿದ್ರೆ ಒಂದು ಧ್ವಜ, ಒಂದು ರಾಷ್ಟ್ರಗೀತೆ, ಒಬ್ಬ ಪ್ರಧಾನಿ, ಒಬ್ಬ ಮುಖ್ಯಮಂತ್ರಿ ಅಥವಾ ಒಬ್ಬ ಪ್ರಧಾನಮಂತ್ರಿ, ಒಬ್ಬ ರಾಷ್ಟ್ರಪತಿ, ಹೀಗೆ ನಿಯಮಗಳು. ಆಮೇಲೆ ನಮ್ಮ ಕೆಲಸ ನಮ್ಮನ್ನು ಕಾಪಾಡ್ಕೊಳ್ಳೋದು ಮಾತ್ರ ಅಲ್ಲ, ನಮ್ಮ ಕಲೆ ಸಂಸ್ಕೃತಿ ನಮ್ಮ ಉದ್ಯೋಗನ ಬಳಸ್ಕೊಳ್ಳೋದು ಮಾತ್ರ ಅಲ್ಲ, ಇನ್ನೊಂದು ದೇಶಗಳ ಮೇಲೆ ಅನ್ಯಾಕ್ರಮಣವನ್ನು ಮಾಡಬೇಕಾಗತ್ತೆ. ನಾವು ಅನ್ಯರ ನೆಲೆಗಳ ಮೇಲೆ ಆಕ್ರಮಣವನ್ನು ಮಾಡಬೇಕಾಗತ್ತೆ. ಹೀಗೆ ಆಕ್ರಮಣಶೀಲ ರಾಷ್ಟ್ರೀಯತೆ ಅನ್ನೋದು ಮೊದಲನೇ ವಿಶ್ವ ಯುದ್ಧದ ಸಮಯದಲ್ಲಿ ಶುರುವಾಗಿತ್ತು. 1911 ಸುಮಾರಿಗೆ ವಿಶ್ವಯುದ್ಧದ ಪರಿಸ್ಥಿತಿ ಬಂದುಬಿಟ್ಟಿತ್ತಲ್ಲ, ಮೊದಲನೇ ವಿಶ್ವಯುದ್ಧದ ಪರಿಸ್ಥಿತಿ. ಹಾಗಾಗಿ ಮೊನ್ನೆ ತನಕ ಅಮರ್ ಬಾಂಗ್ಲಾ ಬರೆದವರು, ಮೊನ್ನೆ ತನಕ ದೇವಿ ಭುವನ ಮನಮೋಹಿನಿ ಬರೆದವರು, ಅವತ್ತು ಅದೇ ವರ್ಷ ಜನಗಣಮನ ಬರೆದವರು ನಿಧಾನಕ್ಕೆ ರಾಷ್ಟ್ರೀಯತೆಯ ವಿರುದ್ಧ ಅವರು ತಿರುಗಿದ್ರು. ಇದು ಹೇಳಲೇಬೇಕು ನಾವು. ಯಾವ ರಾಷ್ಟ್ರೀಯತೆಯ ವಿರುದ್ಧ ತಿರುಗಿದ್ರು? ವೇದಗಳು, ಉಪನಿಷತ್ತು, ಬುದ್ಧ ಹೇಳಿರುವಂಥ ಅಥವಾ ಕಳಿಂಗರು, ಚಾಳುಕ್ಯರು, ಚೋಳರು ಹೇಳಿರುವ ರಾಷ್ಟ್ರೀಯತೆ ವಿರುದ್ಧ ಬಂದ್ರ? ಮರಾಠರು, ಸಿಖ್ಖರು ಹೇಳಿರೋ ರಾಷ್ಟ್ರೀಯತೆ ವಿರುದ್ಧ ಹೋದ್ರ? ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೇಳಿದಂಥ ರಾಷ್ಟ್ರೀಯತೆ ವಿರುದ್ಧ ಹೋದ್ರ? ಹೋಗಲಿಲ್ಲ. ಸಾಂಸ್ಕೃತಿಕ ರಾಷ್ಟ್ರೀಯತೆಯ ವಿರುದ್ಧ ಅವರು ಎಂದೂ ಹೋಗಲಿಲ್ಲ. ಆಶೀಶ್ ನಂದಿ ಇದ್ರ ಬಗ್ಗೆ ಡೀಟೇಲಾಗಿ ಬರೆದಿದ್ದಾರೆ ಟ್ಯಾಗೋರ್ ಬಗ್ಗೆ, ನ್ಯಾಷನಲಿಸಮ್ನ ಸಮಸ್ಯೆ ಏನು ಅಂತ. ಯುರೋಪ್ನಲ್ಲಿ ಒಂದು ಹಿಟ್ಲರ್ ಕಡೆಯಿಂದ, ಮುಸೊಲಿನಿ ಕಡೆಯಿಂದ, ಚರ್ಚಿಲ್ ಕಡೆಯಿಂದ ನನ್ನ ಗಡಿಗಳನ್ನು ದೊಡ್ಡದು ಮಾಡ್ಕೋಬೇಕು, ಬೇರೆಯವರ ರಾಷ್ಟ್ರಧ್ವಜವನ್ನು ಸುಡಬೇಕು, ಬೇರೆಯವರ ರಾಷ್ಟ್ರಧ್ವಜವನ್ನು ತಗ್ಗಿಸ್ಬೇಕು, ಬೇರೆಯವರ ಭೂಮಿಯನ್ನು ಆಕ್ರಮಿಸ್ಕೋಬೇಕು. ಯಾವ ಕೆಲಸವನ್ನು ಚೀನಾ ಟಿಬೆಟ್ ಮೇಲೆ ಮಾಡ್ತೋ ಮುಂದೆ ಸ್ವಾತಂತ್ರ್ಯ, ನಮ್ಮ ಸ್ವಾತಂತ್ರ್ಯ ನಂತರ ಆ ಕೆಲಸವನ್ನು ಮಾಡೋದೇ ಒಂದು ಅಟ್ಯಾಕಿಂಗ್ ಅನ್ನೋ ಸ್ಟೈಲು. ಅಟ್ಯಾಕಿಂಗ್ ಅನ್ನೋ ಸ್ಟೈಲಲ್ಲಿ ಯಾವಾಗ ಅವರು ಶುರು ಮಾಡಿದ್ರು, ಆವಾಗ ಯುರೋಪಿನ ರಾಷ್ಟ್ರೀಯತೆಯನ್ನು ವಿರೋಧ ಮಾಡಿ ನ್ಯಾಷನಲಿಸಮನ್ನು ಅವರು ತುಂಬ ಕಟುವಾಗಿ ಟೀಕೆ ಮಾಡಿ ಪುಸ್ತಕ ಬರೆದಿದ್ದು ನಿಜ. 2 ದೇಶಗಳಿಗೆ ರಾಷ್ಟ್ರಗೀತೆಯನ್ನು ಕೊಟ್ಟಂಥ ಕವಿ ವಿದೇಶಿ ಮಾನಸಿಕತೆಯ ರಾಷ್ಟ್ರೀಯತೆಯನ್ನು, ಅಂದರೆ ಆಕ್ರಮಣವನ್ನೇ ಮುಖ್ಯ, ಬೇರೆಯವರ ಮೇಲೆ ವಿನಾಕಾರಣ ಆಕ್ರಮಣ ಮಾಡ್ತೀವಿ ಅನ್ನುವ ಯುರೋಪಿನ ಡೆಫಿನಿಷನ್, ಯುರೋಪಿನ ಕಲ್ಪನೆಯ ರಾಷ್ಟ್ರೀಯತೆಯನ್ನು ಖಂಡಿತ ವಿರೋಧ ಮಾಡಿದ್ರು. ನಮ್ಮ ಕರ್ನಾಟಕದಲ್ಲಿ ಅನೇಕ ಬುದ್ಧಿಜೀವಿಗಳು ನಾವು ರಾಷ್ಟ್ರೀಯತೆ ಬಗ್ಗೆ ಮಾತನಾಡುವಾಗ ನಮಗೆ ಟ್ಯಾಗೋರ್ ಅವರ ರಾಷ್ಟ್ರೀಯತೆ ಬಗ್ಗೆ ಹೇಳ್ತಾರೆ. ನಾವು ಹೇಳಿದ್ವಿ, ಹೌದು ಟ್ಯಾಗೋರ್ ಅವರ ರಾಷ್ಟ್ರೀಯತೆ ವಿರೋಧ ಮಾಡಿದ್ದು ಗೊತ್ತು ನಮಗೆ. ಆದರೆ ಯಾವ ರಾಷ್ಟ್ರೀಯತೆಯನ್ನು ವಿರೋಧ ಮಾಡಿದ್ರು? ಅದು ಸಾವರ್ಕರ್ ಅವ್ರು ಹೇಳಿದ್ದೋ, ಅಥವಾ ಗಾಂಧೀಜಿಯವ್ರು ಹೇಳಿದ್ದೋ, ಅಥವಾ ವಿವೇಕಾನಂದರು ಹೇಳಿದ್ದೋ, ಅಥವಾ ರಾಜಾರಾಮ್ ಮೋಹನ್ ಹೇಳಿದ್ರು? ಆ ರಾಷ್ಟ್ರೀಯತೆಯನ್ನು ವಿರೋಧ ಮಾಡಲಿಲ್ಲ ಅವರು.
ಸಾಂಸ್ಕೃತಿಕವಾದ ಆಧ್ಯಾತ್ಮಿಕವಾದ ರಾಷ್ಟ್ರೀಯತೆಯನ್ನು ವಿರೋಧ ಮಾಡಲಿಲ್ಲ. ಅವರು ವಿರೋಧ ಮಾಡಿದ್ದು ರಾಜಸಿಕವಾದ, ಅನ್ಯರನ್ನು ಆಕ್ರಮಣ ಮಾಡುವ, ಅನ್ಯರನ್ನು ಶೋಷಣೆ ಮಾಡುವ ರಾಷ್ಟ್ರೀಯತೆಯನ್ನು ಅವರು ವಿರೋಧ ಮಾಡಿದರು. ಇದನ್ನು ರಾಷ್ಟ್ರೀಯತೆಯನ್ನು ನಾವು ವಿರೋಧ ಮಾಡ್ತೀವಿ. ಈಗ ಅಮೆರಿಕಾ ವಿಯೆಟ್ನಾಂ ಮೇಲೆ ಅದು ದಾಳಿ ಮಾಡಿದ್ರೆ ಸಹಜವಾಗಿ ನಾವು ಅಮೆರಿಕ ಯಾಕೆ ದೇಶದ ಮೇಲೆ ದಾಳಿ ಮಾಡ್ತಾ ಇದೆ ಅಂತ ನಾವು ಪ್ರಶ್ನೆ ಮಾಡೇ ಮಾಡ್ತೀವಿ. ಆ ಕಾಲದಲ್ಲಿ ಯಾರಿದ್ರು 70ರ ದಶಕದಲ್ಲಿ ನೀವಲ್ಲಿ ಅನೇಕರು ಹಿರಿಯರು ನೆನಪಿಸ್ಕೊಂಡ್ರೆ ಅದು ಮಾಡಿರ್ತಾರೆ. ಇಲ್ಲೂ ನಡೆದಿರುತ್ತೆ ಹೋರಾಟಗಳು ಅಥವಾ ಪ್ರತಿಭಟನೆಗಳು, ಲೇಖನಗಳು, ಭಾಷಣಗಳು ನಡೆದಿರುತ್ತೆ. ಅದನ್ನು ಮಾಡಿದ್ದು ರಾಷ್ಟ್ರಗಳು ರಾಜ್ಯದಾಹಕ್ಕೋಸ್ಕರ ತಮ್ಮ ಬೇರೆಯವರ ಭೂಮಿಯನ್ನು ಅವರು ವಿರೋಧ ಮಾಡಿದ್ರಲ್ಲ, ಬೇರೆಯವರ ಭೂಮಿ ಮೇಲೆ ಅಟ್ಯಾಕ್ ಮಾಡಿದ್ರಲ್ಲ, ಅದನ್ನು ಅವರು ವಿರೋಧ ಮಾಡಿದ್ರು. ಹಾಗಾಗಿ ಈ ಮಾತನ್ನು ಗಮನಿಸಿ, ಹಾಗಾಗಿ ಸ್ವದೇಶಿ ಕವಿಯಾಗಿದ್ದ ಇವರಿಗೆ ಅಂತಾರಾಷ್ಟ್ರೀಯ ಮನ್ನಣೆ ಬಂತು. ಅಷ್ಟೊತ್ತಿಗಾಗಲೇ ಅವರ ಗೀತಾಂಜಲಿ ಪುಸ್ತಕ ಅವರು ಬರೆದಿದ್ರು. ಆಮೇಲೆ ಅದನ್ನು ಆನಂದ್ ಕುಮಾರ್ ಸ್ವಾಮಿ ಅವರು ಇಂಗ್ಲೀಷ್ಗೆ ಅನುವಾದ ಮಾಡಿದ್ರು. ಆಮೇಲೆ ಅದನ್ನು WB ಈಟ್ಸ್ ತಿದ್ದುಕೊಟ್ರು ಮತ್ತು ಎಲ್ಲೆಲ್ಲಿ ಕಳಿಸ್ಬೇಕು ನೊಬೆಲ್ ಕಮಿಟಿಗೆ ಕಳಿಸಿದ್ರು. ಮುಂದಿನ ಕೆಲವು ವರ್ಷದಲ್ಲಿ ನೊಬೆಲ್ ಬೇರೆ ಬಂತು. ಸಹಜವಾಗಿ ಇವರನ್ನು ಮೆಚ್ಚುವರ ಸಂಖ್ಯೆ ಎಷ್ಟಿತ್ತೋ ಹೊಟ್ಟೆ ಕಿಚ್ಚುಪಡೋರ ಸಂಖ್ಯೆನೂ ಜಾಸ್ತಿ ಆಯಿತು. ಇದು ಬಂಗಾಳದಲ್ಲಿ ಅವ್ರಿಗಾದಂಥ ದುರಂತ. ಇದನ್ನು ಬಂಗಾಳಿಗಳೇ ಇವತ್ತಿಷ್ಟು ಸ್ಪಷ್ಟವಾಗಿ ಹೇಳೋಕ್ಕಾಗಲ್ಲ. ಆ ಸ್ಥಿತಿಗೆ ಬಂಗಾಳ ತಲುಪಿದೆ. ಗುಡ್ ಆನ್ ದಿ ಪಾರ್ಟ್ ಆಫ್ ಕರ್ನಾಟಕ. ಆವಾಗ ಇವ್ರಿಗೆ ವಿದೇಶದಲ್ಲಿ ಆಮಂತ್ರಣಗಳು ಜಾಸ್ತಿ ಆಯಿತು. ಜಪಾನ್ಗೆ ಹೋಗೋದು, ಅಲ್ಲಿಗೆ ಹೋಗೋದು, ಇಲ್ಲಿಗೆ ಹೋಗೋದು. ಅವರು ಎಲ್ಲ ಕಡೆಯಲ್ಲೂ ಏಷ್ಯಾ ಅಂದರೆ ಒಂದು ಆತ್ಮ. ಇಡೀ ಏಷ್ಯಾ ಖಂಡ ಅಂದರೆ ಅದಕ್ಕೆ ಕೇಂದ್ರ ಮಾತೃಸ್ಥಾನದಲ್ಲಿ ಭಾರತ ಇದೆ, ತಾಯಿ ಸ್ಥಾನದಲ್ಲಿ ಭಾರತ ಇದೆ. ಇಡೀ ಏಷ್ಯಾ ಖಂಡ ಹೇಳುವುದು ಶಾಂತಿಯನ್ನು, ಧ್ಯಾನವನ್ನು, ಕಲೆಯನ್ನು, ಒಳಗಿನ ಒಂದು ಅಂತರಂಗದ ಒಂದು ಧ್ವನಿಯನ್ನು ಹೊರಗಡೆ ಹೇಗೆ ತೊಗೊಂಬರೋದು ಅನ್ನುವುದು ನಮ್ಮ ಅಭಿವ್ಯಕ್ತಿ. ಕೇವಲ ಬಾಹ್ಯ ಅಭಿವ್ಯಕ್ತಿ ನಮ್ಮದಲ್ಲ. ಯುರೋಪಿನ ಕಲೆಯಂತೆ 10 ಉಪನ್ಯಾಸಗಳನ್ನು ಮಾಡಿದ್ರು. ಕೊರಿಯಾ ದೇಶಕ್ಕೆ ಹೋದರು. ಭಾರತ ಕೊರಿಯಾ ದೇಶಕ್ಕೆ ಸ್ವಾತಂತ್ರ್ಯ ಬರೋದ್ರಲ್ಲಿ ಸಹಾಯ ಮಾಡ್ತೀವಿ ನಾವು, ಇಂದಲ್ಲ ನಾಳೆ ಕೊರಿಯಾ ದೇಶಕ್ಕೆ ಸ್ವಾತಂತ್ರ್ಯ ಬರುತ್ತೆ ಅಂತ ಮಾತಾಡಿದ್ರು. ಭಾರತದಲ್ಲಿ ಸ್ವದೇಶಿ ರಾಷ್ಟ್ರೀಯತಾ ಆಂದೋಲನದಲ್ಲಿ ಅವರು ಭಾಗವಹಿಸೋದನ್ನು ಕಮ್ಮಿ ಮಾಡಿದ್ದು ಎಷ್ಟು ನಿಜನೋ, ಏಷ್ಯಾ ದೇಶಗಳಲ್ಲೆಲ್ಲ ಸ್ವಾತಂತ್ರ್ಯ ಬರಬೇಕು ಅಂತ ಅವರು ಹೋರಾಟವನ್ನು ಮಾಡೋಕ್ಕೆ ಶುರು ಮಾಡಿದ್ರು ಇಂಡೈರೆಕ್ಟಾಗಿ. ಇದು ಅವ್ರು ಮಾಡಿದ್ದು. ಮುಂದೆ ಇದನ್ನು ಗುರುತಿಸಿದವರು ಕಾಳಿದಾಸ್ ನಾಗ್ ಅವರು, ಕಾಳಿದಾಸ್ ಭಟ್ಟಾಚಾರ್ಯ ಅವರು, ಅವ್ರ ಬರವಣಿಗೆಗಳಲ್ಲಿ ಗುರುತಿಸಿದ್ರು ಇದನ್ನು. ಅಂದರೆ ಸ್ವದೇಶೀಯತೆಯಿಂದ ಮುಂದಕ್ಕೆ ಚಿಮ್ಮಿದಂತಹ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಟ್ಯಾಗೋರ್ ಕಾಣಿಸ್ಕೊಂಡ್ರು. ತುಂಬ ಜನಕ್ಕೆ ಮುಂದಿನ ದಶಕಗಳಲ್ಲಿ ಅಂತಾರಾಷ್ಟ್ರೀಯ ಟ್ಯಾಗೋರ್ ಮಾತ್ರ ಕಾಣಿಸೋಕ್ಕೆ ಶುರುವಾದರು. ರಾಷ್ಟ್ರೀಯ ಮಟ್ಟದ ದೇಸಿ ಮಟ್ಟದ ಟ್ಯಾಗೋರು ಸಂಪೂರ್ಣ ಕಣ್ಮರೆಯಾದರು. ನಾವು ನಾದಬ್ರಹ್ಮದ ಸಭೆಯಲ್ಲಿ ಇವತ್ತು ಅಂಥ ದೇಸಿ ಮಟ್ಟದ ಒಂದು ಬೇರು ಹೇಗೆ ಕಾಂಡವಾಗಿ ಬೆಳೆದು ಅದು ಗಿಡಮರವಾಗಿ ಅಥವಾ ಅದು ಬೇರೆ ಬೇರೆ ರೆಂಬೆ ಕೊಂಬೆಗಳಾಗಿ ಹೋಗಿ ಆಮೇಲೆ ಒಂದು ಹೂ ಬಿಡುತ್ತೆ, ಹಣ್ಣು ಬಿಡುತ್ತೆ, ಆ ಥರ ಅಖಂಡವಾಗಿ ನಾವು ಟ್ಯಾಗೋರ್ನ ಗ್ರಹಿಸಬೇಕು. ಮೂಡಣಕ ಮೂಡಿದಿ ಪಡುವಲಕ ಓಡಿದಿ ಗುರುದೇವ, ಹಾಡಿ ಹಣ್ಣಾದೀನಿ ದುಡಿದು ಸಣ್ಣಾದೀನಿ ಗುರುದೇವ, ನಿನ್ನಹಂಗ ಹಾಡಾಕ ನಿನ್ನಹಂಗ ಪಾಡಾಕ ಪಡೆದು ಬಂದವ ಬೇಕೋ ಗುರುದೇವ. ಬೇಂದ್ರೆ ಅವ್ರ ಪದ್ಯ ಇದು. ಸಖಿ ಗೀತದಲ್ಲಿ ಬರುತ್ತೆ ಬೇಂದ್ರೆ ಅವ್ರದ್ದು. ಹಾಡಿ ಹಣ್ಣಾದೀನಿ ಜಗದ ಕಣ್ಣಾದೀನಿ, ಮೂಡಣಕ್ಕೆ ಹೋದೆ, ಪೂರ್ವ ದಿಕ್ಕಿಗೆ ಹೋದೆ, ಪಶ್ಚಿಮ ದಿಕ್ಕಿಗೆ ಓಡಿದೆ, ಇಡೀ ಜಗತ್ತನ್ನು ಒಂದು ಮಾಡೋಕ್ಕೆ ನೋಡಿದೆ. ಅಂದರೆ ಭಾರತಕ್ಕೆ ಯಾವಾಗ ಎನರ್ಜಿ ಬರುತ್ತೋ ಅದು ಜಗತ್ತಿಗೆ ಒಳ್ಳೇದು ಮಾಡೋಕ್ಕೆ ನೋಡುತ್ತೆ. ಒಬ್ಬ ಕವಿಗೆ ಶಕ್ತಿ ಬಂದರೂ ಅಷ್ಟೇ, ಒಬ್ಬ ರಾಜಕಾರಣಿಗೆ ಬಂದರೂ ಅಷ್ಟೇ, ಒಬ್ಬ ಕಲಾವಿದನಿಗೆ ಬಂದರೂ ಅಷ್ಟೇ, ಪ್ರಪಂಚಕ್ಕೆ ಏನು ಒಳ್ಳೇದು ಮಾಡಬೇಕು ಅನ್ನೋದನ್ನು ನೋಡುತ್ತೆ ಭಾರತ. ಜಗದೇಳಿಗೆ ಆಗುವುದೇ ಇದು ಕರ್ನಾಟಕದಿಂದೇ, ಒಂದೇ 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 ಅಂತ ಬೇಂದ್ರೆ ಅವ್ರ ಪದ್ಯ ಇದೆಯಲ್ಲ, ಹಾಗೆ ಭಾರತದ ಏಳಿಗೆ ಅಂತ ಹೇಳಿದ್ರೆ ಅದು ವಿಶ್ವದ ಏಳಿಗೆ. ಎಲ್ಲಿಂದ ಬಂತು ಟ್ಯಾಗೋರ್ ಅವ್ರಿಗೆ ವಿಶ್ವಮಾನವತ್ವ? ಬರ್ಟ್ರಂಡ್ ರಸಲ್ ಓದಿದ್ರಿಂದ ಬಂತ? ಶೇಕ್ಸ್ಪಿಯರ್ ಓದಿದ್ರಿಂದ ಬಂತ? ಬರಲಿಲ್ಲ. ಅವ್ರಿಗೆ ಬಂದಿದ್ದು ಅವರು ಭಾಳ ಇಷ್ಟಪಡುತ್ತಿದ್ದಂತಹ ಅರವಿಂದರಿಂದ. ಅರವಿಂದರ ಬಹಳ ಪ್ರಸಿದ್ಧವಾದ ಭಾಷಣ, ಅದನ್ನು ಸಿಂಪಿ ಲಿಂಗಣ್ಣನವರು ಅನುವಾದ ಮಾಡ್ತಾರೆ, ಕನ್ನಡದ ಬಹಳ ಪ್ರಮುಖ ಕವಿಗಳು, ಸಾಹಿತಿಗಳು. ಅದರಲ್ಲಿ ಅವರು ಉತ್ತರಪಾಡ ಸ್ಪೀಚ್ ಅಂತ ಇದೆ, ಉತ್ತರಪಾಡ ಸ್ಪೀಚ್ ಅಂತ, ಉತ್ತರಪಾಡದ ಭಾಷಣ. ಅದರಲ್ಲಿ ಹೇಳ್ತಾರೆ, ಭಾರತ ತನ್ನ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದೆ ಅಂದರೆ ಅದು ಕೇವಲ ತನ್ನ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಇಲ್ಲ, ಇಡೀ ಏಷ್ಯಾ ಖಂಡದ ಮುಕ್ತಿಗೋಸ್ಕರ ಹೋರಾಟ ಮಾಡ್ತಾ ಇದೆ. ಇಡೀ ಏಷ್ಯಾ ಖಂಡದ ಮುಕ್ತಿಗೋಸ್ಕರ ಭಾರತ ಹೋರಾಟ ಮಾಡ್ತಿಲ್ಲ. ಯುರೋಪಿನಲ್ಲಿ ಅಥವಾ ಆಫ್ರಿಕಾದಲ್ಲಿ ಯಾವ ದೇಶಗಳು ನಲಿಗಿ ಹೋಗ್ತಾ ಇದೆಯೋ ಪಾರತಂತ್ರದಲ್ಲಿ, ಆ ದೇಶಗಳ ಮುಕ್ತಿಗೋಸ್ಕರ ಹೋರಾಟ ಮಾಡ್ತಾ ಇದೆ. ಸ್ವಾತಂತ್ರ್ಯ ಅಂದರೆ ಬೆಳಕು ಯಾರಿಗೆ ಬೇಡ? ಬೆಳಕು ಎಲ್ಲರಿಗೂ ಬೇಕು. ಭಾರತ ಅಂದರೆ ಬೆಳಕನ್ನು ಜಗತ್ತಿಗೆ ಕೊಡೋದೇ ನಮ್ಮ ಕೆಲಸ. ಇದು ಉತ್ತರಪಾಡ ಸ್ಪೀಚಲ್ಲಿ ಅರವಿಂದರು ಹೇಳಿದ ಮಾತು. ಅದಕ್ಕಿಂತ ಭಿನ್ನವಾದ ಯಾವ ಮಾತು ಜನಗಣಮನದಲ್ಲಿ ಇಲ್ಲ. ಉತ್ತರಪಾಡ ಗದ್ಯ ಕಾವ್ಯವಾದರೆ ಜನಗಣಮನ ಪದ್ಯ ಕಾವ್ಯ. ಅದೇ ಬಂಕಿಮ, ಅದೇ ಅರವಿಂದ, ಅದೇ ಬಂಗಾಳದ ಸಾಹಿತ್ಯದ ಚೈತನ್ಯವನ್ನೇ ಇವರು ಬೇರೆ ರೀತಿಯಲ್ಲಿ ಹೇಳೋದು ಸಶಕ್ತವಾದ ನಿರಾಕಾರ ಸ್ವರೂಪದ ಅಭಿವ್ಯಕ್ತಿಯಾಗಿತ್ತು.
ಅದು ಸಶಕ್ತವಾದ ಸಾಕಾರ ರೂಪದ ಅಭಿವ್ಯಕ್ತಿಯಾಗಿದ್ದರೆ ಜನಕ್ಕೆ ಬೇಗ ಅರ್ಥ ಆಗ್ಬಿಡ್ತಿತ್ತು. ಅವರು ಅಮೂರ್ತ ಅನ್ನುವ ರೀತಿ ಅವರ ರಚನೆ ಜನಕ್ಕೆ ಅನ್ಸಕ್ಕೆ ಶುರುವಾಯಿತು. ಹೀಗಾಗಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಹೆಚ್ಚೆಚ್ಚು ವಿದೇಶಿ ಇದಕ್ಕೆ ಅವರು ಒಲಿಯಕ್ಕೆ ಶುರು ಮಾಡಿದ್ರು, ಆ ಕಡೆ ಹೊಟ್ಟೋದ್ರು ಅಂತ ಜನಕ್ಕೆ ಅನ್ಸಕ್ಕೆ ಶುರುವಾಯಿತು. ಈ ಹಾಡು ಮುಂದಿನ ವರ್ಷ 1912ರಲ್ಲಿ ಫೆಬ್ರವರಿ 12ರಲ್ಲಿ ಅವರ ತಂದೆಯವರು ಒಂದು ಬ್ರಹ್ಮ ಸಮಾಜದ ಬ್ರ್ಯಾಂಚನ್ನು ಮಾಡಿದರು. ಮಹರ್ಷಿ ದೇವೇಂದ್ರನಾಥ ಟ್ಯಾಗೋರ್ ಅವರು ಅದನ್ನು ಮುಂದುವರಿಸಿ ಆ ಬ್ರಹ್ಮ ಸಮಾಜದ ಒಂದು ಕಾರ್ಯಕ್ರಮದಲ್ಲಿ ಫೆಬ್ರವರಿನಲ್ಲಿ ಈ ಹಾಡನ್ನು ಆ ಬ್ರಹ್ಮ ಸಮಾಜದ ಭಜನಾ ಪುಸ್ತಕ ಇರುತ್ತಲ್ಲ, ಈ ರಾಮಕೃಷ್ಣಾಶ್ರಮದ ಒಂದು ಭಜನಾ ಪುಸ್ತಕ ಇರುತ್ತೆ ಅಥವಾ ಇನ್ನೊಂದು ಚಿನ್ಮಯ ಮಿಷನ್ ಇರುತ್ತೆ, ಆ ಭಜನಾ ಪುಸ್ತಕದಲ್ಲಿ ಸೇರಿಸಿದ್ರು ಈ ಹಾಡನ್ನು. ಅಂದರೆ ಇದನ್ನು ಬಂಗಾಳದಲ್ಲಿ ಭಜನೆಯ ಹಾಡಿನಂತೆ ಹಾಡಿದ್ರು. ಅವಾಗ ಇನ್ನೂ 45ನೇ ಇಸ್ವಿ ಬಂದಿರಲಿಲ್ಲ, 46ರ ಪಾರ್ಲಿಮೆಂಟಿನ ನಮ್ಮ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಡಿಬೇಟ್ಸ್ ಎಲ್ಲ ಶುರುವಾಗಿರಲಿಲ್ಲ. ಅಂದರೆ ಜನಗಣಮನವನ್ನು ನಾವು ರಾಷ್ಟ್ರಗೀತೆ ಮಾಡಿಕೊಂಡಿದ್ರ ಹಿಂದೆ ಈ ಎಲ್ಲ ಕಾರಣಗಳು ಇದ್ದಾವೆ. ಈ ಕಾರಣಗಳನ್ನೆಲ್ಲ ಬಿಟ್ಬಿಟ್ಟು ಪಂಚಮ ಜಾರ್ಜ್ಗೋಸ್ಕರ ಅವ್ರು ಹಾಡಿದರೆ ಪಂಚಮ ಜಾರ್ಜ್ ಈ ಹಾಡನ್ನು ತೊಗೊಂಡೋಗಿ ಇಂಗ್ಲೆಂಡಲ್ಲಿ ಹಾಡಿಸ್ಕೋಬೇಕಾಗಿತ್ತಲ್ವ, ಅವನ್ಯಾಕೆ ಹಾಡಿಸ್ಕೊಳ್ಳಿಲ್ಲ? ಯಾಕೆ ಅಂದರೆ ಅದಕ್ಕೆ ಸಂಬಂಧ ಪಡದೇ ಇರುವಂಥ, ಅಂದರೆ ಈಗ ಆ ಜಾರ್ಜ್ಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರಲ್ಲ, ಅದಕ್ಕೆ ಸಂಬಂಧ ಪಡದೇ ಇರುವಂಥ ಹಲವು ಮಾತುಗಳು ಈ ಹಾಡಲ್ಲಿದೆ. ಅದನ್ನು ನಾವಿವಾಗ ಸ್ವಲ್ಪ ಹೊತ್ತು ನೋಡೋಣಂತೆ. ಮೊದಲನೇ ಸಾಲಂತೂ ನಾವು ನೋಡಿದ್ವಿ, ಅದೆಲ್ರಿಗೂ ಗೊತ್ತಿರುವಂಥದ್ದು, ಪಂಜಾಬ, ಸಿಂಧ, ಗುಜರಾತ, ಮರಾಠ. ಅದಾದಮೇಲೆ ಎರಡನೇ ಸಾಲು, ಅಹರವ ತವ ಆಹ್ವಾನ ಪ್ರಚಾರಿತು ಸುನಿತವ ಉದಾರವಾಣಿ ಹಿಂದೂ, ಬೌದ್ಧ, ಸಿಖ್, ಜೈನ, ಪಾರಸಿಕ, ಮುಸಲ್ಮಾನ, ಕ್ರಿಸ್ತಾನಿ ಪೂರ್ವ ಪಶ್ಚಿಮ ಆಸೆ ತವ ಸಿಂಹಾಸನ ಪಾಸೆ ಪ್ರೇಮ ಹಾರ ಹಯ ಗಾಥಾ ಜನಗಣ ಐಕ್ಯ ವಿಧಾಯಕ ಜಯ ಹೇ. ಜನಗಣ ಐಕ್ಯ, ಈ ಜನಗಳ ಅನ್ನುವಂಥ ಗಣ ಇದೆಯಲ್ಲ, ಅಲ್ಲಿ ಪರಗಣ ಅಂತಿದೆ, ನಿಮ್ಗೆ ಗೊತ್ತಿರ್ಬೋದು. ಬಂಗಾಳದಲ್ಲಿ 24 ಪರಗಣಾಸ್ ಅಂತಲೇ ಒಂದು ಜಿಲ್ಲೆ ಇದೆ. ಗಣ ಅನ್ನೋದಲ್ಲಿ ಭಾಳ ಫೇಮಸ್ ಅಲ್ಲಿ ಗಣಗಳು ಅನ್ನೋದು. ಜನಗಣ ಅಂದರೆ ನಾವು ಯಾವುದನ್ನು ಜನಗಳ ಸಮುದಾಯ ಅಂತ ಕರಿತೀವಿ, ಸಮೂಹ ಅಂತ ಕರಿತೀವಿ ಈ ಕಡೆ ನಮ್ಮ ಮೈಸೂರು ಕಡೆ ಅಥವಾ ನಮ್ಮ ಕರ್ನಾಟಕದ ದಕ್ಷಿಣದಲ್ಲಿ. ಆ ಜನಗಣ ಅಂದರೆ ಜನಸಮೂಹವನ್ನು ಐಕ್ಯತೆಯ ಕಡೆ ಕರ್ಕೊಂಡು ಹೋಗುವ ವಿಧಾಯಕ, ಅದಕ್ಕೆ ಬೇಕಾದ ಒಬ್ಬ ಮುಖ್ಯಸ್ಥ, ಅಧ್ಯಕ್ಷ ನೀನು, ನಿನಗೆ ಒಳ್ಳೆಯದಾಗಲಿ, ಭಾರತದ ಭಾಗ್ಯವನ್ನು ನೀನು ಉಂಟು ಮಾಡ್ತಿದ್ಯಾ ಅಂತಾರೆ. ಅದು ಯಾವುದು ಅಂತ ನಾವಿಲ್ಲಿ ನೋಡೋದಾದರೆ, ಇವಾಗ ಹೇಳಿದಂಥ ಹಿಂದೂ ಬೌದ್ಧ ಅಂದರೆ ನೀನು ಕಂಟಿನ್ಯೂಸ್ ಆಗಿ ಈ ಸೃಷ್ಟಿಯ ಪ್ರಾರಂಭದಿಂದನೂ ನಮಗೆಲ್ಲ ಒಂದು ಕರೆ ಕೊಡ್ತಾ ಇದೆಯಾ. ಏನು ಅಂದರೆ ಒಂದಾಗಿ, ಮನುಷ್ಯರೆಲ್ಲ ಒಂದಾಗಿ, ಯಾಕೆ ಕಿತ್ತಾಡ್ತೀರಾ ಅಂತ ಒಂದಾಗಿ ಅಂತ ನೀನು ಹೇಳ್ತಾ ಇದೆಯಾ. ಯುವರ್ ಕಾಲ್ ಈಸ್ ಅನೌನ್ಸ್ಡ್ ಕಂಟಿನ್ಯೂಸ್ಲಿ, ವಿ ಹೀಡ್ ಯುವರ್ ಗ್ರೇಷಿಯಸ್ ಕಾಲ್. ನಾವು ಕೂಡ ನಿನ್ನ ಈ ಉದಾರವಾದ ಧ್ವನಿಯನ್ನು ಅನೇಕ ಶತಮಾನಗಳಿಂದ, ಸಹಸ್ರಮಾನಗಳಿಂದ ಕೇಳಿಸ್ಕೊಳ್ತಾನೇ ಬರ್ತಾ ಇದ್ದೀವಿ. ಎಂಥ ಲಾಫ್ಟಿ ಸಾಂಗ್ ಇದು, ಎಷ್ಟು ಉದಾತ್ತವಾದ ಹಾಡಿದು. ಅಲ್ಲಿ ತಕ್ಷಣದ ಸ್ವಾತಂತ್ರ್ಯ ಚಳವಳಿಯ ಪ್ರಸ್ತಾಪವೇ ಇಲ್ಲ. ಜನಕ್ಕೆ ಹಂಗನ್ನಿಸ್ತು, ಅದನ್ನು ಸ್ವಾತಂತ್ರ್ಯ ಚಳವಳಿಯಲ್ಲಿ ತಗೊಂಡ್ರು ಅಷ್ಟೇ. ಹಿಂದೂಗಳು, ಬೌದ್ಧರು, ಸಿಖ್ಖರು, ಜೈನರು, ಮುಸಲ್ಮಾನರು, ಕ್ರೈಸ್ತರು, ಪೂರ್ವದವರು, ಪಶ್ಚಿಮದವರು ಎಲ್ಲ ಕಡೆಯವರು ಬಂದು ನಿನ್ನ ಸಿಂಹಾಸನದ ಸುತ್ತ ಸೇರ್ತಾ ಇದ್ದಾರೆ ಅಂತ. ಆ್ಯಂಡ್ ಆಮೇಲೆ ನಿನಗೆ ಅವರು ಪ್ರೇಮದ ಪುಷ್ಪಗಳನ್ನು ಅರ್ಪಿಸ್ತಾ ಇದ್ದಾರೆ, ಗಾರ್ಲ್ಯಾಂಡ್ ಲವ್ ಅದನ್ನು ಹೇಳ್ತಾರೆ. ಪ್ರೇಮದ ಹಾರವನ್ನು ತೊಡಿಸ್ತಾ ಇದ್ದಾರೆ ನಿನಗೆ. ಜನಗಣ ಐಕ್ಯ, ಜನಗಳನ್ನೆಲ್ಲ ಒಂದು ಮಾಡೋನು. ಯಾವ ಜನಗಣ ಇದು? ಇಂಗ್ಲೆಂಡಿಗೆ ಸಂಬಂಧಪಟ್ಟವರಾಗಿದ್ದರೆ ಅವರು ವೆಲ್ಸ್ಗಳು ಅಥವಾ ಅವರು ಇಂಗ್ಲೆಂಡಿನ ಪೂರ್ವ, ಪಶ್ಚಿಮ, ಉತ್ತರ ದಿಕ್ಕಿನ ಜನಗಳೇ ನಿಮ್ಮನ್ನು ಒಂದು ಮಾಡೋನು ಅಂತ ಪದ್ಯ ಬರಿಬೇಕಾಗಿತ್ತು. ಇಲ್ಲಿ ಇಂಗ್ಲೆಂಡಿನ ಜನಗಳು ಪ್ರಸ್ತಾಪನೇ ಇಲ್ವಲ್ಲ. ಅನೇಕ ಕೌಂಟಿಗಳಿದೆ ಅಲ್ವ, ಕ್ರಿಕೆಟಲ್ಲಿರೋರಿಗೆ ಗೊತ್ತಿರುತ್ತೆ, ಬೇಕಾದಷ್ಟು ಕೌಂಟಿಗಳಿದೆ ಬ್ರಿಟಿಷ್ನ ಕ್ರಿಕೆಟಲ್ಲಿ. ಅದು ಯಾವುದರ ಉಲ್ಲೇಖನೂ ಇಲ್ಲ. ಭಾರತದ ಜನದ ಬಗ್ಗೆ ಮಾತಾಡ್ತೀರಿ. ಹಿಂದೂಗಳು, ಕ್ರೈಸ್ತರು, ಬೌದ್ಧರು, ಮುಸಲ್ಮಾನರು, ಸಿಖ್ಖರು ಅವ್ರನ್ನ ಹೇಳ್ತಿದ್ದಾರೆ. ಹಾಗಾಗಿ ನೀನು ಏನು ಮಾಡ್ತಿದ್ಯಾ, ಯು ಹೂ ಬ್ರಿಂಗ್ ಇನ್ ದಿ ಯುನಿಟಿ ಆಫ್ ದಿ ಪೀಪಲ್, ಜನಗಳಲ್ಲಿ ಒಂದು ಐಕ್ಯತೆಯನ್ನು ಮೂಡಿಸುವವನಾಗಿ ನೀನು ನಮಗೆ ಕಾಣಿಸ್ತಾ ಇದೆಯಾ. ಅಂದರೆ ನೀನು ನಮಗೆ ಹಿಂದೆ ಅನೇಕ ಆಶೀರ್ವಾದಗಳನ್ನು ಕೊಟ್ಟಿದೆಯಾ. ಆಶೀರ್ವಾದಗಳೆಲ್ಲ ಇವಾಗ ಬೇಡ, ನಮಗೆ ಬೇಕಾಗಿರೋ ಆಶೀರ್ವಾದ ಒಟ್ಟಿಗೆ ಇರಬೇಕು. ನಾವೀಗ ಐಕ್ಯತೆಯಿಂದ ಬದುಕಬೇಕಷ್ಟೇ. ಅದೊಂದು ಬಿಟ್ಟರೆ ನಮ್ಮ ಹತ್ರ ಎಲ್ಲ ಸಂಪತ್ತು ಇದೆ. ಐಕ್ಯತೆ ಇಲ್ಲದಿರೋದ್ರಿಂದ ವಿದೇಶಿಯರೆಲ್ಲ ಬಂದು ನಮ್ಮನ್ನು ಈ ಥರ ದಬ್ಬಾಳಿಕೆ ಮಾಡ್ತಾ ಇರೋದು. ಪತನ ಅಭ್ಯುದಯ ಬಂಧುರ ಪಂಥ ಯುಗ ಯುಗ ಧಾವಿತ ಯಾತ್ರಿ ತಮಚಿರ ಸಾರಥಿ ತವರಥ ಚಕ್ರೆ ಮುಖರಿತ ಪಥದಿನ ರಾತ್ರಿ. ಎಷ್ಟು ಚೆನ್ನಾಗಿದೆ ನೋಡಿ ಛಂದಸ್ಸು. ದಾರುಣ ವಿಪ್ಲವ ಮಾಝೆ
ತವ ಶಂಖಧ್ವನಿ ಬಾಜೆ ಸಂಕಟ ದುಃಖ ತ್ರಾತ ಜನಗಣ ಪಥ ಪರಿಚಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ಅವರೇನು ಹೇಳ್ತಾರೆ, ನಮ್ಮ ಜೀವನ ಇದೆಯಲ್ಲ ಅದರಲ್ಲಿ ಅನೇಕ ಏರಿಳಿತಗಳಾಗಿದೆ. ಭಾರತೀಯರ ಜೀವನದಲ್ಲಿ ಅನೇಕ ಅಭ್ಯುದಯಗಳು, ಅನೇಕ ಪತನಗಳನ್ನು ನೋಡಿದ್ದೀವಿ ನಾವು. ಅನೇಕ ಎತ್ತರದ ಹಂತಗಳನ್ನು ನೋಡಿದ್ದೀವಿ, ಪಾತಾಳದ ಹಂತಗಳನ್ನು ನಮ್ಮ ಜೀವನದಲ್ಲಿ ನಾವು ನೋಡಿದ್ದೀವಿ, ನಮ್ಮ ಹಿಸ್ಟ್ರಿನಲ್ಲಿ ನೋಡಿದ್ದೀವಿ. ಆದರೆ ನಾವು ಈ ದೇಶವನ್ನು ಹೇಗೆ ನೋಡಿದ್ದೀವಿ? ಯುಗ ಯುಗ ಧಾವಿತ ಯಾತ್ರಿ. ಈ ಮಾತನ್ನು 5ನೇ ಜಾರ್ಜಿಗೆ ಹೇಳೋಕ್ಕಾಗತ್ತಾ? ನಾವು ಈ ಉನ್ನತಿ ಅವನತಿಯನ್ನು ಮಾಡುವಂಥ ಹಿಮಾಲಯದಂಥ ಈ ದೇಶ ಇದೆಯಲ್ಲ, ಈ ದೇಶದಲ್ಲಿ ಮತ್ತೆ ಮತ್ತೆ ಹುಟ್ಟುವ, ಮತ್ತೆ ಮತ್ತೆ ಸಾಯುವಂಥ ಯಾತ್ರಾರ್ಥಿಗಳು ನಾವು. ಈ ಪವಿತ್ರ ದೇಶದಲ್ಲಿ ಹುಟ್ಟಿರುವ ಪಥಿಕರು ನಾವು, ಯಾತ್ರಾರ್ಥಿಗಳು ನಾವು. ಟೂರಿಸ್ಟ್ ಅಲ್ಲ, ನಾವು ಯಾತ್ರಾರ್ಥಿಗಳು, ಪ್ರಯಾಣಿಗರಲ್ಲ ನಾವು. ಓ ದಾರಿಗನೆ, ಓ ನೇಹಿಗನೆ ಅಂತೆಲ್ಲ ಸಿನಿಮಾ ಹಾಡಿದೆಲ್ಲ, ಹಾಗಲ್ಲ. ನಾವು ದೇಹಿಗರು, ನಾವು ದಾರಿಗರಲ್ಲ. ನಾವು ದಾರಿಗರಲ್ಲ. ಬಟ್ ವಿ ದ ಪಿಲಿಗ್ರೀಮ್ಸ್ ಹ್ಯಾವ್ ಫಾಲೋಡ್ ಥ್ರೂ ಏಜಸ್. ನಿನ್ನ ಈ ಮಂಗಳಕರವಾದ ಕರೆಯನ್ನು, ನಿನ್ನ ಒಂದು ಕಾಲ್ ಅಂತ ಹೇಳ್ತೀರ, ಆಹ್ವಾನವನ್ನು ಯುಗ ಯುಗಗಳಿಂದ ಯಾತ್ರಾರ್ಥಿಗಳಾಗಿ ನಾವು ಬರ್ತಾ ಇದ್ದೀವಿ. ಅಂದರೆ ಈ ಭಾರತ ದೇಶ ನಮಗೆ ಪವಿತ್ರವಾಗಿರೋ ಕಾರಣಕ್ಕೋಸ್ಕರವೇ ನಾವಿಲ್ಲಿ ಯಾತ್ರಾರ್ಥಿಗಳಾಗಿ ಬರ್ತಾ ಇದ್ದೀವಿ ಅಂತ ಅವ್ರು ಇಲ್ಲಿ ಹೇಳ್ತಾ ಇದ್ದಾರೆ. ಈ ಪದ್ಯದಲ್ಲಿ ಪಿಲಿಗ್ರೀಮ್ ಅಂತ ಅವರು ಬ್ರಿಟಿಷ್ನವ್ರಿಗೆ ಹೇಳೋಕ್ಕಾಗಲ್ಲ. ಓ ಎಟರ್ನಲ್ ಚಾರಿಯೇಟರ್, ಇದನ್ನೂ ಕೇಳಿದ್ದಾರೆ. ತಮುಚಿರ ಸಾರಥಿ ತವ ರಥಚಕ್ರೆ. ಈ ಸಾರಥಿ ಯಾರು? ರಥಚಕ್ರಗಳು ಯಾವುದು? ಆ ಅಂದರೆ ಒಂದು ರಥ ಇದೆ, ರಥವನ್ನು ಒಬ್ಬ ನಡೆಸ್ಕೊಂಬರ್ತಾ ಇದ್ದಾನೆ, ಅದಕ್ಕೆ ಚಕ್ರಗಳಿದ್ದಾವೆ. ಅದು ಯಾವುದು ಅಂದರೆ ತುಮ ಚಿರ ಸಾರಥಿ ತವ ರಥಚಕ್ರೆ. ನೀನು ಒಬ್ಬ ಶಾಶ್ವತವಾಗಿರುವ ಸಾರಥಿಯಾಗಿದೆಯಾ? ಸಾರಥಿಯ ಕಲ್ಪನೆ ಎಲ್ಲಿ ಬರುತ್ತೆ ನಮಗೆ? ಕೃಷ್ಣಾರ್ಜುನರದಲ್ಲದೆ ಇನ್ನೆಲ್ಲೂ ಬರೋದಕ್ಕೆ ಸಾಧ್ಯನೇ ಇಲ್ಲ ನಮಗೆ. ಅರ್ಜುನ ಕೃಷ್ಣನ ಕಲ್ಪನೆಯಲ್ಲಿ ಎಲ್ಲಿಯೂ ಬರಬೇಕು. ಓ ಎಟರ್ನಲ್ ಚಾರಿಯೇಟಿಯರ್, ದ ವೀಲ್ಸ್ ಆಫ್ ಯುವರ್ ಚಾರಿಯೇಟ್ ಎಕೋ ಡೇ ಆ್ಯಂಡ್ ನೈಟ್ ಇನ್ ದಿ ಪಾತ್. ನಾವು ಈ ದೇಶದಲ್ಲಿ ಹತ್ತಿ ಇಳಿದು ಬೇರೆ ಬೇರೆ ಜಾಗಗಳನ್ನು ನೋಡ್ತಾ ತೀರ್ಥಯಾತ್ರಿಗಳಂತೆ ಹೋಗ್ತಾ ಇದ್ದರೆ ನಮಗೆಲ್ಲೋ ದೂರದಲ್ಲಿ ಒಂದು ರಥದ ಚಕ್ರ ಕೇಳಿಸ್ತಾ ಇದೆ. ರಥಚಕ್ರ ಎಲ್ಲಿ ಕೇಳುತ್ತೆ? ಹಗಲು ರಾತ್ರಿ ನಾವು ಹೋಗುವ ದಾರಿಯಲ್ಲಿ ನಮಗೊಂದು ರಥಚಕ್ರ ಕೇಳಿಸ್ತಾ ಇದೆ. ಅಂದರೆ ನೀನು ನಡೆಸುವ ರಥದ ಚಕ್ರದ ಗಾಲಿಯ ಬಂಡಿಯ ಸದ್ದನ್ನು ಕೇಳಿಸ್ಕೊಂಡು ನಾವು ಹೆಜ್ಜೆ ಹಾಕಿ ಆ ಕಡೆ ಬರ್ತಾ ಇದ್ದೀವಿ ನಿನ್ನ ಕಡೆಗೆ. ಆಧ್ಯಾತ್ಮಿಕವಾದ ಕವನ, ಬೇಸಿಕಲಿ ಇದು ಆಧ್ಯಾತ್ಮಿಕವಾದ ಕವನ. ಆಮೇಲೆ ಹೇಳ್ತಾರೆ, ದಾರುಣ ವಿಪ್ಲವ ಮಾಝೆ. ಸುತ್ತ ಬರೀ ಕ್ರಾಂತಿ ನಡೀತಾ ಇದೆ. ವಿಪ್ಲವ ಅಂದರೆ ಬಂಗಾಳಿನಲ್ಲಿ ಕ್ರಾಂತಿ, ವಿಪ್ಲವ. ಕುವೆಂಪು ಅವ್ರ ಪದ್ಯದಲ್ಲೂ ಬರುತ್ತೆ, ಬೇಂದ್ರೆ ಅವ್ರ ಪದ್ಯದಲ್ಲಿ ವಿಪ್ಲವ ಬರುತ್ತೆ. ವಿಪ್ಲವ ನಡೀತಾ ಇದೆ. ಇನ್ ದ ಮಿಡ್ಸ್ಟ್ ಆಫ್ ಫಿಯರ್ಸ್ ರೆವಲ್ಯೂಷನ್. ಟ್ಯಾಗೋರ್ ಬರೀತಾ ಇದ್ದಾರೆ 1911ರಲ್ಲಿ ಕ್ರಾಂತಿ ಅನ್ನೋ ಪದ ಬರೀತಾ ಇದ್ದಾರೆ. ವಿಪ್ಲವ ಇದನ್ನು ಕ್ರಾಂತಿಕಾರಿಗಳು ಹೇಳಿದೆ ಇನ್ಯಾರು ಹಾಡು ಹೇಳ್ತಾರೆ? ಕ್ರಾಂತಿಕಾರಿಗಳೇ ಹಾಡಿದ್ರು ಇದನ್ನು. ಯುವರ್ ಕಾಂಚ್ ಶೆಲ್ ಸೌಂಡ್ಸ್ ತವ ಶಂಖಧ್ವನಿ ಬಾಜೆ. ನಾ ಅರ್ಜುನ ಕೃಷ್ಣ ಅಂತ ಹೇಳಿದೆ ಅಲ್ವಾ? ನಿನ್ನ ಶಂಖಧ್ವನಿ ನಮಗೆ ಕೇಳಿಸ್ತಾ ಇದೆ. ಅಲ್ಲಿ ರಣರಂಗದಲ್ಲಿ ನಡೀತಾ ಇದೆ, ಕ್ರಾಂತಿ ನಡೀತಾ ಇದೆ. ಈ ಕಡೆ ನಿನ್ನ ಶಂಖಧ್ವನಿ ಕೇಳಿಸ್ತಾ ಇದೆ. ಸ್ಪಷ್ಟವಾಗಿರುವ ಭಾರತೀಯ ಪರಂಪರೆಯ ಇಮೇಜ್ಗಳು, ಸಂಕೇತ ಪ್ರತಿಮೆಗಳನ್ನೇ ಇಲ್ಲಿ ಕೊಡ್ತಾ ಇದ್ದಾರೆ ಅವರು, ಟ್ಯಾಗೋರ್. ಯು ಸೇವ್ ಅಸ್ ಫ್ರಮ್ ಫಿಯರ್ ಆ್ಯಂಡ್ ಮಿಸರಿ. ನೀನು ಮಾಡಬೇಕಾಗಿರೋದೇನು? ಸಂಕಟ ದುಃಖತ್ರಾತ. ನಮ್ಮನ್ನು ಸಂಕಟದಿಂದ ದುಃಖದಿಂದ ಬಿಡುಗಡೆ ಮಾಡು. ಈ ದಾಸ್ಯದ ಸಂಕಟದಿಂದ ದುಃಖದಿಂದ ನಮ್ಮನ್ನು ಬಿಡುಗಡೆ ಮಾಡು ಹೇ ಪಾರ್ಥಸಾರಥಿ. ಅದನ್ನು ಹೇಳ್ತಾ ಇರೋದು. ಎಲ್ಲೂ ಹೇಳಲ್ಲ ಅವರು, ಕೃಷ್ಣ ಅಂತ ಹೇಳಲ್ಲ. ಆಮೇಲೆ ಹೇಳ್ತಾರೆ ನೋಡಿ, ಘೋರ ತಿಮಿರ. ಇದನ್ನು ಗಮನಿಸಿ, ಇದರಲ್ಲಿ ಸ್ತ್ರೀವಾಚಕ ಬರುತ್ತೆ. ಘೋರ ತಿಮಿರ ಘನ ನಿಬಿಡ ನಿಶೀತೆ ಪೀಡಿತ ಮೂರ್ಛಿತ ದೇಶೆ ಜಾಗೃತ ಚಿಲತವ ಅವಿಚಲ ಮಂಗಲ ನಟನಯನೆ ಅನಿಮೇಷೆ ಸ್ವಪ್ನೆ ಆತಂಕೆ ರಕ್ಷಾ ಕರಿಲೆ ಅಂಕೆ ಸ್ನೇಹಮಯಿ ತುಮಿ ಮಾತಾ. ಇಲ್ಲಿ ಜಾರ್ಜ್ ಹೆಂಗೆ ಬರ್ತಾನೆ ಮಾತಾ ಅಂತ ಕರೆಯುವಾಗ? ಜನಗಣ ದುಃಖತ್ರಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. 4ನೇ ಸಾಲಲ್ಲಿ ಅವರು ಹೇಳುವಂಥದ್ದು, 4ನೇ ಪ್ಯಾರಾದಲ್ಲಿ, ಕತ್ತಲೆ ಅಂದರೆ ಎಲ್ಲಿ ನೋಡೋದು ದಟ್ಟವಾದ ಕತ್ತಲೆ ಇದೆ, ಘನ ನಿಬಿಡವಾದ ಕತ್ತಲೆ ಇದೆ. ಬ್ಲೀಕೆಸ್ಟ್ ಆಫ್ ನೈಟ್ಸ್ ವೆನ್ ದಿ ಹೋಲ್ ಕಂಟ್ರಿ ವಾಸ್ ಸಿಕ್ ಆ್ಯಂಡ್ ಈಸ್ ಇನ್ ಸ್ವೂನ್
ವೇಕ್ಫುಲ್ ರಿಮೈಂಡ್ ಯು ಇನ್ಸೆಸೆಂಟ್ ಬ್ಲೆಸ್ಸಿಂಗ್ಸ್. ಇಂಥ ಸಂದರ್ಭದಲ್ಲಿ ನೀನು ನಮಗೆ ಮೂರ್ಛೆ ಬಿದ್ದಿದ್ದೀವಿ. ಮೂರ್ಛೆಯಿಂದ ದಾಸ್ಯದಲ್ಲಿ, ಅಜ್ಞಾನದಲ್ಲಿ ನಾವು ಮೂರ್ಛೆ ಬಿದ್ದಿದ್ದೀವಿ. ನನಗೆ ನೀವು ಎಚ್ಚರಿಕೆ ಕೊಡು, ನಮ್ಮನ್ನು ಎಚ್ಚರಗೊಳಿಸು, ಜಾಗೃತಗೊಳಿಸು ನೀನು ಅಂತ ಹೇಳ್ತಾ ಇದ್ದಾರೆ. ಥ್ರೂ ಯುವರ್ ಲೋವರ್ಡ್ ಬಟ್ ವಿಂಕ್ಲೆಸ್ ಐಸ್, ನೀನು ನಮ್ಮನ್ನು ಯಾವ ಥರ ಎಚ್ಚರಗೊಳಿಸೋ, ನೀನು ಮೇಲೆ ನೋಡ್ತಾ ಇದೆಯಾ, ನಿನ್ನದು ಭಾಳ ಉನ್ನತವಾದ ದೃಷ್ಟಿ. ನೀನು ಸ್ವಲ್ಪ ದೃಷ್ಟಿಯನ್ನು ಕೆಳಗಡೆ ಹರಿಸು, ನಮ್ಮನ್ನು ನೋಡು, ನಮ್ಮ ಕಡೆ ಕಣ್ಣು ಬೀರು, ಕಣ್ಣೋಟವನ್ನು ಬೀರು. ಆಗ ನಿನ್ನ ಕಣ್ಣೋಟ ನಮ್ಮ ಮೇಲೆ, ನಿನ್ನ ಮಕ್ಕಳ ಮೇಲೆ ಬಿದ್ದಾಗ ನಮಗೆಲ್ಲ ನಿನ್ನ ಶಕ್ತಿ ಬರುತ್ತೆ. ಶಕ್ತಿಯನ್ನು ಆಹ್ವಾನ ಮಾಡ್ತಾ ಇದ್ದಾರೆ. ಥ್ರೂ ನೈಟ್ಮೇರ್ಸ್ ಆ್ಯಂಡ್ ಫಿಯರ್ಸ್ ಯು ಪ್ರೊಟೆಕ್ಟೆಡ್ ಅಸ್ ಆನ್ ಯುವರ್ ಲ್ಯಾಪ್. ಇದಂತೂ ಎಷ್ಟು ಚೆನ್ನಾಗಿದೆ ನೋಡಿ. ರಾತ್ರಿ ಹೊತ್ತು ಕತ್ಲೆ, ರಾತ್ರಿ ಕೆಟ್ಟ ಸ್ವಪ್ನಗಳು, ಏನೇನೋ ಭಯ, ಆತಂಕ. ಆವಾಗ ಮಗು ಕಣ್ಬಿಟ್ಟ ತಕ್ಷಣ ತಾಯಿ ಏನು ಮಾಡ್ತಾಳೆ, ಮಗುನ ತೊಡೆ ಮೇಲೆ ಹಾಕ್ಕೊಳ್ತಾಳೆ. ಹಾಗೆ ನಮ್ಮ ದುಃಖದಲ್ಲಿ, ನಮ್ಮ ಆತಂಕದಲ್ಲಿ, ನಮ್ಮ ದುಸ್ವಪ್ನದಲ್ಲಿ ನೀನು ನಮ್ಮನ್ನು ತೊಡೆ ಮೇಲೆ ಹಾಕ್ಕೊಂಡಿದೀಯಾ. ದುಃಖ ಸ್ವಪ್ನೆ ಆತಂಕೆ ರಕ್ಷಾ ಕರಿಲೆ ಅಂಕೆ, ಅಂಕ ಅಂದರೆ ತೊಡೆ, ನಿನ್ನ ತೊಡೆ ಮೇಲೆ ಹಾಕ್ಕೊಂಡಿದೆಯಾ ಅಂತ ಹೇಳ್ತಿದ್ದಾರೆ. ಯಾರು? ಸ್ನೇಹಮಯಿ ತುಮಿ ಮಾತಾ, ಮೈಯಾಗಿರುವ ಹೇ ತಾಯಿಯೇ. ಅದು ಭಾರತ ಮಾತೆ, ಈ ನೆಲದ ತಾಯಿ, ಅವಳಿಗೆ ಹೇಳ್ತಾ ಇರೋ ಮಾತು ಅದು ಈ ಪದ್ಯದಲ್ಲಿ. ಅದು ಇಂಗ್ಲೀಷ್ ಅನುವಾದದಲ್ಲಿ ಯು ಪ್ರೊಟೆಕ್ಟೆಡ್ ಅಸ್ ಆನ್ ಯುವರ್ ಲ್ಯಾಪ್, ಓ ಲವಿಂಗ್ ಮದರ್, ಓ ಯು ಹೂ ಹ್ಯಾವ್ ರಿಮೂವ್ಡ್ ದಿ ಮಿಸರಿ ಆಫ್ ದಿ ಪೀಪಲ್, ವಿಕ್ಟರಿ ಬಿ ಟು ಯು, ಡಿಸ್ಪೆನ್ಸರ್ ಆಫ್ ದಿ ಡೆಸ್ಟಿನಿ ಆಫ್ ಇಂಡಿಯಾ. ಭಾರತ ಭಾಗ್ಯ ವಿಧಾತ ಈ ಮಾತಾ, ಈ ಭಾರತ ಮಾತೆ ಇದ್ದಾಳಲ್ಲ, ಅವಳನ್ನು ಕುರಿತದ್ದು. ಯಾರು ಶಂಖಧ್ವನಿಯನ್ನು ಹೇಳ್ತಾ ಇದ್ದಾನೋ ಅವನನ್ನು ಕುರಿತಿದ್ದು, ಯಾರು ರಥದ ಮೇಲೆ ಹೋಗ್ತಾ ಇದ್ದಾನೋ ಅವನನ್ನು ಕುರಿತಂಥ ಸಾರಥಿ ಇದು. ಸಾರಥಿ ಹೇಳ್ತಿರೋದು, ರಥದ ಒಳಗಡೆ ಕೂತಿರೋದು ಕೃಷ್ಣ, ಇವನು ಅರ್ಜುನ. ರಥ ಓಡಿಸ್ತಿರೋ ಸಾರಥಿ ಪಾರ್ಥಸಾರಥಿ ಕೃಷ್ಣ. ಇದೊಂದು ಪಾರ್ಥಸಾರಥಿ, ಇನ್ನೊಂದು ಭಾರತ ಮಾತೆ ಅಥವಾ ದುರ್ಗಿ ಅಥವಾ ಕಾಳಿ. ಕೊನೆಯದು ಅವ್ರು ಹೇಳ್ತಾರೆ ಮುಂದಿನ ಸಾಲಿನಲ್ಲಿ, ರಾತ್ರ ಪ್ರಭಾತಿಲ ಉದಿಲ ರವಿ ಛವಿ ಪೂರ್ವ ಉದಯಗಿರಿ ಭಾಲೆ. ಏನು ಪೊಯೆಟ್ ಅಂದರೆ ಏನು ಅಂದ್ಕೊಂಡಿದ್ದೀವಿ ನಾವು? ಪೊಯೆಟ್ ಅಂದರೆ ಸುಮ್ಮನೆ ಪದ್ಯ ಬರೆಯೋರು ಅಂತಲ್ಲ. ಪೊಯೆಟ್ ಅಂದರೆ ನಮ್ಮ ದೇಶದಲ್ಲಿ ಋಷಿಗಳು ಅಂತ ಅರ್ಥ. ಅವ್ರಿಗೆ 1911ರಲ್ಲಿ ಆ ಕವನ ಬರಿಬೇಕಾದ್ರೆ ಭಾರತದ ಬಿಡುಗಡೆ ಈಗಾಗಲೇ ಕಾಣಿಸ್ತಾ ಇದೆ. ಅದಕ್ಕೆ ಇದನ್ನು ರಾಷ್ಟ್ರಗೀತೆ ಮಾಡಿದ್ರು. ಭಾರತ ಇವರ ಕಣ್ಣಿನಲ್ಲಿ, ಕವಿಯ ಕಣ್ಣಿನಲ್ಲಿ ಬಿಡುಗಡೆ ಆಗಿಬಿಟ್ಟಿದೆ ನೋಡಿ. ರಾತ್ರ ಪ್ರಭಾತಿಲ ಉದಿಲ ರವಿ ಛವಿ, ಸೂರ್ಯನ ಉಲ್ಲೇಖ ಬರ್ತಾ ಇದೆ ಅಲ್ಲೇ. ಪೂರ್ವ ಉದಯಗಿರಿ ಭಾಲೆ, ಹಿಂದಿನ ಪದ್ಯ ಏನಿತ್ತು? ಘೋರ ತಿಮಿರ ಘನ ನಿಬಿಡ ನಿಶೀತೆ, ಕತ್ತಲೆಯ ದಾರಿಯ ಬಗ್ಗೆ, ಕತ್ತಲೆಯ ಒಂದು ವಾತಾವರಣ ಕೊಟ್ಟರೆ, ಮುಂದಿನದ್ರಲ್ಲಿ ಹೇಳ್ತಾ ಇದ್ದಾರೆ ದ ನೈಟ್ ಈಸ್ ಓವರ್. ಎಂಥ ಮಾತಾಗಿರಬೇಕಿದು ಬಂಧುಗಳೇ. 1911ನೇ ಇಸ್ವಿಲಿ ಒಬ್ಬ ಕವಿ ಕತ್ತಲೆ ಮುಗೀತು ಅಂತ ಹೇಳ್ತಿದ್ದಾನೆ. ಇನ್ನು ವರ್ಲ್ಡ್ ವಾರ್ ಶುರುವಾಗಿ ದೇಶಗಳು ಛಿದ್ರ ಆಗ್ತಾ ಇದೆ. ಆಸ್ಟ್ರಿಯಾ ಹೊರಟೋಯ್ತು ವರ್ಲ್ಡ್ ವಾರ್ನಲ್ಲಿ. ಇನ್ನು ಎಷ್ಟೋ ದೇಶಗಳು ಸತ್ತೋದ್ವು, ಅದರ ಸರ್ವನಾಶ ಆಯಿತು. ಹೊಸ ದೇಶಗಳು ಉದಯವಾದವು. ಇನ್ನು ವಿಶ್ವಸಂಘ ರಾಷ್ಟ್ರಗಳೆಲ್ಲ ಶುರುವಾದವು. ಅದೆಲ್ಲ ಆಗುವ ಮುಂಚೆ ಕವಿಯ ಕಣ್ಣಿಗೆ ಭಾರತದ ಸ್ವಾತಂತ್ರ್ಯದ ಉದಯ ಆಗಲೇ ಆಗ್ಬಿಟ್ಟಿದೆ. ಹಾಗಾಗಿ 1911ರಿಂದಲೇ ಇದನ್ನು ಜನ ಸಹಜವಾಗಿ ರಾಷ್ಟ್ರಗೀತೆಯಾಗಿ ಸ್ವೀಕಾರ ಮಾಡಿದ್ರು. ಪಾರ್ಲಿಮೆಂಟಲ್ಲಿ ಮಾಡಿದ್ದ ಆಮೇಲೆ ಇದು ಇದರ ಸಾಂಸ್ಕೃತಿಕವಾದ ಹಿನ್ನೆಲೆ, ರಾಷ್ಟ್ರೀಯ ಆಂದೋಲನ ಹಿನ್ನೆಲೆ. ಆದರೆ ಇದನ್ನು ಬಚ್ಚಿಟ್ಟವ್ರು ಯಾರು ನಮ್ಮಿಂದ? ಇದನ್ನು ಯಾಕೆ ಸ್ಕೂಲಲ್ಲಿ ಹೇಳಲ್ಲ, ಕಾಲೇಜಲ್ಲಿ ಹೇಳಲ್ಲ? ಇದನ್ನು ಯಾಕೆ ನಾವು ಇಷ್ಟು ಕಷ್ಟಪಟ್ಟು ಅಲ್ಲಿ ಇಲ್ಲಿ ಹುಡುಕಿ ಮಾಹಿತಿ ಸಂಗ್ರಹ ಮಾಡ್ಕೊಂಡು ಬಂದು ಹೇಳಬೇಕಾಗತ್ತೆ? ಜನಗಣದ ಮನದ ಬಗ್ಗೆ ಕನ್ನಡ ಭಾಷೆಯಲ್ಲಿ ಹೇಳ್ಕೊಳ್ಳುವಂಥ ಒಂದು ಪುಸ್ತಕ ಇಲ್ಲ. ಗೊತ್ತಿದ್ದರೆ ಹೇಳಿ, ನಾನು ಖಂಡಿತ ಓದ್ತೀನಿ ತೊಗೊಂಡು. ಒಂದು ಪುಸ್ತಕ ಇಲ್ಲ, ನಿಮ್ಮ ನೆನಪಲ್ಲಿದ್ದರೆ ಹೇಳಿ. ಅಲ್ಲಿ ಇಲ್ಲಿ ರೆಫರೆನ್ಸ್ ಬಂದಿರ್ಬೋದು, ವಿಶ್ವಕೋಶಗಳಲ್ಲಿ ಇರ್ಬೋದು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಸಮಗ್ರವಾಗಿರೋ ಒಂದು ಚಿತ್ರಣ ಇಲ್ಲ. ಯಾಕಂತ ಹೇಳಿದ್ರೆ, ಟ್ಯಾಗೋರ್ ಅಂದರೆ ಬೂರ್ಶ್ವಾ, ಟ್ಯಾಗೋರ್ ಅಂದರೆ ಶ್ರೀಮಂತ ಜಮೀನ್ದಾರ್ ಅನ್ನುವ ಕಮ್ಯುನಿಸ್ಟರು. ಅಲ್ಲಿ ಬಂಗಾಳದಲ್ಲಿ ಬಂತಲ್ಲ, ಪ್ರಾರಂಭದಲ್ಲಿ ನೆಹರು ಅವರ ಒಂದು ಬ್ಲೆಸ್ಸಿಂಗ್ಸಿಂದ ಬಿ ಸಿ ರಾಯ್ ಆಳಿದ್ರು. ಅಲ್ಲಿ ಡಾಕ್ಟರ್ ಬಿ ಸಿ ರಾಯ್ ಮೆಡಿಕಲ್ ಡಾಕ್ಟರ್ ಆಗಿದ್ದವರು ಆಳಿದ್ರು. ಆಮೇಲೆ ಅದನ್ನು ಮುಂದಿನವರು ಆಳಿದ್ದೆಲ್ಲ ಅಲ್ಲಿಯ ಕಮ್ಯುನಿಸ್ಟ್ ಪಕ್ಷದವರೇ ಆಳ್ಕೊಂಡ್ಬಂದರು. 30-40 ವರ್ಷ ಕಮ್ಯುನಿಸ್ಟರು ಹೇಳಿ ಕೇಳಿ ಅಂತಾರಾಷ್ಟ್ರೀಯವಾದವನ್ನು ಹೇಳೋರು, ಇಂಟರ್ನ್ಯಾಷನಲಿಸಮನ್ನು ಹೇಳ್ತಾರೆ. ನ್ಯಾಷನಲಿಸಮ್ ಬೇಕಾಗಿಲ್ಲ ಅವ್ರಿಗೆ. ನ್ಯಾಷನಲಿಸಮ್ ಹೇಳುವಂಥ ಟ್ಯಾಗೋರು ಶ್ರೀಮಂತನೂ ಆದರೆ ಇವರ ಥಿಯರಿಗೆ ತುಂಬ ಚೆನ್ನಾಗಿ ಫಿಟ್ ಆಗುತ್ತೆ.
ಹಿಂದೆ ಹಾಮಾನಾಯಕರ ಕಾಲದಲ್ಲಿ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಮಾರ್ಕ್ಸಿಸಮ್ ಇನ್ ಕನ್ನಡ ಲಿಟ್ರೇಚರ್ ಅಂತಲೇ ಒಂದು ಪುಸ್ತಕ ಬಂದಿತ್ತು, ಸೆಮಿನಾರೇ ಆಗಿತ್ತು ಇಲ್ಲಿ. ಯಾಕೆ ನಾನು ಈ ವಿಷಯವನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವರ ಒಂದು ಕೆಂಪು ತುತ್ತೂರಿನಲ್ಲಿ ಈ ಒಂದು ಸ್ವಾತಂತ್ರ್ಯದ ಅರುಣೋದಯವನ್ನು ಹೇಳಿದ ಒಬ್ಬ ಕವಿ ಬೂರ್ಷವಾಗಿ ಬಿಂಬಿತನಾದ. ಇದು ರಹಸ್ಯ. ಇದನ್ನು ನಮ್ಮ ಜನಕ್ಕೆ ಯಾರೂ ಹೇಳಲಿಲ್ಲ. ಟ್ಯಾಗೋರ್ ಅಂದರೆ ಏನೋ ಕವನ ಒಂದಷ್ಟು ಬರ್ಕೊಂಡಿದ್ರು, ಒಂದು ಗೀತಾಂಜಲಿ ಬಂತು ಅನ್ನೋ ರೀತಿಯಲ್ಲಿ ಮಾತ್ರ ಕೊಟ್ಟರು. ರಾತ್ರಿ ಪ್ರಭಾತಿಲ ಉದಲ ರವೀಚವಿ ಪೂರ್ವ ಉದಯಗಿರಿ ಫಾಲೆ ಕಾಹೆ ವಿಹಂಗಮ ಪುಣ್ಯ ಸಮೀರಣ. ನೋಡಿ, ಅವ್ರು ಕೊಡೋದ್ರಲ್ಲಿ ದ ನೈಟ್ ಈಸ್ ಓವರ್ ಆ್ಯಂಡ್ ದ ಸನ್ ಹ್ಯಾಸ್ ರೈಸನ್. ಕತ್ತಲೆ ಕಳೆಯಿತು, ಸೂರ್ಯನ ಉದಯವಾಗಿದೆ. 11ನೇ ಇಸ್ವಿಲಿ ಹೇಳ್ತಾ ಇರೋ ಮಾತಿದು. ಅದಕ್ಕೆ ಇದಕ್ಕೆ ರಾಷ್ಟ್ರಗೀತೆಯ ಸ್ಥಾನ ಸಂತು. ಓವರ್ ದ ಈಸ್ಟರ್ನ್ ಹಾರೈಸನ್ ಭಾಳ ಮುಖ್ಯ. ಕವಿಗಳು ಇವರು ಜಾರ್ಜು ಬಂದಿದ್ದು ಪೂರ್ವದಿಂದ ಅಲ್ವಾ, ಪಶ್ಚಿಮದಿಂದ ಬಂದಿದ್ದಲ್ವ. ಪಂಚಮ ಜಾರ್ಜು, 5ನೇ ಜಾರ್ಜು, ಅವನು ಬ್ರಿಟನ್ನಿಂದ ದಿಕ್ಕಿರೋದು ಪೂರ್ವಕ್ಕಲ್ಲ, ಪಶ್ಚಿಮಕ್ಕೆ. ಪಶ್ಚಿಮವನ್ನು ಹೊಗಳಬೇಕಾಗಿತ್ತು. ಪೂರ್ವದಲ್ಲಿ ಅರುಣೋದಯವಾಗ್ತಾ ಇದೆ, ಸೂರ್ಯ ಹುಟ್ಟುತ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ ಅವರು. ಓವರ್ ದಿ ಈಸ್ಟರ್ನ್ ಹಾರೈಸನ್ ಪೂರ್ವ ಉದಯಗಿರಿ ಫಾಲೆ. ಉದಯಗಿರಿಯ ಮೇಲೆ ಬರ್ತಾ ಇದೆ ಸೂರ್ಯನ ಉದಯವಾಗ್ತಾ ಇದೆ. ಗಾಹೆ ವಿಹಂಗಮ ಪುಣ್ಯ ಸಮೀರಣ. ವಿಹಂಗಮ ಅಂದರೆ ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ಚಿಲಿಪಿಲಿಗುಡ್ತಾ ಇವೆ. ದ ಬರ್ಡ್ಸ್ ಆರ್ ಸಿಂಗಿಂಗ್. ಹಕ್ಕಿಗಳು ಹಾಡ್ತಾ ಇವೆ. ಆ್ಯಂಡ್ ಜೆಂಟಲ್ ಆಸ್ಪೀಷಿಯಸ್ ಬ್ರೀಸ್. ಪುಣ್ಯ ಸಮೀರಣ. ಈ ಪುಣ್ಯ ಭೂಮಿಯಿಂದ ಪುಣ್ಯಮಯವಾದ ತಂಗಾಳಿ ಬೀಸಕ್ಕೆ ಶುರುವಾಗಿದೆ. ಆ ಬೆಳಗಿನ ತಂಗಾಳಿ ಹೇಗಿದೆ ಗೊತ್ತು ನಮಗೆ. ತಂಗಾಳಿ ಬೀಸಕ್ಕೆ ಶುರುವಾಗಿದೆ ಅಂದರೆ ಹಿಂದಿನ ಪದ್ಯದಲ್ಲಿ ಕ್ರಾಂತಿ ಇದೆ, ಇಲ್ಲಿ ತಂಗಾಳಿ ಇದೆ. ಹಿಂದಿನ ಪ್ಯಾರಾದಲ್ಲಿ ಇಲ್ಲಿ ತಂಗಾಳಿ ಇದೆ. ಬ್ರೀಸ್ ಈಸ್ ಪೋರಿಂಗ್ ದ ಎಕ್ಸಿಲರ್ ಆಫ್ ನ್ಯೂ ಲೈಫ್. ನವಜೀವನ ರಸ ಢಾಲೆ. ನಮ್ಮ ಜೀವನಕ್ಕೆ ಹೊಸ ನವರಸವನ್ನು, ಹೊಸದಾದಂಥ ರಸವನ್ನು ಅದು ತಗೊಂಬಂದು ಕೊಡ್ತಾ ಇದೆ ಅಂತ ಹೇಳ್ತಾರೆ. ಆಮೇಲೆ ನಿದ್ರಿತ ಭಾರತ ಜಾಗೆ. ನಿದ್ರೆ ಮಾಡುತ್ತಿರುವ ಭಾರತ ಇದೆಯಲ್ಲ, ಅದು ಎದ್ದೇಳ್ತಾ ಇದೆ. ಬೈ ದಿ ಹ್ಯಾಲೋ ಆಫ್ ಯುವರ್ ಕಂಪ್ಯಾಷನ್ ಇಂಡಿಯಾ ದಟ್ ವಾಸ್ ಅಸ್ಲೀಪ್ ಈಸ್ ನೌ ವೇಕಿಂಗ್. ಅಗೋ ನೋಡಿ ಕಾಳಿ ಏಳುತ್ತಿದ್ದಾಳೆ. ವಿವೇಕಾನಂದರ ಭಾಷಣ ನೀವು ನೋಡಿ ಗೊತ್ತಾಗುತ್ತೆ. ಅವಳು ಮತ್ತೆ ರತ್ನಖಚಿತವಾದ, ಕುವೆಂಪು ಅನುವಾದ ಮಾಡಿದ್ದಾರೆ, ರತ್ನಖಚಿತವಾದ ಸಿಂಹಾಸನದ ಮೇಲೆ ಕೂತಿದ್ದಾಳೆ. ಅವಳು ಜಗಜ್ಜನನಿಯಾಗಿದ್ದಾಳೆ. ಅವಳನ್ನು ಜಗತ್ತಿನ ಎಲ್ಲ ದೇಶಗಳು ಆರಾಧಿಸಕ್ಕೆ ಶುರು ಮಾಡಿವೆ. ಬನ್ನಿ ನಾವು ಇದನ್ನು ಆರಾಧನೆ ಮಾಡೋಣ ಅಂತ ಹೇಳ್ತಾರೆ. ಬಂಕಿಂಚಂದ್ರರ ಆನಂದ ಮಠ ಕಾದಂಬರಿಯಲ್ಲೂ ಅದೇ ಬರುತ್ತೆ. ಒಂದು ಕಡೆ ಹೋದರೆ ಪೂರ್ತಿ ಕಪ್ಪಾಗಿರುವ ಒಂದು ಕಳಾಹೀನವಾಗಿರುವಂಥ ಕಾಳಿಯ ಚಿತ್ರಣವನ್ನು ಕೊಡ್ತಾರೆ ಇಬ್ಬರು ಸನ್ಯಾಸಿಗಳು ಮಾತಾಡುವಾಗ. ಆಮೇಲೆ ಅವನು ಇನ್ನೊಂದು ರೂಮಿಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ರತ್ನ ಖಚಿತವಾದ ಸಿಂಹಾಸನ ಮೇಲೆ ಕೂತಿರುವ, ನವತಾರುಣ್ಯದಲ್ಲಿ ಕೂತಿರುವ, ನಗುತ್ತಾ ಇರುವ, ಮಂದಹಾಸದಲ್ಲಿ ಕೂತಿರುವ, ರಾಜರಾಜೇಶ್ವರಿಯಾಗಿರುವ ಮಹಾಕಾಳಿ ಕೂತಿದ್ದಾಳೆ. ಅದು ಕ್ರಾಂತಿಯ ಚಿತ್ರಣ. ಇದು ಕ್ರಾಂತಿಯ ನಂತರದ ಅಸ್ಥಿರತೆ ಹೋಗಿ ಬಂದಿರುವ ಒಂದು ಸ್ಥಿರವಾದ ಸುಭದ್ರತೆಯ ಚಿತ್ರಣ. ಅದು ಆನಂದ ಮಠದಲ್ಲಿ ಬರುತ್ತೆ. ಅದು ನನ್ನ ಸಮರ ನೀತಿ ಎನ್ನುವ ವಿವೇಕಾನಂದರ ಉಪನ್ಯಾಸ ಮಾಲೆಗಳಲ್ಲಿ ಕಂಡುಬರುತ್ತೆ. ಅದೇನೇ ಈ ರವೀಂದ್ರನಾಥ್ ಟ್ಯಾಗೋರ್ ಅವರ ಈ ಒಂದು ಕವನದಲ್ಲಿ ಬರುತ್ತೆ. ಅದರಲ್ಲಿ ಅವ್ರು ಹೇಳ್ತಾರೆ, ನಿದ್ರಿತ ಭಾರತ ಜಾಗೆ ತವ ಚರಣೆ ನಟಮಾತಾ. ಅದು ನತಮಾತಾ. ಇಂಡಿಯಾ ದಟ್ ವಾಸ್ ಅಸ್ಲೀಪ್ ಈಸ್ ನೌ ವೇಕನಿಂಗ್. ವಿಕ್ಟರಿ ಟು ಬಿ ಯು ದ ಸುಪ್ರೀಂ ಕಿಂಗ್. ಕೊನೆಯಲ್ಲಿ ಬರೋದು ಭಾರತ ಭಾಗ್ಯ ವಿಧಾತ. ತವ ಚರಣೆ ನತಮಾತ. ನಿನ್ನ ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಭಾರತದಲ್ಲಿರುವ ಜನ. ನಮಸ್ಕಾರ ಮಾಡಿ. ಯಾವ ಜನ? ಇದುವರೆಗೂ ಗಾಢವಾದ ನಿದ್ದೆ ಮಾಡುತ್ತಿದ್ದ ಜನ ಎಚ್ಚೆತ್ತು ನಮಸ್ಕಾರ ಮಾಡ್ತಿದ್ದಾರೆ. ಅವರು ಎಚ್ಚೆತ್ತು ಏಳುವುದಕ್ಕೆ ಏನು ಕಾರಣ ಏನು ಅಂದರೆ, ಒಂದು ಸಾಲು ಬಿಟ್ಟೆ, ತವ ಕರುಣಾರುಣ ರಾಗೆ. ತವ ಕರುಣಾ ಪ್ಲಸ್ ಕರುಣಾರುಣ ರಾಗೆ. ನಿನ್ನ ಕರುಣೆಯ ಅರುಣರಾಗ, ನಿನ್ನ ಕರುಣೆಯಿಂದ ಬಂದಿರುವಂಥ ಒಂದು ಇದಿದೆ ಅಲ್ಲ, ಪ್ರೀತಿ ಇದೆ ಅಲ್ವಾ, ಆ ಪ್ರೀತಿಯಿಂದ ಜನ ಎದ್ದೇಳ್ತಾ ಇದ್ದಾರೆ. ಅವಳ ಕರುಣೆ ಇದೆ, ಅದು ಅರುಣರಾಗವಾಗಿದೆ, ಅರುಣೋದಯದ ಗೀತೆಯಾಗಿದೆ. ಅದನ್ನು ಕೇಳಿಸ್ಕೊಂಡು ಜನ ಈ ಒಂದು ಪೂರ್ವಗಿರಿಯಲ್ಲಿ ಹುಟ್ಟುವ ಸೂರ್ಯನನ್ನು ನೋಡಿಕೊಂಡು ಹೇಳ್ತಾ ಇದ್ದಾರೆ. ಎಷ್ಟು ಕುವೆಂಪು ಅವ್ರ ಪದ್ಯಗಳಿದೆ, ಎಷ್ಟು ಬೇಂದ್ರೆಯವ್ರ ಪದ್ಯಗಳಿದೆ ಬೆಳಗಿನ ಬಗ್ಗೆ, ಉದಯದ ಬಗ್ಗೆ. ಆ ಥರದ ಒಂದು ಉದಯದ ಗೀತೆ ಇದು. ಭಾರತದ ಭಾಗ್ಯದ ಉದಯದ ಗೀತೆ.
ಭಾರತದ ಭಾಗ್ಯದ ಉದಯದ ಗೀತೆಯನ್ನು ಅವರಿಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ನನಗಿನ್ನು 3 ನಿಮಿಷ ಮಾತ್ರ ಇದೆ. ಜಯ ಹೇ ಜಯ ಹೇ ಜಯ 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 ಹೇ, ನಿನಗೆ ಜಯವಾಗಲಿ, ನಿನಗೆ ಜಯವಾಗಲಿ, ಇಂಥ ಭಾರತಿಗೆ ಜಯವಾಗಲಿ, ಇಂಥ ನಮ್ಮನ್ನೆಲ್ಲ ಎಬ್ಬಿಸಿರುವಂಥ ತಾಯಿಗೆ ಜಯವಾಗಲಿ, ಅವಳು ಎಬ್ಸಕ್ಕೆ ಮುಂಚೆ ಶಂಖಧ್ವನಿ ಬಾರಿಸಿರುವಂಥ ಕೃಷ್ಣನಿಗೆ ಜಯವಾಗಲಿ, ಪೂರ್ವ ದಿಕ್ಕಿನಿಂದ ಬರುತ್ತಿರುವ ಬೆಳಕಿಗೆ ಜಯವಾಗಲಿ, ಆ ರಸಕ್ಕೆ ಜಯವಾಗಲಿ. ರಸ ಅಂತ ಬಂದಿದೆ ಅಲ್ಲಿ ಪದ್ಯದಲ್ಲಿ ಬಂದಿದೆ, ಜೀವನ ರಸ. ಯಾವ ರಸ? ಜೀವನ ರಸ. ಹೊಸ ಭಾರತದಲ್ಲಿ ನಮ್ಮಲ್ಲಿ ಒಂದು ನವಜೀವನ ರಸ ಬೇಕು, ಜೀವನೋಪಾಸನೆ. ಅಂದರೆ ಇದೊಂದು ಜೀವನ್ಮುಖಿಯಾದ ಕವಿತೆ, ಜೀವನ್ಮುಖಿಯಾದ ಕಾವ್ಯವನ್ನು ರವೀಂದ್ರನಾಥ್ ಟ್ಯಾಗೋರು ಬರೀತಾರೆ. ಈ ಹಾಡು ಹೇಳಿ ನಾನು ಮುಗಿಸ್ಬೇಕಾದ್ದು ಅಂದರೆ, ಕೊನೆಯದಾಗಿ ಇದಕ್ಕೆ ಮುದ್ರೆ ಒತ್ತಿದವರು ಇನ್ಯಾರೂ ಅಲ್ಲ, ನೇತಾಜಿ ಸುಭಾಷ್ ಚಂದ್ರ ಬೋಸ್. ಅವರು ಬರ್ಲಿನ್ನಲ್ಲಿ 39ನೇ ಇಸ್ವಿ 40ನೇ ಇಸ್ವಿನಲ್ಲಿ ಅಲ್ಲಿ ತಪ್ಪಿಸ್ಕೊಂಡು ಹೋಗಿ ಎಲ್ಲ ಬೇರೆ ಬೇರೆ ಸತಿ ಮೀಟಿಂಗ್ಸ್ ಮಾಡಿದ್ರಲ್ಲ, ಅಂದರೆ ಕೊನೆಯದಾಗ ಒಂದು ಸತಿ ಪಠಾಣ್ ವೇಷದಲ್ಲಿ ಹೋದ್ರಲ್ಲ, ಅದಕ್ಕೆ ಮುಂಚೆ ಅವರು ಅಲ್ಲಿ ವಿದೇಶದಲ್ಲಿ ಭಾರತಕ್ಕೆ ಸಂಬಂಧಪಟ್ಟಂಥ ಒಂದು ರಾಜತಾಂತ್ರಿಕ ಕೆಲಸಗಳನ್ನು ಮಾಡಬೇಕಾದ್ರೆ ಜರ್ಮನ್ಸ್ನೆಲ್ಲ ಸೇರಿಸ್ತಾರೆ. ಜರ್ಮನ್ಸ್ನೆಲ್ಲ ಸೇರಿಸ್ಬಿಟ್ಟು ಇದಕ್ಕೆ ಯಾವ ರಾಗ ಹಾಕಬೇಕು ಅಂತ ಕೇಳ್ತಾರೆ. ಇಂಟರ್ನೆಟ್ಟಲ್ಲಿ ಸಿಗುತ್ತೆ ನೋಡಿ. ಆವಾಗ ಅವರು ಇದಕ್ಕೆ ರಾಗ ಸಂಯೋಜನೆಯನ್ನು ವಿದೇಶದ ನೆಲದಲ್ಲಿ ಮಾಡಿಸ್ತಾರೆ. ಇದೇ ಹಾಡಿಗೆ ಸಂಬಂಧಪಡುವ ರೀತಿಯ 4 ಸಾಲುಗಳನ್ನು ಬರ್ಕೊಡಿ ಅಂಥೇಳಿ ಟ್ಯಾಗೋರಿಗೆ ಅವ್ರಿಗೆ ಹೇಳಿದಾಗ ಟ್ಯಾಗೋರ್ ಅವರು ಅದೇ ರೀತಿಯ ಹಾಡನ್ನು ಅವರು ಬರೆದು ಕೊಡ್ತಾರೆ. ಆ ಹಾಡು ಅವರ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಯುದ್ಧಗೀತೆ ಆಗತ್ತೆ. ಕದಂ ಕದಂ ಬಡಾ ಏಜ ಇದೆಯಲ್ಲ, ಅದ್ರ ಜೊತೆಲಾಗತ್ತೆ. ಸುಭಾಷಜಿ ಸುಭಾಷಜಿ ಆ ಥರದ್ದೊಂದು ಹಾಡಿದೆ, ಇದೊಂದಿದೆ. ಮತ್ತು ತವ ಶುಭ ಚೈನಸೆ ಬರಸೆ ಭಾರತ ಭಾಗ್ಯ ವಿಧಾತ ಅಂತ ಇನ್ನೊಂದು ಹಾಡಿದೆ. ಅದು ಕೂಡ ಟ್ಯಾಗೋರ್ ಅವರ ಹಾಡಿನ ಸ್ಟೈಲಲ್ಲೇ ಬರುತ್ತೆ. ಅದಕ್ಕೆ ಅವ್ರು ಮಾಡಿದ್ದು ಟ್ಯಾಗೋರ್ ಇರೋದನ್ನು ಇವ್ರು ಮಾಡಿದ್ದು ಯಾವುದಂದರೆ, ಇವತ್ತು ನಾವು ಇವಾಗ ಹಾಡ್ತೀವಲ್ಲ, ಹಾಡು ಮುಗಿದ್ಮೇಲೆ ನಾವು ಜೈ ಹಿಂದ್ ಅಂತ ಹೇಳ್ತೀವಿ. ಆ ಜೈ ಹಿಂದನ್ನು ಸೇರಿಸಿದ್ದು ಇವರು ಸುಭಾಷ್ ಚಂದ್ರ ಬೋಸ್. ಅಲ್ಲಿ ಕಾವ್ಯ, ಇಲ್ಲಿ ಕ್ಷಾತ್ರ ಎರಡೂ ಸೇರಿಕೊಳ್ತು. ಅಂದರೆ ಕ್ಷತ್ರಿಯ ಅಂದರೆ ಯುದ್ಧ ಮಾಡುವ ಸ್ಪಿರಿಟ್ ಇರೋ ಒಬ್ಬ ಯೋಧನಿಗೆ ಈ ಹಾಡನ್ನು ಸ್ವೀಕಾರ ಮಾಡಬೇಕು ಅನ್ನುವ ರೀತಿ ಟ್ಯಾಗೋರ್ ಅವರು ಬರೆದರು. ಯಾಕೆಂದರೆ ಕ್ರಾಂತಿಯ ಒಂದು ಮಾತು ಅದರಲ್ಲಿತ್ತು. ಮತ್ತು ಟ್ಯಾಗೋರ್ ಅವರು ವಿದೇಶದಲ್ಲಿ ಹೋದಾಗ ಅನೇಕ ಕಡೆಗಳಲ್ಲಿ 1912 ನಿಮಗೆ ಇವಾಗ ಹೇಳಿದೆ, 15 ಹೇಳಿ ಮುಗಿಸ್ತೀನಿ. 15ನೇ ಇಸ್ವಿನಲ್ಲಿ ಅವರು ಬೇರೆ ಬೇರೆ ಕಡೆಗಳಲ್ಲಿ ವಿದೇಶಗಳಲ್ಲಿ ಹೋದಾಗ 1917ನೇ ಇಸ್ವಿನಲ್ಲಿ ಅವರು ಇಂಗ್ಲೆಂಡಲ್ಲಿ ಅಮೇರಿಕಾದಲ್ಲಿ ಪ್ರವಾಸ ಮಾಡ್ತಾ ಇದ್ದಾಗ ಅಮೇರಿಕಾದ ಗುಪ್ತಚರ ಇಲಾಖೆ ರವೀಂದ್ರನಾಥ ಟ್ಯಾಗೋರ್ ಅವ್ರ ಮೇಲೆ ಕಣ್ಣಿಟ್ಟಿರುತ್ತೆ. ಇದನ್ನ ರಿಸರ್ಚ್ ಮಾಡಿ ಹೇಳ್ತಾ ಇರೋದು, ಈ ಪುಸ್ತಕದಲ್ಲಿ ಬರೆದಿದ್ದೀನಿ. ಪುಟ 77ರಲ್ಲಿದೆ, ಅನ್ರಾವೆಲ್ಡ್ ಕೋಡ್ಸ್ ಸಾಲ್ವಿಂಗ್ ಡಿಕ್ಷನರಿ ಕೋಡ್ಸ್ ವಿತೌಟ್ ಎ ಡಿಕ್ಷನರಿ ಅಂತ ಒಂದು ಲೇಖನ ಬಂದಿದೆ ಅಲ್ಲಿ ಪತ್ರಿಕೆಯಲ್ಲಿ. ಅಂದರೆ ಎಲ್ಲೆಲ್ಲಿ ಗದರ್ ಪಕ್ಷ ಅಂತಿತ್ತು, ಕ್ರಾಂತಿಕಾರಿಗಳ ಗದರ್ ಪಕ್ಷ ಅಂತಿತ್ತು, ಅಂದರೆ ಭಗತ್ ಸಿಂಗ್ ಅವರ ಪೂರ್ವಜರು ಮಾಡಿದ್ದು, ಅಜಿತ್ ಸಿಂಗ್ ಅವರೆಲ್ಲ ಮಾಡಿದ್ದು ಕೆನಡಾದಲ್ಲಿ ಅಮೇರಿಕಾದಲ್ಲಿ, ಆ ಪಕ್ಷಕ್ಕೆ ಧನ ಸಹಾಯ ಮಾಡಿ ಅಂತ ಹೋದ ಕಡೆಗಳಲ್ಲಿ ಭಾಷಣ ಮಾಡುವಾಗ ಭಾಷಣದ ಕೊನೆಯಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಹೇಳ್ತಾ ಇದ್ರು. ಅಂದರೆ ಕ್ರಾಂತಿಕಾರಿಗಳನ್ನು ಸಂಪೂರ್ಣವಾಗಿ ಬೆಂಬಲಿಸ್ತಾ ಇದ್ದವರು ರವೀಂದ್ರನಾಥ್ ಟ್ಯಾಗೋರ್. ಇದು ಸತ್ಯವಾದ ಮಾತಿದು, ಇದು ದಾಖಲೆಯಲ್ಲಿರೋದನ್ನು ಹೇಳ್ತಾ ಇರೋದು. ಇದನ್ನು ಇವರು ಮುಚ್ಚಿಟ್ರು, ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ಮುಚ್ಚಿಟ್ರು. ಅದು ದುರಂತ ಕಥೆ. ಒಂದೇ ಮಾತರಮ್ಗೆ ಹೇಗೆ ದುರಂತ ಕಥೆನೋ, ರವೀಂದ್ರನಾಥ್ ಟ್ಯಾಗೋರ್ನ ಹಾಡೇನೋ ಫೇಮಸ್ ಆಯಿತು, ಆದರೆ ಕವಿಗೆ ಕಳಂಕ ಹತ್ತಿತು. ಟ್ಯಾಗೋರ್ ಅಂದರೆ ಅವ್ರು ಏನಿಲ್ಲ ರೀ, ಅವ್ರು ಆರಾಮಾಗಿದ್ದರು, ಅವರೊಂದು ನೊಬೆಲ್ ಪ್ರಶಸ್ತಿ ತಗೊಂಡ್ರು, ಅವ್ರು ಶ್ರೀಮಂತರು, ಆರಾಮಾಗಿದ್ದರು, ಅವ್ರಿಗೇನು ತೊಂದರೆ ಇರಲಿಲ್ಲ. ಹೌದು, ಅವ್ರು ಜೈಲಿಗೆ ಹೋಗಲಿಲ್ಲ. ಆದರೆ ಕವಿಯಾಗಿ ಅವ್ರು ಏನೇನು ಪುನರುತ್ಥಾನದ ಕೆಲಸವನ್ನು ಅಥವಾ ನವೋದಯದ ಕೆಲಸವನ್ನು ಮಾಡ್ಬೋದೋ ಅಷ್ಟನ್ನು ಅವ್ರು ಮಾಡ್ತಾರೆ. ಗುರುದೇವರ ಚಲನವಲನದ ಬಗ್ಗೆ ಅಮೆರಿಕಾದ ಪೊಲೀಸರಿಗೆ ಅನುಮಾನವಿತ್ತು. ಹೇಗೆ ಅಂದರೆ, ಒಂದು ಸರ್ತಿ ಗದರ್ ಪಕ್ಷದ ರಹಸ್ಯದ ಪತ್ರಗಳು ಅಮೇರಿಕಾದ ಪೊಲೀಸರ ಕೈ ಸಿಗುತ್ತೆ. ಆಗ ಪ್ರವಾಸಕ್ಕೆ ಹೋಗಿರೋ ರವೀಂದ್ರನಾಥ್ ಟ್ಯಾಗೋರ್ ಅಮೇರಿಕಾಗೆ ಹೋದಾಗ ಅಮೇರಿಕಾದ ಜನ ಎಷ್ಟನೇ ಇಸ್ವಿ ಜ್ಞಾಪಕ ಇಟ್ಕೊಳ್ಳಿ, 1917ನೇ ಇಸ್ವಿನಲ್ಲಿ ಅವರಿಗೆ ಒಂದಿಷ್ಟು ಮೊತ್ತದ ಹಣವನ್ನು ದೇಣಿಗೆಯಾಗಿ ಕೊಟ್ಟಿರ್ತಾರೆ ಕವಿಗಳಿಗೆ. ಎಷ್ಟು ಗೊತ್ತಾ ಹಣ? $10,000. 1917ನೇ ಇಸ್ವಿನಲ್ಲಿ $10,000 ಅಷ್ಟು ಹಣವನ್ನು ಕೊಟ್ಟಿರ್ತಾರೆ. ಅದನ್ನು ಇವರೇನು ಮಾಡ್ತಾರೆ, ಟ್ಯಾಗೋರ್ ಏನು ಮಾಡ್ತಾರೆ, ಜೋಬಿಗೆ ಹಾಕ್ಕೊಂಡು ಬಂಗಾಳಕ್ಕೆ ಬರಲ್ಲ. ಎಷ್ಟು ಜನ ಗೊತ್ತಿದೆ ಈ ಕಥೆ?
ಅದನ್ನು ಠಾಕೂರರು ಜಪಾನಿನ ಪ್ರಧಾನಮಂತ್ರಿ ಕೊಡ್ತಾರೆ. ಆ ಸಭೆಯಲ್ಲಿ ಅವರು ಇರ್ತಾರೆ, ಜಪಾನಿನ ಪ್ರಧಾನಮಂತ್ರಿ ಆ ಕಾಲದವ್ರಿಗೆ ಕೊಟ್ಬಿಟ್ಟು ನೀವು ಈ ದುಡ್ಡನ್ನು ತೊಗೊಂಡಾಗ ಆಗ್ನೇಯ ಏಷ್ಯಾಗೆ ಹೋಗಿ, ಆಗ್ನೇಯ ಏಷ್ಯಾದಲ್ಲಿ ರಾಸ್ ಬಿಹಾರಿ ಬೋಸ್ ಮತ್ತು ಬೇರೆ ಬೇರೆ ನಮ್ಮ ಕ್ರಾಂತಿಕಾರಿ ಮಿತ್ರರು ಕಷ್ಟಪಡ್ತಾ ಇದ್ದಾರೆ ಭಾರತಕ್ಕೋಸ್ಕರ, ಭಾರತ ಮಾತೆಯನ್ನು ಬಿಡುಗಡೆ ಮಾಡೋಕ್ಕೋಸ್ಕರ ಕಷ್ಟಪಡ್ತಾ ಇದ್ದಾರೆ. ಅವರೆಲ್ಲ ಪ್ರಾಣಗಳನ್ನೇ ಆಹುತಿ ಕೊಡ್ತಾ ಇದ್ದಾರೆ, ಕ್ರಾಂತಿಯ ಒಂದು ದೊಡ್ಡ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆ ಹಣವನ್ನು ನೀವು ಭಾರತದ ಕ್ರಾಂತಿಕಾರಿಗಳಿಗೆ ತಲುಪಿಸಿ ಅಂತ ಕೊಡ್ತಾರೆ ರವೀಂದ್ರನಾಥ್ ಟ್ಯಾಗೋರ್. $10,000 ಎಲ್ಲೇ ಹೋದ್ರೂ ಅಲ್ಲಿನ ಅನಿವಾಸಿ ಭಾರತೀಯರಿಗೆ ಹೋಗಿ ಇಂಡಿಯಾ ಇಂಡಿಪೆಂಡೆನ್ಸ್ ಲೀಗ್ ಅಂತ ಒಂದು ಸಂಸ್ಥೆ ಇರುತ್ತೆ ಕ್ರಾಂತಿಕಾರಿಗಳಿದ್ದು, ಅದಕ್ಕೆ ಹಣ ಕೊಡಿ, ಅದಕ್ಕೆ ದೇಣಿಗೆ ಕೊಡಿ ಅಂತ ಜನಗಣಮನ ಮತ್ತು ಅಮರ್ ಸೋನಾರ್ ಬಾಂಗ್ಲಾ ಬರೆದ ಕವಿನೇ ಕೇಳ್ಕೊಳ್ತಾರೆ. ಇದನ್ನು ಕೂಡ ಜನ ಮಿಚ್ಚಿಡ್ತಾರೆ. ಅಂದರೆ ನಮ್ಮ ದೇಶದ ಇತಿಹಾಸದಲ್ಲಿ ಯಾವ್ಯಾವ ಕಥೆ ಸಾವರ್ಕರ್ ಅವರಿಗೆ ಸಂಬಂಧಪಡ್ತೋ ಆ ಕಥೆಗೆಲ್ಲ ಕತ್ರಿ ಪ್ರಯೋಗ ಆಯಿತು. ಇದು ನಾವು ಹೇಳಲೇಬೇಕಲ್ಲ, ಕೊನೆಯಲ್ಲಿ ಒಗ್ಗರಣೆ ಅಂತ ಹೇಳಿದ್ನಲ್ಲ, ಇದು ಹೇಳಲೇಬೇಕು. ಇದನ್ನೇ ನಾನು ಹೇಳಿದ್ದು, ಇದು ಸ್ವಲ್ಪ ಬಿಸಿ ತುಪ್ಪ, ಆದರೆ ಹೇಳಬೇಕಿದ್ನ. ಮತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹೆಸರು ಎಲ್ಲಿ ಮುಂದೆ ಬರುತ್ತೆ ಉಳಿದ ಇಬ್ಬರು ಹೆಸರಿಗಿಂತ? ದೇಶನಾಯಕರು ಮತ್ತು ದೇಶದ ಪಿತ ಅನ್ನುವ ಅದಕ್ಕಿಂತ ಅವ್ರ ಹೆಸರು ಮೇಲಕ್ಕೆ ಬರುತ್ತೆ. ಆ ಎಲ್ಲ ಸಂದರ್ಭಗಳಲ್ಲಿ ಅವ್ರ ಹೆಸರಿಗೆ ಕತ್ತರಿ ಪ್ರಯೋಗ ಆಯಿತು. ಯಾರ್ಯಾರು ನೇತಾಜಿ ಜೊತೆ ಹೋದರೋ ಅವ್ರ ಹೆದನ್ನ ಬದ್ನಾಮ್ ಮಾಡಿದ್ರು. ಸಾವರ್ಕರ್ ಆದರೆ ಮುಕ್ತವಾಗಿ ಕ್ರಾಂತಿಯನ್ನು ಮಾಡಿದರು, ಹೋರಾಟ ಮಾಡಿದರು. ಇವರು ಕವಿ, ಇವರು ಕವಿಯನ್ನು ಹೆಂಗೆ ಬದ್ನಾಮ್ ಮಾಡೋಕ್ಕಾಗತ್ತೆ? ಅದಕ್ಕೆ ಅವರು ಬುರ್ಷ್ವಾ. ಬಂಗಾಳದಲ್ಲಿ ಒಂದು 25-30 ವರ್ಷ ಟ್ಯಾಗೋರ್ ಲಿಟ್ರೇಚರನ್ನು ಓದಿಸ್ತಾ ಇರಲಿಲ್ಲ. ಓದಿಸಿದ್ರೆ ಓದಿಸ್ತಾ ಇದ್ದಿದ್ದು ಆ ಶ್ರೀಮಂತಿಕೆಯ ಆಡಂಬರದ ವರ್ಣನೆಯನ್ನು ಸಹಜವಾಗಿ ಕೃತಿನಲ್ಲಿ, ಕಾದಂಬರಿಲೋ ಕಾವ್ಯದಲ್ಲೋ ಕೊಟ್ಟಿದ್ದರೆ ಆ ಭಾಗವನ್ನು ಮಾತ್ರ ಹೈಲೈಟ್ ಮಾಡಿ, ನೋಡಿ ಇವರು ಟ್ಯಾಗೋರ್ ಹೀಗೆ, ಟ್ಯಾಗೋರ್ ಹೀಗೆ ಅಂತ ಅಲ್ಲಿ ಟ್ಯಾಗೋರ್ ಅವರ ವ್ಯಕ್ತಿತ್ವದ ತೇಜೋವಧೆಯನ್ನು ಅಲ್ಲಿರುವ ಕಮ್ಯುನಿಸ್ಟ್ರು ಮಾಡಿದ್ರು, ಅಲ್ಲಿರುವ ಮಾರ್ಕ್ಸಿಸ್ಟ್ರು ಮಾಡಿದ್ರು. ಹೀಗೆ ಸ್ವಾತಂತ್ರ್ಯ ನಂತರದಲ್ಲಿ ಅವರ ಹಾಡಿಗೆ ಗೌರವ ಸಿಕ್ತು, ಆದರೆ ಕವಿಯನ್ನು ಬಂಗಾಳ ಅವಮಾನ ಮಾಡಿತು. ಬಂಗಾಳಿಗಳ ಹತ್ರ ಕೇಳಿ ಒಪ್ಕೊಳ್ಳೋದ, ಒಂಥರ ಮೊಂಡು ಜನ, ಸತ್ಯ ಒಪ್ಕೊಳ್ಳೋದಿಲ್ಲ ಅವರು. ಬೇಕಾಷ್ಟು ಬಂಗಾಳಿಗಳು ನಾನು ನೇತಾಜಿ ಪುಸ್ತಕ ಬರೆಯುವಾಗ ಕೇಳಿದ್ದೀನಿ. ಒಟ್ಟಿನಲ್ಲಿ ಎಲ್ಲೆಲ್ಲಿ ಟ್ಯಾಗೋರು ಹೋಗ್ತಾರೋ ಅಂಥ ಕಡೆಗಳಲ್ಲಿ ಅವ್ರು ಹೇಳ್ತಾರೆ. ಮತ್ತು ಆಜಾದಿಂದು ಗೌರ್ಮೆಂಟ್ ಮಾಡಿದಾಗ, ಆಜಾದಿನ ಸರ್ಕಾರ ಮಾಡಿದಾಗ ರಾಸ್ ಬಿಹಾರಿ ಬೋಸ್ ಇರ್ಬೋದು, ಮುಂದೆ ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಈ ಜನಗಣಮನವನ್ನೇ ಅವರು ಗೀತೆಯಾಗಿ ಆಯ್ಕೆ ಮಾಡಿಕೊಂಡ್ರು. ಇದನ್ನೇ ಅವರು ಟ್ಯೂನ್ ಮಾಡಿಕೊಂಡ್ರು. ಇದನ್ನೇ ಸೈನಿಕರು ಭಾರದ ವಸ್ತುಗಳನ್ನು ಅಥವಾ ಹೆಗಲಿನಲ್ಲಿ ಬಂದೂಕವನ್ನು ಅಥವಾ ರೇಷನ್ನನ್ನು ಹೊತ್ಕೊಂಡು ಕಿಲೋಮೀಟ್ರ್ಗಳ ಬಗ್ಗೆ ಗಟ್ಟಲೆ ನಡಿಬೇಕಾದ್ರೆ ಜನಗಣಮನವನ್ನು ಅವ್ರು ಹೇಳ್ಕೊಂಡು ಹೋದರು. ಬರ್ಮಾದಲ್ಲಾಗಲಿ, ಸಿಂಗಾಪುರದಲ್ಲಾಗಲಿ, ಮಲಯಾದಲ್ಲಾಗಲಿ. ಹಾಗಾಗಿ ಅದು ಏಷ್ಯಾದ ರಾಷ್ಟ್ರಗೀತೆ ಆಯಿತು, ಏಷ್ಯಾದ ರಾಷ್ಟ್ರಗೀತೆ ಆಯಿತು ಅದು. ಯಾಕೆಂದ್ರೆ ಪೂರ್ವ ಅಂತ ಹೇಳ್ತಿದ್ದಾರೆ. ಪೂರ್ವದಿಂದ ಬೆಳಕು ಅಂದರೆ ಜಪಾನ್ಗಾಗ್ಬೋದು, ಥೈಲ್ಯಾಂಡ್ಗಾಗ್ಬೋದು, ಮತ್ತೊಂದು ದೇಶಕ್ಕಾಗ್ಬೋದು, ನಾಳೆ ಫಿಲಿಪೈನ್ಸು ಆಗ್ಬೋದು, ಇನ್ನೊಂದು ದೇಶಕ್ಕಾಗ್ಬೋದು, ಅಥವಾ ಇವತ್ತು ದುಸ್ಥಿತಿಯಲ್ಲಿರುವ ಮಯನ್ಮಾರ್ಗಾಗ್ಬೋದು. ಅಲ್ಲಿ ಪ್ರಜಾಪ್ರಭುತ್ವನೇ ಇಲ್ಲ ಇವತ್ತಿನ ಮಯನ್ಮಾರ್ನಲ್ಲಿ. ಅಲ್ಲಿ ನಾಳೆ ಅದು ರಾಷ್ಟ್ರಗೀತೆ ಆಗ್ಬೋದು. ಹಾಗಾಗಿ ಜನಗಣಮನ ರಾಷ್ಟ್ರಗೀತೆ ಆಗುತ್ತಲೇ ಇರುವ ಹಾಡು ಇದು. ಅವರು ಕಂಡ ಕನಸು ಅದಿತ್ತು. ಯಾಕೆಂದರೆ ಪೂರ್ವದಲ್ಲಿ ಸೂರ್ಯ ಉದಯ ಆಗಿಬಿಟ್ಟಿದ್ದಾನೆ, ತಂಗಾಳಿ ಬೀಸ್ತಾ ಇದೆ, ಕತ್ತಲೆ ಹೊಟ್ಟೋಗಿದೆ. ತಾಯಿ ನಮ್ಮ ಮೇಲೆ ಕೃಪಾ ಕಟಾಕ್ಷವನ್ನು ಕರುಣಾರುಣ ಕಣ್ಣುಗಳಿಂದ ನೋಡಿದಾಳು ನಮ್ಮನ್ನು ಅನ್ನುವುದು ಈ ಹಾಡಿನ ಭಾವ. ಇದನ್ನು ನಾವು ನೋಡಿದಾಗ ನಮಗೆ ಗೊತ್ತಾಗುವಂಥದ್ದು, ಶಿಶಿರ್ ಕುಮಾರ್ ಬೋಸ್ ಹೇಳುವಂಥದ್ದು, ದ ಆಥರ್ ಆಫ್ 2 ನ್ಯಾಷನಲ್ ಆ್ಯಂಥಮ್ಸ್, ಜನಗಣಮನ ಆ್ಯಂಡ್ ಸೋನಾರ್ ಬಾಂಗ್ಲಾ, ಇನ್ ಎಂಟೈರ್ಲಿ ಡಿಸ್ಸಿಮಿಲರ್ ಇಡಿಯಮ್ಸ್, ಕುಡ್ ನಾಟ್ ಬಿ ಆಲ್ವೇಸ್ ಅಬೌವ್ ದ ಬ್ಯಾಟಲ್. ಡ್ಯೂರಿಂಗ್ ದಿ ಸ್ವದೇಶಿ ಡೇಸ್ ಟ್ಯಾಗೋರ್ ಹ್ಯಾಡ್ ಕಮ್ ಕ್ಲೋಸೆಟ್ ಟು ಬೀಯಿಂಗ್ ಎ ನ್ಯಾಷನಲ್ ಬಾರ್ಡ್. ಅವರು ರಾಷ್ಟ್ರೀಯ ಕವಿ ಅನಿಸ್ಕೊಂಡ್ಬಿಟ್ಟಿದ್ರು. ಇನ್ ಎಜ್ರಾ ಪೌಂಡ್ ಸ್ಟ್ರೈಕಿಂಗ್ ಫ್ರೇಸ್, ಹಿ ಹ್ಯಾಡ್ ಸಂಗ್ ಹಿಸ್ ಪೀಪಲ್ ಇನ್ ಟು ಎ ನೇಷನ್. ಇದನ್ನು ಹೆಂಗೆ ಅನುವಾದ ಮಾಡೋದು? ಎಜ್ರಾ ಪೌಂಡ್ ಬಹಳ ದೊಡ್ಡ ಕವಿ, ಗೋಪಾಲಕೃಷ್ಣ ಅಡಿಗರು ಅವರ ಕವನಗಳನ್ನು ಅನುವಾದ ಮಾಡಿದ್ದಾರೆ. ಎಜ್ರಾ ಪೌಂಡ್ ಹೇಳ್ತಾರೆ ಟ್ಯಾಗೋರ್ ಬಗ್ಗೆ, ರವೀಂದ್ರನಾಥ್ ಟ್ಯಾಗೋರ್ ಬಗ್ಗೆ, ಅವರು ತಮ್ಮ ದೇಶದ ಜನಗಳನ್ನು, ಹಿ ಹ್ಯಾಡ್ ಸಂಗ್ ಹಿಸ್ ಪೀಪಲ್ ಇನ್ ಟು ಎ ನೇಷನ್, ತಮ್ಮ ದೇಶವಾಸಿಗಳನ್ನೇ ಒಂದು ಹಾಡಾಗಿ ಅವ್ರು ಹಾಡಿಬಿಟ್ರು ಅಂತ. ಹೆಂಗಿದೆ ಮಾತಿದು? ಇದೆಂಥ ಒಂದು ರೂಪಕ ಇದು. ತಮ್ಮ ದೇಶವಾಸಿಗಳಿಗೋಸ್ಕರ ಹಾಡು ಬರ್ಕೊಡ್ಲಿಲ್ಲ, ತಮ್ಮ ದೇಶವಾಸಿಗಳನ್ನೇ ಒಂದು ಹಾಡು ಮಾಡಿಬಿಟ್ರು ಅಂತವ್ರು. ಅವ್ರ ಮೇಲೆ ಹಾಡು ಮಾಡಲಿಲ್ಲ, ಅವರನ್ನೇ ಹಾಡು ಮಾಡಿದ್ರು. ಅಂದರೆ ನಮ್ಮ ಜೀವನವನ್ನೇ ಒಂದು ಕಾಂತಿಯುಕ್ತವಾದ, ದೀಪ್ತಿಮಂತವಾದ ಒಂದು ಹಾಡಿನಂತೆ ಅವರು ಕನ್ವರ್ಟ್ ಮಾಡಿದ್ರು. ಆ ಹಾಡಿನ ಒಂದು ಭಾಗನೇ ನಾವು ಹಾಡುವಂಥ ಜನಗಣಮನ. ಹೀಗೆ ಇದು ತನ್ನ ಉದಯದ ಕಾಲದಿಂದನೇ ರಾಷ್ಟ್ರಗೀತೆಯಾಗುವ
ಎಲ್ಲ ಯೋಗ್ಯತೆಯನ್ನೂ ಪಡೀತು. ಹಾಗಾಗಿ ಪಾರ್ಲಿಮೆಂಟಲ್ಲಿ ನ್ಯಾಷನಲ್ ಆ್ಯಂಥಮ್ ಅಂಥೇಳಿ, ರಾಷ್ಟ್ರಗೀತೆ ಅಂಥೇಳಿ ಅವತ್ತು ರಾಜೇಂದ್ರ ಪ್ರಸಾದ್ ಅವರು ಜನಗಣಮನದ ಒಂದು ಪ್ಯಾರಾಗ್ರಾಫನ್ನು ಅವ್ರು ಹೇಳಿದ್ರು. ಮತ್ತು ಬಂಗಾಳಿ ಭಾಷೆಯಲ್ಲಿರೋ ಹಾಡನ್ನು ಸಂಸ್ಕೃತಕ್ಕೆ ಸ್ವಲ್ಪ ಅಳವಡಿಸ್ಕೋಬೋದು ಅನ್ನುವಂಥ ನಿರ್ಣಯ ಅವರ ಮಾತಿನಲ್ಲೇ ಇತ್ತು. ಅದಕ್ಕೆ ತಥಾಸ್ತು ಅಂತಾಯಿತು ಸಭೆಯಲ್ಲಿ. ಮತ್ತು ಸಮಾನ ಗೌರವದಲ್ಲಿ ನಾವು ವಂದೇ ಮಾತರವನ್ನು ತಗೊಳ್ತೀವಿ ಅಂತ ವಂದೇ ಮಾತರಂ ಹಾಡನ್ನು ಅವತ್ತು ರಾಜೇಂದ್ರ ಪ್ರಸಾದ್ ಸಮ್ಮುಖದಲ್ಲಿ ತೊಗೊಂಡ್ರು. ಮುಂದೆ ಮುಜುಬರ್ ರೆಹಮಾನ್ ಕಾಲದಲ್ಲಿ ಬಾಂಗ್ಲಾದೇಶದಲ್ಲಿ ಅಮರ್ ಸೋನಾರ್ ಬಾಂಗ್ಲಾ ಅನ್ನೋ ಹಾಡನ್ನು ಅವರು ರಾಷ್ಟ್ರಗೀತೆಯಾಗಿ ತೆಗೆದುಕೊಂಡ್ರು. ಹೀಗಾಗಿ ನಮ್ಮ ಹೃದಯದಲ್ಲಿ ಈ ಹಾಡುಗಳನ್ನು ಹಾಡುವಾಗ ಬಂಕಿಮ್ ಚಂದ್ರರಾಗಲಿ ಅಥವಾ ರವೀಂದ್ರನಾಥ್ ಟ್ಯಾಗೋರ್ ಆಗಲಿ ಯಾವಾಗಲೂ ಇರ್ತಾರೆ. ಏಕೆಂದರೆ ಈ ಮನುಷ್ಯ ಕಟ್ಟಿರುವಂಥ ಗಡಿಗಳಿಂದ ನಿರ್ಮಿತವಾದಂಥ ನೇಷನ್ ಸ್ಟೇಟ್, ಪಶ್ಚಿಮದ ಕಲ್ಪನೆಯ ರಾಷ್ಟ್ರ ರಾಜ್ಯಗಳಿಗೆ ಇವತ್ತು ಸಾವಿದೆ. ಇವತ್ತಿರುತ್ತೆ, ನಾಳೆ ಚಿಕ್ಕದಾಗತ್ತೆ, ನಾಳೆ ದೊಡ್ಡದಾಗತ್ತೆ. ಆದರೆ ಕವಿಗಳು ಕಟ್ಟಿರುವಂಥ ಹಾಡು ಅದು ವೇದಗಳ ಪ್ರಾರಂಭದಲ್ಲಿ ಬರುವಂಥ ವೈದಿಕ ರಾಷ್ಟ್ರಗೀತೆ ಇದೆಯಲ್ಲ, ವೈದಿಕ ರಾಷ್ಟ್ರಗೀತೆಯ ಆರಂಭದ ಕಾಲದಿಂದ ಹಿಡಿದು ಇಲ್ಲಿಯ ತನಕ ಅದು ಒಂದೇ ಆಗಿ ಉಳ್ಕೊಂಬಂದಿದೆ. ಅದು ಯಾವುದು ಅಂತ ಹೇಳಿದ್ರೆ ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ ಒಂದು. ಎರಡನೇದು ವಿವೇಕಾನಂದರು ಹೇಳುವಂಥ ಅಭೀಹಿ ಅಭೀಹಿ ಅಭೀಹಿ, ಧೈರ್ಯ ಧೈರ್ಯ ಧೈರ್ಯ. ಯಾವುದಕ್ಕೂ ಹೆದರಬೇಕಾಗಿಲ್ಲ ಭಾರತೀಯರು. ಯಾಕೆಂದ್ರೆ ಭಾರತೀಯರು ಹೆದರಿದ್ರೆ ಜಗತ್ತೆಲ್ಲ ಹೆದರುತ್ತೆ. ಭಾರತೀಯರು ಧೈರ್ಯವಾಗಿ ನಿಂತ್ಕೊಂಡ್ರೆ ಭಾರತಕ್ಕೆ ಧೈರ್ಯ ಇರೋದ್ರಿಂದ ನಾವೆಲ್ಲರೂ ಸಮಾಧಾನವಾಗಿರ್ಬೋದು ಅಂತ ಅದರ್ ನೇಷನ್ಸ್ ವಿಲ್ ಕಮ್ ಇನ್ ಟು ಇಟ್ಸ್ ಫೋಲ್ಡ್. ಹೀಗಾಗಿ ಭಾರತದ ಈ ಒಂದು ಮಹಿಮೆ ಇದೆಯಲ್ವಾ, ಇದನ್ನು ಅನೇಕರು ಅನೇಕ ಮಾತುಗಳಲ್ಲಿ ಹೇಳಿದ್ದಾರೆ. ಭಾರತ ಜಗತ್ತಿನ ಎಲ್ಲ ಸಂಸ್ಕೃತಿಗಳ ಮುತ್ತಜ್ಜಿ ಅಂತ ಮಾರ್ಕ್ ಟ್ವೈನ್, ಅಮೆರಿಕಾದ ಕಾದಂಬರಿಕಾರ ಲೇಖಕ ಹೇಳ್ತಾನೆ. ಭಾರತ ಎಲ್ಲ ಸಂಪ್ರದಾಯಗಳ ಅಜ್ಜಿ, ಭಾರತ ಎಲ್ಲ ನಾಗರಿಕತೆಗಳ ತಾಯಿ ಅನ್ನೋ ಮಾತನ್ನು ಸೇರಿಸ್ತಾನೆ. ಮತ್ತು ಆರ್ನಾಲ್ಡ್ ಟಾಯ್ನಬಿ ಹೇಳೋದು, ಪಶ್ಚಿಮದಲ್ಲಿ ಶುರುವಾದ ಯಾವುದೇ ಸಮಸ್ಯೆ ಭಾರತಕ್ಕೆ ಬಂದರೆ ಅದಕ್ಕೆ ಉತ್ತರ ಸಮಾಧಾನ ಸಿಗುತ್ತೆ ಅಂತ ಪಶ್ಚಿಮದ ಪ್ರಸಿದ್ಧ ಇತಿಹಾಸಕಾರ ಆರ್ನಾಲ್ಡ್ ಟಾಯ್ನಬಿ ಹೇಳ್ತಾನೆ. ಇಂಥವ್ರು ಅನೇಕರ ಮಾತುಗಳು. ಯಾಕೆ ಅಂದರೆ ಏಷ್ಯಾ ಬಗ್ಗೆ ಇರುವ ಭರವಸೆ. ಏಷ್ಯಾ ಅಂದರೆ ಗ್ರೀಕಲ್ಲಿ ನಿಂತ್ಕೊಂಡು ನೋಡಿದ್ರೆ ಕಾಣುವ ಪೂರ್ವದ ದಿಗಂತ ಅಂತ ಹೆಸರು ಗ್ರೀಕ್ ಭಾಷೆಯಲ್ಲಿ. ಏಷ್ಯಾ ಶಬ್ದದ ಅರ್ಥ ಅದು ಪೂರ್ವವನ್ನೇ ಹೇಳ್ತಾ ಇದೆ. ಹಾಗಾಗಿ ಜಗತ್ತೆಲ್ಲ ಪೂರ್ವವನ್ನು ನೋಡ್ತಾ ಇದೆ. ಭಾರತೀಯರಾದ ನಾವು ಇದುವರೆಗೂ ಪಶ್ಚಿಮವನ್ನು ನೋಡ್ತಾ ಇದ್ವಿ. ಇನ್ನು ಮುಂದೆ ಆದರೂ ಪುತಿ ನರಸಿಂಹಾಚಾರ್ಯ ಹೇಳ್ತಾರಲ್ಲ, ನಾವೆಲ್ಲ ಪಶ್ಚಿಮಾಭಿಮುಖ, ನಮ್ಮ ದೇವರೆಲ್ಲ ಪೂರ್ವಾಭಿಮುಖ ಅಂತ. ನಾವು ಪೂರ್ವಾಭಿಮುಖವಾಗಿ ಹೋಗಬೇಕಾದ್ರೆ ಪೂರ್ವಾಭಿಮುಖವಾಗಿ ಇರುವ ಈ ಸಂಸ್ಕೃತಿಯ ನಾಗರಿಕತೆಯ ಅವಿಚ್ಛಿನ್ನ ಪರಂಪರೆಯನ್ನು ಕುರಿತು ಗಾಯನ ಮಾಡಿರುವ ಒಂದು ಶಿಶು ಅದು ಟ್ಯಾಗೋರ್. ಆ ದೇವರು, ಅದರ ಭಾಗ್ಯವಿಧಾತ ಅನ್ನೋ ದೇವರು ಯಾರು ಅಂದರೆ ಪಾರ್ಥಸಾರಥಿ, ಶಂಖಧ್ವನಿ ಮಾಡುವಂಥ ವ್ಯಕ್ತಿ, ಮತ್ತು ಮಾತೆ ತಾಯಿ. ಯಾರ ತೊಡೆಯನ್ನು ಇವರು ಕತ್ತಲೆಯಲ್ಲಿ, ಆತಂಕದಲ್ಲಿ, ದುಃಖದಲ್ಲಿ ಹೋಗಿ ಅಪ್ಪಿಕೊಳ್ಳುತ್ತಾರೋ ಅಂಥ ತಾಯಿಯ ಮಡಿಲು. ಆ ತಾಯಿಯ ಮಡಿಲು ಟ್ಯಾಗೋರಿಗೆ ಸಿಕ್ಕಂತೆ ನಮಗೂ ಸಿಕ್ಕಲಿ. ಈ ರಾಷ್ಟ್ರಗಾನದ, ರಾಷ್ಟ್ರಗೀತೆಯ ಬಗ್ಗೆ ಇರುವಂತಹ ಒಂದು ಅಪವ್ಯಾಖ್ಯಾನಗಳು ಈ ನಮ್ಮ ಪರಂಪರೆ ಸಂಸ್ಥೆಯವರು ಮಾಡ್ತಿರುವ ಈ ಅದ್ಭುತವಾದ ಕಾರ್ಯಕ್ರಮದ ಮೂಲಕ ಮತ್ತು ಅವ್ರು ಮಾಡಿರುವ ಈ ರೆಕಾರ್ಡಿಂಗ್ ಮೂಲಕ ಅದು ನಾಡಿನ ಜನತೆಗೆ ಸಿಕ್ಕಲಿ. ಟ್ಯಾಗೋರ್ ಧೀರೋದಾತ್ತವಾದ ಕ್ರಾಂತಿಕಾರಿ ರಕ್ತದ ಕವಿ ಅಂತ ನಾನು ಅಂತಿಮವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲ ಅಂದರೆ ಸಾಮಾನ್ಯವಾಗಿ ಯಾರನ್ನೂ ಮೆಚ್ಚಿಕೊಳ್ಳದೇ ಇರೋ ವೀರ ಸಾವರ್ಕರ್ ಟ್ಯಾಗೋರ್ ಬಗ್ಗೆ ಅಷ್ಟು ಮೆಚ್ಚುಗೆಯ ಮಾತುಗಳನ್ನು ಹೇಳ್ತಾ ಇರಲಿಲ್ಲ. ಅವರು ಪೊಯೆಟ್. ಟ್ಯಾಗೋರ್ ಬಗ್ಗೆ ಸಾವರ್ಕರ್ ಅವ್ರಿಗೆ ಅಗಾಧವಾದಂತಹ ಗೌರವ ಇತ್ತು, ಪ್ರೀತಿ ಇತ್ತು. ಇಲ್ಲಾಂದರೆ ಅವ್ರು ಸುಲಭಕ್ಕೆ ಇದನ್ನು ಒಪ್ಕೊಳ್ತಾ ಇರಲಿಲ್ಲ. ಹೀಗಾಗಿ ಅವರು ಕಂಡ ಕನಸು ಯಾವುದಿದೆ, ಭಾರತೀಯರು ಎಂದೂ ಕೂಡ ಗ್ಲಾನಿಗೆ ಒಳಗಾಗಬಾರ್ದು, ಕತ್ತಲೆಗೆ ಒಳಗಾಗಬಾರ್ದು. ಅವರು ಎಂದೂ ಕೂಡ ಬೆಳಕಿನ ಉಪಾಸಕರಾಗಬೇಕು. ಪೂರ್ವವನ್ನು ಮರಿಬಾರ್ದು, ಪೂರ್ವದ ದಿಗಂತವನ್ನು, ಪೂರ್ವದ ಅರುಣೋದಯವನ್ನು, ಸೂರ್ಯೋದಯವನ್ನು ಅವ್ರು ಮರಿಬಾರ್ದು. ಭಾರತ ಅದನ್ನು ಮರಿದೇ ಹೋದರೆ ಜಗತ್ತು ಭಾರತವನ್ನು ಗುರು ಅಂತ ತಗೊಂಡಿರೋದ್ರಿಂದ ಜಗತ್ತು ಕೂಡ ಈ ಒಂದು ಬೆಳಕನ್ನು, ಈ ಸೂರ್ಯೋದಯವನ್ನು ಮರೆಯೋದಿಲ್ಲ. ಹೀಗಾಗಿ ರವೀಂದ್ರರೆಂಬ ರವಿ ಸೂರ್ಯ ನಮಗೆ ಕೊಟ್ಟಂಥ ಒಂದು ರವಿಗೀತೆ, ಒಂದು ಬೆಳಕಿನ ಹಾಡು ಈ ಒಂದು ರಾಷ್ಟ್ರಗೀತೆಯ ರೂಪದಲ್ಲಿ ಮುಂದೆ ನಮ್ಮ ಸಂವಿಧಾನ ಕರ್ತೃಗಳು ಅದನ್ನು ಒಪ್ಕೊಂಡ್ರು. ಅದನ್ನು ನಾವು ಹಾಡ್ತಾ ಇದ್ದೀವಿ. ನಾವು ಮುಂದಿನ ದಿನಗಳಲ್ಲಿ ಅದಕ್ಕೆ ಇರುವಂಥ ಈ ಒಂದು ಕ್ರಾಂತಿಕಾರಿಯೂ ಮತ್ತು ಶಾಂತಿಮಯವೂ ಆದಂಥ ಅರ್ಥವನ್ನು ಮನಸ್ಸಿನಲ್ಲಿ ಧಾರಣೆ ಮಾಡಿಕೊಂಡು ಹೇಳೋದ್ರಿಂದ ನಮ್ಮ ಒಂದು ದೇಶಭಕ್ತಿಯ ಕುಂಡಲಿನಿ ಜಾಗೃತವಾಗುತ್ತೆ. ನಮ್ಮ ದೇಶಭಕ್ತಿಯ ಕುಂಡಲಿನಿ ಜಾಗೃತವಾಗುವಂಥ ಹಾಡಿದು ಅಂತ ಹೇಳ್ತಾ ನನಗೆ ಮಾತನಾಡೋಕ್ಕೆ ಅವಕಾಶ ಕೊಟ್ಟಂಥ ಇಲ್ಲಿರುವಂಥ ಸಕಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೀನಿ.